ನಿನ್ನೆ ನಮಗೆ ಕಾರ್ತಿಕ್ ಮಾಸ ಕೊನೆ ಆಯಿತು. ಕಾರ್ತಿಕ್ ಮಾಸದಲ್ಲಿ ನಮಗೆ ಕಾರ್ತಿಕ್ ಮಾಸದ ಮಹಿಮೆಯನ್ನು ಹೇಳೋಕ್ಕೆ ಸಮಯ ಸಿಗಲಿಲ್ಲ. ಯಾಕಂದರೆ ನಾವು ಗೀತಾ ಸಾರ ಕೇಳ್ತಾಯಿದ್ವಿ. ಸೊ ಇವತ್ತು ಆ ಒಂದು ವಿಶೇಷವಾದ ಕಾರ್ತಿಕ ಮಾಸದ ಮಹಿಮೆ ಮತ್ತು ಭಗವಂತನ ಭಕ್ತಿಯಲ್ಲಿ ಒಂದು ವಿಶೇಷ ಗುಣ ಇದೆ. ನಾನು ಮೊದಲು ಕೃಷ್ಣ ಪ್ರಜ್ಞೆಗೆ ಬಂದಾಗ ಈ ವಿಷಯವನ್ನು ಕೇಳಿ ನನಗೆ ಬಹಳ ಈ ಕೃಷ್ಣ ಭಕ್ತಿಯಿಂದ ಬಹಳ ಆಕರ್ಷಿತನಾದೆ ನಾನು. ಹಾಗಾಗಿ ಅದು ತುಂಬ ಮುಖ್ಯವಾದ ವಿಷಯ ಎಲ್ಲ ಶ್ರವಣ ಮಾಡೋದಕ್ಕೆ. ಸೊ ಮೊದಲು ಕಾರ್ತಿಕ್ ಮಾಸದ ಮಹತ್ವವನ್ನು ಹೇಳ್ತೀನಿ, ಆಮೇಲೆ ಎರಡನೇ ವಿಷಯಕ್ಕೆ ಹೋಗೋಣ. ಕೃಷ್ಣನಿಗೆ ಎಲ್ಲ ಮಾಸಗಳಲ್ಲಿ ಅತ್ಯಂತ ಪ್ರಿಯವಾದದ್ದು ಕಾರ್ತಿಕ್ ಮಾಸ. ಸೊ ಅವನಿಗೆ ಎಷ್ಟು ಕಾರ್ತಿಕ್ ಮಾಸ ಎಷ್ಟು ಪ್ರಿಯ ಅಂದರೆ, ಅವನು ಈ ಒಂದು ತಿಂಗಳಲ್ಲಿ ಯಾರು ಅವನಿಗೆ ಭಕ್ತಿ ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ನೀಡ್ತಾನೆ. ವಿಶೇಷವಾದ ಅನುಗ್ರಹದ ಅವಶ್ಯಕತೆ ಏನು? ಯಾಕಂದರೆ ನಾವೆಲ್ಲರೂ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಕಷ್ಟಪಡ್ತಾಯಿದ್ದೀವಿ, ಬಳಲ್ತಾ ಇದ್ದೀವಿ. ಕೃಷ್ಣನಿಗೆ ಅದು ನಿಜವಾಗಿಯೂ ಇಷ್ಟ ಇಲ್ಲ. ಹೇಗೆ ತಂದೆ ತಾಯಂದಿರು ಮಕ್ಕಳು ನೋವನ್ನು ಅನುಭವಿಸ್ತಾ ಇದ್ದರೆ ಅವರಿಗೆ ನೋಡೋಕ್ಕೆ ಇಷ್ಟ ಆಗಲ್ಲ, ಏನಾದರೂ ಒಂದು ಪರಿಹಾರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಮಕ್ಕಳೇನು ಮಾಡ್ತಾರೆ? ಕೇಳೋಕ್ಕೆ ಇಷ್ಟಪಡಲ್ಲ, ಅವ್ರದ್ದೇ ಸ್ವಂತ ಬುದ್ಧಿ. ಅದೇ ರೀತಿ ನಾವು ಅಷ್ಟೇ ಕಷ್ಟಪಡ್ತಾಯಿದ್ದೀವಿ, ಆದರೆ ನಮಗೆ ಮಾರ್ಗವನ್ನು ಯಾರಾದರೂ ಹೇಳಿದಾಗ ಅದನ್ನು ಸ್ವೀಕಾರ ಮಾಡೋಕ್ಕೆ ಅಷ್ಟು ಮನಸ್ಸು ಇಲ್ಲ. ಅದು ಕೃಷ್ಣನಿಗೆ ಬಹಳ ನೋವಾಗುತ್ತೆ. ಹಾಗಾಗಿ ಅವನು ಏನು ಇಯರ್ ಎಂಡ್ ಸೇಲ್ ಇರುತ್ತಲ್ಲ, ಏನಿರುತ್ತೆ ಇಯರ್ ಎಂಡ್ ಸೇಲಲ್ಲಿ? ಬೈ ಒನ್ ಗೆಟ್ ಒನ್ ನಡೀತಾನೆ ಇರ್ತೀವಿ. ಇವಾಗ ನಾರ್ಮಲ್ ಸೇಲ್ ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ. ಇಯರ್ ಎಂಡ್ ಸೇಲ್ ಅಂದರೆ ಏನೋ ಬೈ ಒನ್ ಗೆಟ್ ಟು, ಆ ಥರ ಏನೋ ಒಂದು ಸ್ಪೆಷಲ್. ಸೊ ಅದಕ್ಕೆ ಕೃಷ್ಣ ನಮಗೆ ಕಾರ್ತಿಕ್ ಮಾಸದಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಕರುಣೆ ಕೊಡ್ತಾ ಇದ್ದಾನೆ. ಯಾಕೆ ಸ್ಪೆಷಲ್ ಕರುಣೆ? ಸಾಮಾನ್ಯವಾದ ಕರುಣೆಯನ್ನು ತಗೊಳ್ತಾ ಇಲ್ಲ. ಅಟ್ಲೀಸ್ಟ್ ಕಾರ್ತಿಕ್ ಮಾಸದಲ್ಲಿ ಯಾರಾದರೂ ಒಂದು ಸ್ವಲ್ಪ ಏನೋ ಒಂದು ಚೂರು ಮಾಡಿ ಎಕ್ಸ್ಟ್ರಾ ಕೃಪೆಯನ್ನು ಪಡ್ಕೊಳ್ಳಿ ಅಂತ. ಸೊ ಎಷ್ಟು ಮಹತ್ವ ಅಂದರೆ ಕಾರ್ತಿಕ್ ಮಾಸದಲ್ಲಿ ಪುರಾಣಗಳಲ್ಲಿ, ವಿಷ್ಣು ಪುರಾಣ, ಪದ್ಮ ಪುರಾಣದಲ್ಲಿ ಹೇಳ್ತಾರೆ, ಈ ತಿಂಗಳಲ್ಲಿ ಮಾಡೋವಂಥ ಭಗವಂತನಿಗೆ ಏನೇ ಒಂದು ಚೂರು ನಾವು ಭಕ್ತಿಯನ್ನು ಮಾಡಿದ್ರೆ, ಭಕ್ತಿ ಅಂದರೆ ಏನು? ಇದನ್ನು ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗೆ ನಾವು ಇಟ್ಕೋಬೇಕು ಈ ವಿಷಯವನ್ನು. ಯಾಕೆಂದರೆ ಸಾಮಾನ್ಯವಾಗಿ ನಮಗೆ ಭಕ್ತಿ ಅಂದರೆ ಏನು ಅಂತ ಅಷ್ಟು ಸುಲಭವಾದ ಉತ್ತರ ಸಿಗಲ್ಲ. ಆದರೆ ನಮಗೆ ಪ್ರಭುಪಾದರು ಬಹಳ ಸುಲಭವಾದ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಭಕ್ತಿ ಅಂದರೆ ಪ್ರೀತಿ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಭಕ್ತಿ ಅಂದರೆ ಪ್ರೀತಿ. ಬೇರೆ ಕನ್ಫ್ಯೂಷನ್ನೇ ಬೇಡ. ಯಾಕೆಂದರೆ ಪ್ರೀತಿ ಅನ್ನೋ ಶಬ್ದ ಅರ್ಥ ಆಗೋದು ಸುಲಭ. ಇವತ್ತು ಅದ್ರ ಬಗ್ಗೆನೇ ನಾವು ಸ್ವಲ್ಪ ತಿಳ್ಕೊತೀವಿ, ಪ್ರೀತಿ ಅಂದರೆ ಏನು ಅಂತ. ಸೊ ಕೃಷ್ಣನಿಗೆ ಯಾರಾದರೂ ಸ್ವಲ್ಪ ಪ್ರೀತಿಯಿಂದ ಏನಾದರೂ ಒಂದು ಅವನಿಗೆ ಬೇಕಾದ್ದನ್ನು ಕೊಟ್ಟರೆ, ಈ ಒಂದು ಕಾರ್ತಿಕ್ ಮಾಸದಲ್ಲಿ ಕೃಷ್ಣ ಸಾಮಾನ್ಯವಾಗಿ ಸಿಗೋವಂಥ ಫಲಕ್ಕೆ 100% ಪಟ್ಟು ಹೆಚ್ಚು ಅನುಗ್ರಹವನ್ನು ನೀಡ್ತಾನೆ. ಇದಕ್ಕೆ ಒಂದು ಕಥೆ ಇದೆ. ಒಂದು ಸಮಯದಲ್ಲಿ ಒಂದು ವಿಷ್ಣುವಿನ ದೇವಾಲಯವಿತ್ತು. ವಿಷ್ಣುವಿನ ದೇವಾಲಯ, ಹಳೆ ವಿಷ್ಣುವಿನ ದೇವಾಲಯ. ಹಳೆ ವಿಷ್ಣುವಿನ ದೇವಾಲಯದಲ್ಲಿ ಒಂದು ಇಲಿ ಇತ್ತು. ಇಲಿ ಜೀವಿಸ್ತಾ ಇತ್ತು ಅಲ್ಲಿ. ಸಾಮಾನ್ಯವಾಗಿ ಹಳೆ ದೇವಸ್ಥಾನಗಳಲ್ಲೆಲ್ಲ ಇಲಿ ಇವೆಲ್ಲ ಸಾಮಾನ್ಯವಾದ ವಿಷಯಗಳು. ಸೊ ಆ ಇಲಿ ಏನು ಮಾಡ್ತಾಯಿತ್ತು? ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಅದರ ಆಹಾರ, ಅಲ್ಲಿ ಎಲ್ಲರೂ ಭಕ್ತರು ತುಪ್ಪದ ದೀಪವನ್ನು ಬೆಳಗ್ತಾರೆ. ಅದೇ ವಿಶೇಷತೆ. ಕಾರ್ತಿಕ್ ಮಾಸದ ವಿಶೇಷತೆ ಅಂದರೆ ಕೃಷ್ಣನಿಗೆ, ಭಗವಂತನಿಗೆ ತುಪ್ಪದ ದೀಪವನ್ನು ಬೆಳಗಬೇಕು. ಸೊ ಅದಕ್ಕೆ ಏನು ಮಾಡ್ತಾಯಿತ್ತು? ಇಲ್ಲಿ ಪ್ರತಿ ದಿನ ಬರ್ತಾಯಿತ್ತು, ತುಪ್ಪ ಅರ್ಪಿಸಿರುವಂತಹ ಬತ್ತಿಗಳನ್ನು ಅದು ತಿಂತಾಯಿತ್ತು. ಇದೇ ಅದರ ಆಹಾರ. ಸೊ ಒಂದಿನ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಕಾರ್ತಿಕ್ ಮಾಸದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಅವತ್ತೇನಾಯಿತು, ಒಂದು ದಿನ ಎಲ್ಲ ಭಕ್ತರು ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಬೇರೆ ಪ್ರೋಗ್ರಾಮ್ಗೆ. ಯಾರೂ ದೇವಸ್ಥಾನಕ್ಕೆ ಬಂದಿಲ್ಲ. ಹಾಗಾಗಿ ಯಾವ ತುಪ್ಪದ ದೀಪವೂ ಇಲ್ಲ, ಬತ್ತಿ ಇಲ್ಲ ಅಲ್ಲಿ.
ಪಾಪ ಇಲಿ ಬಹಳ ಹೊಟ್ಟೆ ಹಸ್ಕೊಂಡಿದೆ. ಇನ್ನೇನು ದೇವಸ್ಥಾನ ಬಾಗಿಲು ಮುಚ್ಚೋ ಸಮಯ. ಅಷ್ಟರೊಳಗೆ ಯಾರೋ ಒಬ್ಬರು ಭಕ್ತರು ಬರ್ತಾರೆ. ಬಂದ್ಬಿಟ್ಟು ಭಗವಂತನಿಗೆ ತುಪ್ಪದ ದೀಪವನ್ನು ಬೆಳಗಿಸಿ ಹೋಗ್ತಾರೆ. ಆದರೆ ಆ ಇಲಿಗೆ ಎಷ್ಟು ಹಸುವಾಗಿತ್ತು ಅಂದರೆ ಅವತ್ತು ಅದಕ್ಕೆ ಕಾಯೋದಕ್ಕೆ ತಾಳ್ಮೆ ಇರಲಿಲ್ಲ. ಸೊ ಏನು ಮಾಡ್ತು, ಅದು ಆ ಉರಿತಾ ಇರೋ ಒಂದು ದೀಪವನ್ನೇ ತಿಂದುಬಿಡ್ತು. ಉರಿತಾ ಇರೋ ದೀಪವನ್ನು ತಿಂದ್ಬಿಡ್ತು. ಇವಾಗ ಉರಿತಾ ಇರೋ ದೀಪವನ್ನು ಬೆಂಕಿಯನ್ನು ನಾವು ಬಾಯಿಗೆ ಹಾಕೊಂಡ್ರೆ ಏನಾಗಬೇಕು? ಸೊ ಅದೇನು ಮಾಡ್ತು, ಅದು ಶಾಖ ತಡೆಯೋಕ್ಕಾಗದೆ ಅದು ದೇವ್ರ ಮುಂದೆ ಕುಣಿದಾಡ್ತಾ ಇದೆ. ಬಾಯಿ ಅಂತ ಬಿಟ್ಕೊಂಡು, ತುಂಬ ಬಿಸಿದೆ ಅಂತ ಮಾಡ್ತೀವಲ್ಲ, ಅದು ಅಂತ ಬಾಯಿ ಬಿಟ್ಕೊಂಡು ದೇವ್ರ ಮುಂದೆ ಕುಣಿತಾ ಇದೆ. ಇವಾಗ ಭಗವಂತ ಎಷ್ಟು ಕೃಪಾಳು ಅಂದರೆ ಇದರಲ್ಲಿ ನೋಡ್ಬೇಕು ನಾವು ಯಾರನ್ನಾದರೂ ಒಬ್ಬರನ್ನ ವ್ಯಕ್ತಿಯನ್ನು ನೋಡಿದ್ರೆ ನಮಗೆ ಅವರಲ್ಲಿ ಒಳ್ಳೆ ಗುಣಗಳು ಮೊದಲು ಕಾಣುತ್ತೋ ಕೆಟ್ಟ ಗುಣಗಳು ಕಾಣುತ್ತೋ? ಸಾರ್ವತ್ರಿಕವಾದ ಯೂನಿವರ್ಸಲ್ ಆನ್ಸರ್ ಇದು. ಎಲ್ಲೋಗಿ ಯಾವ ಮನುಷ್ಯನ ಕೇಳಿದ್ರು ಇದೇ ಉತ್ತರ ಕೊಡೋದು. ಏನೇ ಇರಲಿ ಆದರೂ ಬಟ್ ಅಂತೀವಿ ನಾವು. ಏನೋ ಇದೇ ಒಳ್ಳೆ ಗುಣ, ಆದರೂ ಇದೊಂದು ಕೆಟ್ಟ ಗುಣ ಇದೆಯಲ್ಲ, ಅದೇ ನಮಗೆ ತೋರಿಸ್ಕೊಡೋಕ್ಕೆ ಜಾಸ್ತಿ ಇಷ್ಟ. ಆದರೆ ಭಗವಂತ ಆ ರೀತಿ ಅಲ್ಲ. ಭಗವಂತ ನಮ್ಮಲ್ಲಿ ಎಷ್ಟೇ ಸಹಸ್ರಾರು ಕೆಟ್ಟ ಗುಣಗಳಿರಲಿ, ಅವನು ನಮ್ಮಲ್ಲಿರೋ ಅಲ್ಪ ಒಳ್ಳೆ ಗುಣವನ್ನು ನೋಡ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಭಗವಂತನ ಹತ್ರ ಇವಾಗ ಎಷ್ಟೊಂದು ಜನ ನಮ್ಮ ಇಲ್ಲಿ ಸತ್ಸಂಗಕ್ಕೆ ಬರ್ತಾರೆ ಹೋಗ್ತಾರೆ, ಆದರೆ ಒಂದು ದಿನ ಬಂದರೂ ಕೂಡ ಅದು ಭಕ್ತಿ ಸೇವೆ ಅವ್ರು ಮಾಡಿದ್ದು ಒಂದು ದಿನ. ಯಾಕೆಂದರೆ ಆ ಸಮಯವನ್ನು ಬೇರೆ ಎಲ್ಲೋ ಕೊಡದೆ ಭಗವಂತನ ವಿಷಯ ಶ್ರವಣ ಮಾಡೋಕ್ಕೆ ಅವ್ರು ಸಮಯ ಕೊಟ್ಟಾಗ ಅದು ಭಕ್ತಿ ಸೇವೆ. ಭಗವಂತ ಅದನ್ನು ಮರೆಯಲ್ಲ. ಭಗವಂತ ಅದನ್ನು ಯಾವತ್ತೂ ಮರೆಯಲ್ಲ. ಈ ಜನ್ಮದಲ್ಲಿ ಅಲ್ಲ, ಜನ್ಮಾಂತರಗಳಲ್ಲಿ ಮರೆಯಲ್ಲ. ಅವನಿಗೆ ಅಷ್ಟು ಸಂತೋಷವೋ ಯಾವುದೋ ಒಂದು ಜೀವಿ ನನಗೆ ಒಂದಿಷ್ಟು ಅಲ್ಪ ಭಕ್ತಿ ಸೇವೆಯನ್ನು ಮಾಡಿದೆ. ಭಗವಂತ ಏನು ನೋಡ್ತಾ ಇದ್ದಾನೆ, ಆ ಇಲಿಯ ದೇಹ ನಾವಿದೆಲ್ಲ ಚರ್ಚೆ ಮಾಡಿದ್ವಿ ಆಗಲೇ. ಪ್ರಾಣಿಗಳ ದೇಹದಲ್ಲಿ ಯಾವ ಬುದ್ಧಿಯೂ ಇಲ್ಲ, ಉನ್ನತ ಮಟ್ಟದ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಆ ಇಲಿ ಏನು ಭಕ್ತಿ ಸೇವೆ ಅಂತ ಬಂದು ಏನೂ ಮಾಡಿಲ್ಲ ಅಲ್ಲಿ. ಆದರೆ ಅದೇನು ಮಾಡ್ತು, ಸುಮ್ಮನೆ ಬಾಯಿಯಲ್ಲಿ ದೀಪ ಕಾಣ್ತಾ ಇದೆ, ಭಗವಂತನ ಮುಂದೆ 3 ಸತಿ ಜಿಗಿತು. ಏನು ಮಾಡ್ತೀವಿ ನಾವು, ಆರತಿ ಮಾಡ್ತಿರುವಾಗ ದೀಪ ಇದೆ, 3 ಸತಿನೋ 4 ಸತಿ ನಾವೇನು ಮಾಡ್ತೀವಿ. ಭಗವಂತ ಏನು ನೋಡ್ತಾ ಇದ್ದಾನೆ, ಭಗವಂತ ನೋಡ್ತಾ ಇದ್ದಾನೆ, ಓ ಇಲಿ ನನಗೆ ಆರತಿ ಬೆಳಗ್ತಾ ಇದೆ. ಅದು ಯಾವಾಗ? ಕಾರ್ತಿಕ ಮಾಸದಲ್ಲಿ. ಸೊ ಹಾಗಾಗಿ ಅವನು ಎಂತಹ ವಿಶೇಷ ಅನುಗ್ರಹವನ್ನು ನೀಡ್ತಾನೆ ಅಂದರೆ, ಆ ಇಲಿಗೆ ಏನು ಸಿಗುತ್ತೆ? ವೈಕುಂಠ ಪ್ರಾಪ್ತಿ. ವೈಕುಂಠ ಪ್ರಾಪ್ತಿ. ಸುಮ್ಮನೆ ಅದಕ್ಕೇನು ಗೊತ್ತಿಲ್ಲ, ಮಾಡಿಲ್ಲ, ಸುಮ್ಮನೆ ಅದರ ಆಹಾರ ಏನೋ ತಿನ್ನೋಕ್ಕೆ ಪ್ರಯತ್ನ ಮಾಡಿದೆ, ಏನೋ ಆಗಿ ಆಕಸ್ಮಿಕವಾಗಿ ದೇವರ ಮುಂದೆ ಅದು ಆರತಿ ಮಾಡೋ ಒಂದು ರೀತಿಯಲ್ಲಿ ಕುಣಿದಾಡಿದೆ. ಅದಕ್ಕೆ ಭಗವಂತ ನೋಡಲೇ ಇಲ್ಲ. ಇನ್ನೇನು ಆ ಇಲಿಗೆ ಗೊತ್ತಾ ನನಗೋಸ್ಕರ ಮಾಡ್ತಾ ಉದ್ದೇಶಪೂರ್ವಕವಾಗಿ. ಇವಾಗ ಎಷ್ಟೊಂದು ಜನ ಮಕ್ಕಳು ಬರ್ತಾರೆ, ಇಲ್ಲಿ ಮಕ್ಕಳು ಬಂದು ಮಾಡ್ತಾರೆ, ಮಕ್ಳಿಗೆ ಏನಾದ್ರು ಗೊತ್ತಾ ಏನು ಮಾಡ್ತಾಯಿದ್ದಾರೆ ಅಂತ? ಸುಮ್ಮನೆ ಏನೋ ಮಾಡ್ತಾರೆ, ಎಲ್ಲರೂ ದೀಪ ಬೆಳಗ್ತಾರೆ, ಅವರು ಬಂದು ಅವ್ರು ಎಲ್ಲರಿಗೂ ಕೂಡ ಕೃಪೆ. ಮನುಷ್ಯರಿಗೆ ಯಾಕೆ, ಪ್ರಾಣಿಗಳಿಗೆ ಭಗವಂತ ಕೃಪೆ ಕೊಡ್ತಾನೆ. ಇದು ಸಾಮಾನ್ಯವಾದ ಕಾರ್ತಿಕ ಮಾಸದಲ್ಲಿ, ವಿಶೇಷವಾಗಿ ಕಾರ್ತಿಕ ಮಾಸ ಅಂದಿದ್ದಕ್ಕೆ ಅವನಿಗೆ ಆ ಇಲಿಗೆ ವೈಕುಂಠ ಪ್ರಾಪ್ತಿ. ನಾವಿದಾಗಲೇ ಚರ್ಚೆ ಮಾಡಿದ್ದೀವಿ, ವೈಕುಂಠಕ್ಕೆ ಹೋಗೋದು ಅಷ್ಟು ಸುಲಭ ವಿಷಯ ಅಲ್ಲ. ವೈಕುಂಠಕ್ಕೆ ಯಾರು ಹೋಗ್ಬೋದು? ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಇವತ್ತು ತುಂಬ ಕಲ್ಮಶ ಇದೆ. ಏನಿದೆ ಕಲ್ಮಶ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದೆಲ್ಲ ಅಕೌಂಟ್ ಏನಾಗಬೇಕು? 0 ಆಗಬೇಕು. ಎಷ್ಟು ಸುಲಭ. ನಾವು 15 ವರ್ಷದಿಂದ ಭಕ್ತಿಯ ಸಾಧನೆಯನ್ನು ಮಾಡ್ತಾಯಿದ್ದೀವಿ, ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಗೊತ್ತಾಗತ್ತೆ ಕಡಿಮೆ ಆಗ್ತಾಯಿದೆ, ಆದರೆ 0 ಆಗೋದು ಬಹಳ ಪರಿಶ್ರಮದ ಕೆಲಸ. ಬರೀ ಪರಿಶ್ರಮ ಒಂದೇ ಅಲ್ಲ, ಅದಕ್ಕೆ ವಿಶೇಷವಾಗಿ ಭಗವಂತನ ಕೃಪೆ ಅವಶ್ಯಕತೆ ಇದೆ. ಆದರೆ ಇಲ್ಲಿ ನೋಡಿ, ಏನೂ ಮಾಡಲಿಲ್ಲ, ಯಾವ ಸಾಧನೆ ಏನೂ ಇಲ್ಲ, ಯಾವ ಜಪವೂ ಇಲ್ಲ. ಸುಮ್ಮನೆ ಕಾರ್ತಿಕ ಮಾಸದಲ್ಲಿ ಭಗವಂತನ ಮುಂದೆ ಕುಣಿದಾಡಿದ್ದಕ್ಕೆ ಅದಕ್ಕೆ ವಿಷ್ಣು ಪ್ರಾಪ್ತಿ, ವೈಕುಂಠ ಪ್ರಾಪ್ತಿ. ಸೊ ಇದು ಈ ಕಾರ್ತಿಕ ಮಾಸದ ಮಹತ್ವ. ಸಾಮಾನ್ಯವಾಗಿ 2 ಥರ ಕಾರ್ತಿಕ ಮಾಸ ಇದೆ. ಒಂದು ವೈಷ್ಣವ, ಇನ್ನೊಂದು ಸ್ಮಾರ್ತ ಅಂತ ಹೇಳ್ತೀವಿ. ನಮ್ಮದು ಪೂರ್ಣಿಮೆಯಿಂದ ಪೂರ್ಣಿಮೆ ತನಕ. ಹಾಗಾಗಿ ನಮಗೆ ನೆನ್ನೆ ಮುಗೀತು, ಆದರೆ ಹೊರಗೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ತನಕ ಮಾಡ್ತಾರೆ. ಏನೋ ಭಗವಂತ ಯಾವುದೇ ಕ್ಯಾಲೆಂಡ್ರಲ್ಲಿ ಹೆಂಗೋ ಅಂತೂ ನಮಗೆ ಕೃಪೆ ಸಿಗಬೇಕು. ಇನ್ನೊಂದು 15 ದಿನ ಇದೆ. ಆ ರೀತಿ ನೋಡಿದ್ರೆ ಇನ್ನೊಂದು 15 ದಿನ ನಮಗೆ ಅವಕಾಶ ಇದೆ. ಹಾಗಾಗಿ ಈ ಅವಕಾಶವನ್ನು ತಗೊಳ್ಳಿ. ಏನಾದರೂ ಭಕ್ತಿ ಸೇವೆ ಭಗವಂತನಿಗೆ. ಸಾಮಾನ್ಯವಾಗಿ ನಾವು ಮಾಡೋದು ತುಪ್ಪದ ದೀಪವನ್ನು ಬೆಳಗೋದು. ಯಾರು ಜಪ ಮಾಡ್ತಾ ಇಲ್ವೋ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ಅಟ್ಲೀಸ್ಟ್ ಕಾರ್ತಿಕ ಮಾಸದಲ್ಲಿ ಜಪ ಮಾಡೋಕ್ಕೆ ಶುರು ಮಾಡಿ ಅಂತ.
ಯಾಕಂದರೆ ಆವಾಗ ಅವರು ಸಾಮಾನ್ಯವಾಗಿ ಮಾಡ್ತಾ ಇಲ್ಲ, ಆದರೆ ಕಾರ್ತಿಕ್ ಮಾಸದಲ್ಲಿ ಮಾಡಿದಾಗ ಅವ್ರಿಗೆ ವಿಶೇಷ ಅದರಿಂದ ಕೃಪೆ ಸಿಗುತ್ತೆ, ಭಗವಂತನ ಕೃಪೆ ಸಿಗುತ್ತೆ. ಸೊ ಇದು ಮುಖ್ಯವಾದದ್ದು ಕಾರ್ತಿಕ್ ಮಾಸದಲ್ಲಿ. ಈ ಕಾರ್ತಿಕ್ ಮಾಸದಲ್ಲಿ ಕೃಷ್ಣ ಬಹಳ ವಿಶೇಷವಾದ ಲೀಲೆಗಳನ್ನು ನಡೆಸ್ದ. ಯಾಕೆಂದರೆ ಅವನಿಗೆ ಬಹಳ ಪ್ರಿಯವಾದ ತಿಂಗಳು. ಆ ಬಹಳ ಪ್ರಿಯವಾದ ತಿಂಗಳಲ್ಲಿ ಏನಾದರೂ ಅವನಿಗೆ ತುಂಬ ಪ್ರಿಯವಾದ ಚಟುವಟಿಕೆಗಳನ್ನು ಮಾಡಿದ್ದಾನೆ ಭಗವಂತ. 2 ವಿಶೇಷವಾದ ಲೀಲೆ. ಒಂದು ದಾಮೋದರ. ನಾವು ಪ್ರತಿ 4 ವಾರದಿಂದ ನಾವು ದಾಮೋದರ ಭಗವಂತನಿಗೆ ತುಪ್ಪದ ದೀಪವನ್ನು ಬೆಳಕೊಂಡು ಬಂದ್ವಿ. ಅದು ಒಂದು ಲೀಲೆ. ಇನ್ನೊಂದು ವಿಶೇಷವಾದದ್ದು ಗೋವರ್ಧನ ಬೆಟ್ಟವನ್ನು ಎತ್ತಿದ್ದು ಕೂಡ ಇದೇ ಸಮಯದಲ್ಲಿ. ಗೋವರ್ಧನ ಬೆಟ್ಟವನ್ನು ಯಾಕೆ ಎತ್ತಿದ ಕೃಷ್ಣ? ಯಾರಿಗಾರು ಗೊತ್ತಾ? ಗೋವರ್ಧನ ಬೆಟ್ಟ ಮರೆ ಮಾಡೋದಕ್ಕೋಸ್ಕರ. ಯಾರಿಂದ ಮರೆ? ಮಳೆ. ಯಾರು ಮಳೆಯನ್ನು ಸುರಿಸ್ತಾ ಇದ್ದವನು? ಇಂದ್ರ ಯಾಕೆ ಅಷ್ಟೊಂದು ಮಳೆ ಸುರಿಸ್ದ? ಭಗವಂತ ಒಂದು ಕೊಡೆ, ಸಾಮಾನ್ಯವಾದ ಕೊಡೆ ಸಾಕಾಗದೆ ಪರ್ವತವನ್ನೇ ಎತ್ತೋ ಅಂಥ ಸನ್ನಿವೇಶ ಯಾಕೆ ಬಂತು? ಅಷ್ಟೊಂದು ಅಹಂಕಾರ ಆಗಿ ಬಂದ್ಬಿಟ್ಟಿತ್ತು ಅವನಿಗೆ, ಇಂದ್ರನಿಗೆ. ಅದಕ್ಕೆ ಈ 2 ಕಥೆಗಳು ಕೂಡ, ಈ 2 ಲೀಲೆಗಳು ಕೂಡ ನಮಗೆ ವಿಶೇಷವಾದ ಒಂದು ಪಾಠವನ್ನು ಕಲಿಸ್ತಾ ಇರೋದು. ವಿಶೇಷವಾದ ಪಾಠ ಏನು ಅಂದರೆ, ಒಂದು ನಾವು ತಿಳ್ಕೊಬೇಕು, ನಾವು ಯಾವಾಗ ಕೃಷ್ಣನ ಹತ್ರ ಬರ್ತೀವಿ, ಕೃಷ್ಣ ನಮ್ಮ ಜೀವನದಲ್ಲಿ ಒಳ್ಳೇದಾಗುವಂತಹ ವಿಷಯಗಳನ್ನು ಮಾಡ್ತಾನೆ. ಒಳ್ಳೇದಾಗೋದು ಅಂದರೆ ಏನು? ನಮ್ಮ ಲೆಕ್ಕಾಚಾರದಲ್ಲಿ ಒಳ್ಳೆಯದೋ ಕೆಟ್ಟದ್ದು ಅದು ಮುಖ್ಯ ಅಲ್ಲ, ಅವನ ಲೆಕ್ಕಾಚಾರದಲ್ಲಿ ಒಳ್ಳೆಯದೋ ಇಲ್ಲವೋ ಅನ್ನೋದು ಮುಖ್ಯ. ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ, ಎಲ್ಲ ಜೀವಿಗಳನ್ನು ತನ್ನ ಹತ್ರ ಕರ್ಕೊಳ್ಳೋಕ್ಕೆ ಅವನು ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾನೆ. ಈ 2 ಕಥೆಗಳು ಇದರ ಒಂದು ಮಹತ್ವವನ್ನು ಹಾಡಿ ಹೊಗಳುತ್ತಾ ಇರುವಂತಹ ಲೀಲೆಗಳು. ಮೊದಲನೇದು ಇಂದ್ರ ಕೃಷ್ಣನಿಗೆ ಬಹಳ ಅಚ್ಚುಮೆಚ್ಚಿನ ಸೇವಕ. ಯಾಕೆಂದರೆ ಎಲ್ಲ ದೇವತೆಗಳು ಭಗವಂತನಿಗೆ ಬಹಳ ಪ್ರಿಯರಾದವರು. ಯಾಕಂದರೆ ಈ ಭೌತಿಕ ಜಗತ್ತನ್ನು ನಡೆಸಬೇಕು ಅಂದರೆ ಈ ಎಲ್ಲ ದೇವತೆಗಳು ಬೇಕು, ಕಾರ್ಯಕರ್ತರವರು. ಅವರು ಸೇವೆ ಇಲ್ಲದೆ ಈ ಭೌತಿಕ ಜಗತ್ತು ಬ್ರಹ್ಮಾಂಡ ನಡೆಯೋಕ್ಕೆ ಆಗೋದಿಲ್ಲ. ಭಗವಂತ ಅವರಿಗೆಲ್ಲ ಒಂದೊಂದು ಹುದ್ದೆ, ಒಂದೊಂದು ಪೋಸ್ಟನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅವರೆಲ್ಲ ಭಗವಂತನಿಗೆ ಬಹಳ ಪ್ರಿಯ. ನಾನು ಮುಂಚೆನೂ ಹೇಳಿದ್ದೀನಿ, ಸ್ವರ್ಗಲೋಕದಲ್ಲಿ ಈ ಎಲ್ಲ ದೇವತೆಗಳಿರ್ತಾರೆ, ಆದರೆ ಅವರಿಗೆ ಯಾವತ್ತಾದರೂ ಏನಾದರೂ ಒಂದು ಚೂರು ಕಷ್ಟ ಬಂದರೂ ಅವ್ರು ಯಾರ ಹತ್ರ ಓಡ್ತಾರೆ? ವಿಷ್ಣು ಹತ್ರ ಓಡ್ತಾರೆ. ಅವ್ರಿಗೆ ಬೇರೆ ಯಾರೂ ಗೊತ್ತಿಲ್ಲ, ನೇರವಾಗಿ ವಿಷ್ಣು ಹತ್ರ ಓಡ್ತಾರೆ. ವಿಷ್ಣು ಏನು ಅವರು ಬರೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತಾನೆ, ಆಯಿತು ನಾನು ನೋಡ್ಕೋತೀನಿ, ಯೋಚನೆ ಮಾಡಿಬಿಡಿ. ಅಷ್ಟು ಪ್ರಿಯವಾದವರು ಇವರೆಲ್ಲ. ಆದರೆ ಏನಾಗುತ್ತೆ, ಭಗವಂತನಿಗೆ ಒಂದು ಇಷ್ಟ ಇಲ್ಲ, ತನ್ನ ಭಕ್ತರಲ್ಲಿ ಅಹಂಕಾರ ಅನ್ನೋದು ಇಷ್ಟ ಆಗಲ್ಲ ಕೃಷ್ಣನಿಗೆ. ಭಕ್ತರಲ್ಲಿ ಅಹಂಕಾರ ಅನ್ನೋದು ಇಷ್ಟ ಆಗಲ್ಲ. ಹಾಗಾಗಿ ಈ ಸನ್ನಿವೇಶದಲ್ಲಿ ಏನಾಯಿತು, ಬ್ರಜವಾಸಿಗಳು ಬೃಂದಾವನದಲ್ಲಿ ಎಲ್ಲ ಬ್ರಜವಾಸಿಗಳು ಪ್ರತಿ ವರ್ಷ ಇಂದ್ರನಿಗೆ ಪೂಜೆಯನ್ನು ಮಾಡ್ತಾಯಿದ್ರು. ಇಂದ್ರ ಪೂಜೆ ಅಂತ. ಇಂದ್ರನ ಪೂಜೆ ಯಾಕೆ? ಅವರು ನಂದ ಮಹಾರಾಜರು ಹೇಳ್ತಾರೆ, ನಾವು ಜೀವನ ಮಾಡ್ತಾ ಇರೋದು ಈ ಹಸುಗಳ ಮೇಲೆ, ನಾವು ಗೋಪಾಲಕರು. ಹಾಗಾಗಿ ಹಸುಗಳಿಗೆ ಹುಲ್ಲು ಬೇಕು. ಹುಲ್ಲು ಎಲ್ಲಿಂದ ಬರುತ್ತೆ? ಹುಲ್ಲು ಬರಬೇಕು ಅಂದರೆ ಮಳೆ ಬರಬೇಕು. ಮಳೆ ಯಾರು ಕೊಡ್ತಾ ಇದ್ದಾನೆ? ಇಂದ್ರ ಕೊಡ್ತಾ ಇದ್ದಾನೆ. ಹಾಗಾಗಿ ಪ್ರತಿ ವರ್ಷ ಇಂದ್ರನಿಗೆ ಒಂದು ಗೌರವಾರ್ಪಣೆ, ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು. ಅರೆ ಇಲ್ಲಿ ಕೃಷ್ಣ ಇನ್ನೊಂದು ವಿಷಯವನ್ನು ಕಲಿಸೋಕ್ಕೆ ಇಷ್ಟಪಟ್ಟ ನಮಗೆಲ್ಲರಿಗೂ. ಏನು? ದೇವತೆಗಳ ಪೂಜೆಯ ಅವಶ್ಯಕತೆ ಇಲ್ಲ ಅಂತ. ಸೊ ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ, ತನ್ನ ತಂದೆ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ ಇದು ಪೂಜೆ ಯಾಕೆ ಮಾಡ್ತಾಯಿದ್ದೀರಾ ನೀವು? ಯಾರ ತೃಪ್ತಿಗೋಸ್ಕರ ಮಾಡ್ತಾಯಿದ್ದೀರಾ? ಇದು ವೈದಿಕ ಸಂಪ್ರದಾಯನೋ ಅಥವಾ ನಿಮ್ಮ ಸುಮ್ಮನೆ ಮನೆಯ ರೂಢಿನೋ? ಇದು ನಮ್ಮ ಮನೆಯಲ್ಲಿ ತಲತಲಾಂತರಗಳಿಂದ ನಡ್ಕೊಂಡು ಬರ್ತಾ ಇರೋಂಥ, ಅಥವಾ ಇದು ವೇದಗಳಲ್ಲಿ ಏನಾದ್ರು ನಿರ್ದೇಶನ ಕೊಟ್ಟಿದ್ದಾರೋ ಮಾಡಬೇಕು ಈ ರೀತಿ ಇಂದ್ರ ಪೂಜೆ ಅಂತ? ಆವಾಗ ನಂದ ಮಹಾರಾಜ್ ಹೇಳ್ತಾರೆ, ಇಲ್ಲ ಇದು ನಮ್ಮ ಮನೆಯ ಸಂಪ್ರದಾಯ. ಇಲ್ಲ, ನಾವು ಒಬ್ಬರೇ ಅಲ್ಲ, ಎಲ್ಲ ಗೋಪಾಲಕರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಯಾಕಂದರೆ ಇಂದ್ರ ತೃಪ್ತನಾದರೆ ನಮಗೆ ಮಳೆ ಬರುತ್ತೆ, ನಮ್ಮ ಜೀವನ ಅದರ ಆಧಾರದ ಮೇಲೆ ನಡೀತಾ ಇದೆ ಅಂತ. ಆವಾಗ ಕೃಷ್ಣ ಆ ಒಂದು ಪೂಜೆಯನ್ನು ನಿಲ್ಲಿಸ್ತಾನೆ. ಯಾಕೆ ನಿಲ್ಲಿಸ್ತಾನೆ? ಯಾಕೆಂದರೆ ಈ ದೇವತೆಗಳ ಪೂಜೆ, ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ಬಿಡ್ತಾನೆ, ಅವಿಧಿ ಪೂರ್ವಕಂ. ಈ ದೇವತೆಗಳ ಪೂಜೆ ಅವಶ್ಯಕತೆ ಇಲ್ಲ, ಅದು ವಿಧಿಯ ವಿರುದ್ಧ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾಕೆ ವಿಧಿಯ ವಿರುದ್ಧ? ಮತ್ತು ವೇದಗಳಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಕೂಡ ಒಂದೇ ಪರಿಶುದ್ಧವಾದ ಜ್ಞಾನವನ್ನು ಅಥವಾ ಪರಿಶುದ್ಧವಾದ ವಿಷಯಗಳನ್ನು ಸ್ವೀಕಾರ ಮಾಡೋಕ್ಕೆ ಎಲ್ಲರೂ ಸಿದ್ಧರಾಗಿರಲ್ಲ.
KG 1ಗೆ ಬಂದಾಗ ಅವ್ರಿಗೆ ಒಂದು ಕೊಡಬೇಕು, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಬಂದಾಗ ಇನ್ನೊಂದು ಕೊಡಬೇಕು. ಹಾಗೆ ಕ್ರಮೇಣವಾಗಿ ಅವರು ಭಗವಂತನ ಹತ್ರ ಬರಬೇಕು. ವೇದಗಳ ಉದ್ದೇಶ ಏನು? ಬೇರೆ ಬೇರೆ ದೇವತೆಗಳ ಪೂಜೆಯನ್ನು ಮಾಡಿಕೊಂಡು ಕ್ರಮೇಣವಾಗಿ ಒಬ್ಬ ಜೀವಿ ಭಗವಂತನ ಹತ್ರ ಬರಬೇಕು. ಇದು ವೇದಗಳ ಉದ್ದೇಶ. ವರ್ಣಾಶ್ರಮ ಅಂತ ಒಂದು ವ್ಯವಸ್ಥೆ ಇದೆ, ಅದರ ಉದ್ದೇಶ. ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ವಿಷ್ಣು ಅಥವಾ ಕೃಷ್ಣ ಹತ್ರ ಬಂದಿಲ್ವೋ ಅವರು ಬೇರೆ ಬೇರೆ ದೇವತೆಗಳ ಪೂಜೆಯನ್ನು ಮಾಡಬೇಕು. ಅರೆ ಇವಾಗ ನಂದ ಮಹಾರಾಜ ಇವರೆಲ್ಲ ವ್ರಜವಾಸಿಗಳು ಕೃಷ್ಣನ ಜೊತೆನೇ ಇದ್ದಾರೆ. ಕೃಷ್ಣನ ಜೊತೆನೇ ಇದ್ದು ಅವರು ದೇವತೆಗಳ ಪೂಜೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಕೃಷ್ಣ ಈ ಒಂದು ಲೀಲೆಯ ಮೂಲಕ ಅವನು ತೋರಿಸ್ತಾನೆ, ಈ ದೇವತೆಗಳು ಹೊಂದಿರುವಂಥ ಶಕ್ತಿಗಿಂತ ನನ್ನ ಹತ್ರ ಇರೋ ಶಕ್ತಿ ಜಾಸ್ತಿ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭೋಗೈಶ್ವರ್ಯ ಪ್ರಸಕ್ತ ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಇದಕ್ಕೆ ಶಾಂತಿ ಸೂತ್ರ ಅಂತ ಕರಿತೀವಿ ನಾವು. ಇದನ್ನು ನಾವು ಓದ್ತೀವಿ ಮುಂದಿನ ವಾರದಿಂದ ನಾವು ಭಗವದ್ಗೀತೆಯ 108 ಶ್ಲೋಕಗಳಂತ ಹೇಳಿದ್ವಲ್ಲ, ಅದನ್ನು ಶುರು ಮಾಡ್ತೀವಿ. ಯಾಕಂದರೆ ಇದು ಕಾರ್ತಿಕ ಮಾಸದ ಕೊನೆ, ಹಾಗಾಗಿ ಭಗವಂತನ ಒಂದು ಗುಣಗಾನ ಮಾಡದೆ ನಾವು ಇದು ಮಾಡೋದು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾವು ಇವತ್ತು ಈ ಒಂದು ಲೀಲೆಯನ್ನು ಶ್ರವಣ ಮಾಡ್ತಾಯಿದ್ದೀವಿ. ಮುಂದಿನ ವಾರದಿಂದ ವಾಪಸ್ ಭಗವದ್ಗೀತೆ. ಸೊ ಇಲ್ಲಿ ಕೃಷ್ಣ ಆ ಪೂಜೆಯನ್ನು, ಇಂದ್ರನಿಗೆ ಮಾಡಬೇಕಾಗಿರೋ ಪೂಜೆಯನ್ನು ಗೋವರ್ಧನಕ್ಕೆ ಮಾಡಬೇಕು ಅಂತ ಉಪದೇಶ ಮಾಡ್ತಾನೆ. ನೀವು ಏನೇನೋ ಸಿದ್ಧತೆಗಳು ಮಾಡ್ಕೊಂಡಿದ್ದೀರೋ ಅದನ್ನೇ ಉಪಯೋಗಿಸ್ಬಿಟ್ಟು ಗೋವರ್ಧನಕ್ಕೆ ಪೂಜೆ ಮಾಡಿ. ಯಾಕೆ? ಗೋವರ್ಧನ ಬೆಟ್ಟದ ಆಧಾರದ ಮೇಲೆ ಎಲ್ಲ ಹಸುಗಳು ಹುಲ್ಲು ಮೇಯಕ್ಕೆ ಹೋಗೋದು ಎಲ್ಲಿ? ಗೋವರ್ಧನ ಬೆಟ್ಟದ ಮೇಲೆ. ಈ ರೀತಿ ಬೇಕಾದಷ್ಟು ಕಾರಣಗಳನ್ನು ಕೊಡ್ತಾನೆ ಕೃಷ್ಣ. ಮತ್ತು ವ್ರಜವಾಸಿಗಳ ಒಂದು ವಿಶೇಷ ಗುಣ ಏನಂದರೆ, ಕೃಷ್ಣ ಏನು ಹೇಳ್ತಾನೋ ಸ್ವೀಕಾರ ಮಾಡ್ತಾರವ್ರು. ಬೇರೆ ಯಾವ ತಮ್ಮದೇ ಆದ ಯೋಚನೆ ಬುದ್ಧಿ ಇಲ್ಲ ವ್ರಜವಾಸಿಗಳಿಗೆ. ಅದಕ್ಕೆ ಅವರು ಬಹಳ ಪ್ರಿಯ ಭಕ್ತರು ಕೃಷ್ಣನಿಗೆ. ಸೊ ಅವ್ರೇನು ಮಾಡ್ತಾರೆ, ಕೃಷ್ಣ ಹೇಳಿದ ತಕ್ಷಣ ಆಯಿತು ಕೃಷ್ಣ ನೀನು ಹೇಳ್ದಂಗೆ ಮಾಡ್ತೀವಿ. ಸೊ ಏನು ಮಾಡ್ತಾರೆ, ಇಂದ್ರನಿಗೆ ಮಾಡಬೇಕಾಗಿರೋ ಪೂಜೆಯನ್ನು ಗೋವರ್ಧನಕ್ಕೆ ತಿರುಗಿಸ್ಬಿಡ್ತಾರೆ. ಆವಾಗ ಇಂದ್ರ ಮೇಲೆ ಸ್ವರ್ಗಲೋಕದಲ್ಲಿ ಕೂತಿದ್ದಾನೆ. ಕೂತ್ಕೊಂಡು ಆಮೇಲೆ ಕೇಳ್ತಾನೆ ತನ್ನ ಎಲ್ಲ ಸೇವಕರನ್ನು, ಏನಪ್ಪ ಹೇಗೆ ನಡೀತಾ ಇದೆ ನನ್ನ ಪೂಜೆ ಗೋವರ್ಧನದಲ್ಲಿ? ಎಲ್ಲ ಸೇವಕರು ಹೇಳ್ತಾರೆ, ಇಲ್ಲ ಸ್ವಾಮಿ ಅವರು ನಿಮ್ಮ ಪೂಜೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ನನ್ನ ಪೂಜೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರಾ? ಯಾಕೆ, ಏನಾಯಿತು? ಇಲ್ಲ ಅವನು ಕೃಷ್ಣ ನಿಮ್ಮ ಪೂಜೆ ಬೇಡ, ಗೋವರ್ಧನಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟ, ಹಾಗಾಗಿ ಅವರೆಲ್ಲ ನಿಲ್ಲಿಸ್ಬಿಟ್ರು. ನೋಡಿ ಎಷ್ಟು ಅಹಂಕಾರ ಇಂದ್ರನಿಗೆ. ಇಂದ್ರ ಹೇಳ್ತಾನೆ, ಯಾರು ಆ ಚಿಕ್ಕ ಬಾಲಕ ತುಂಬ ಅತಿಯಾಗಿ ಮಾತಾಡ್ತಾನಲ್ಲ ಅವನು ತಾನೇ? ಯಾಕಂದರೆ ಕೃಷ್ಣ ತುಂಬ ಮಾತಾಡ್ತಾನಂತೆ. ಆ ಬಹಳ ಮಾತಾಡೋವಂತಹ ಆ ಬಾಲಕ ಅವನು ಹೇಳಿದ್ದಕ್ಕೆ ಅವನು ಮಾತು ಕೇಳ್ಕೊಂಡು ಇವರು ನನ್ನ ಪೂಜೆಯನ್ನು ನಿಲ್ಲಿಸ್ಬಿಟ್ರ. ಸರಿ, ನನ್ನ ಶಕ್ತಿ ಏನು ತೋರಿಸ್ತೀನಿ ನಾನು ಈ ಬ್ರಜವಾಸಿಗಳಿಗೆ, ಮತ್ತೆ ಅವ್ರು ಬಂದು ನನ್ನ ಕಾಲಿಗೆ ಬೀಳಬೇಕು. ನೋಡಿ ಆ ಅಹಂಕಾರದಲ್ಲಿ ಜನ ದೇವ್ರು ಯಾರು ಅಂತಲೇ ಮರ್ತುಬಿಡ್ತಾರೆ. ಇಂದ್ರ ಭಗವಂತ ಯಾರು ಅಂತಲೇ ಮರ್ತುಬಿಟ್ಟ ತನ್ನ ಅಹಂಕಾರದಲ್ಲಿ. ಯಾಕೆ? ನಾನು ಈ ಮಳೆಯನ್ನು ನಿಯಂತ್ರಿಸೋನು ನಾನು. ಹಾಗಾಗಿ ಯಾವಾಗಲೂ ಅಷ್ಟೇ ನಮ್ಮ ಜೀವನದಲ್ಲಿ ನಮಗೆ ಅಹಂಕಾರ ಅನ್ನೋದು ಜಾಸ್ತಿ ಇದ್ದರೆ ನಾವು ಯಾವತ್ತೂ ಭಗವಂತನ ಕೃಪೆಯನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಇದು ಅದಕ್ಕೆ ನಮ್ಮ ಆಚಾರ್ಯರು ನಮಗೆ ಒಂದು ಸೂತ್ರವನ್ನು ಕೊಡ್ತಾರೆ ಕೃಷ್ಣನ ಕೃಪೆಯನ್ನು ಪಡ್ಕೊಳ್ಳೋಕ್ಕೆ. ಇದನ್ನು ದಯವಿಟ್ಟು ಕೇಳ್ಕೊಳ್ಳಿ. ಕೃಷ್ಣನ ಕೃಪೆಯನ್ನು ನಾವು ಪಡ್ಕೋಬೇಕು ಅಂದರೆ ಒಂದು ಸೂತ್ರ ಇದೆ. ಆ ಸೂತ್ರ ಏನು ಅಂದರೆ, ನೀವೆಲ್ಲರೂ ನಾನು ಹೇಳ್ತೀನಿ ಆಮೇಲೆ ಪುನರುಚ್ಚರಿಸಿ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ತೃಣಾದಪಿ ಸುನೀಚೇನ. ತೃಣ ಅಂದರೆ ಹುಲ್ಕಡ್ಡಿ. ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಅಂದರೆ ತೃಣಕ್ಕಿಂತ ಕೀಳು ಅಂತ ನಮ್ಮನ್ನು ನಾವು ಕಂಡುಕೋಬೇಕು. ತೃಣಕ್ಕಿಂತ ಕೀಳು. ಆ ತೃಣ ಅಂದರೆ ಯಾರು ನೋಡ್ತಾರ? ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಬೀದಿ ಮೇಲೆ ಹುಲ್ಲು ಬಿದ್ದಿರುತ್ತೆ, ಇನ್ನೊಂದು ಬಿದ್ದಿರುತ್ತೆ, ಯಾರು ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಯ್ಯೋ ಕೆಳಗಡೆ ಹುಲ್ಲಿದೆ, ನಾನು ಅದ್ರ ಮೇಲೆ ತುಳಿಬಾರ್ದು. ಸೊ ನಮಗೆ ಭಗವಂತ ಸ್ವಯಂ ಚೈತನ್ಯ ಮಹಾಪ್ರಭುವಾಗಿ ಬಂದು ಹೇಳ್ತಾ ಇದ್ದಾರೆ, ನಾವು ನಮ್ಮ ಮೇಲೆ ಈಗಿನ ಕಾಲದಲ್ಲಿ ಹೇಳ್ತಾರೆ ಏನು ಸೆಲ್ಫ್ ಪ್ರೆಸ್ಟೀಜ್, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಪ್ರೆಸ್ಟೀಜ್ ಏನೇನೋ ಹೇಳ್ತಾರೆ. ಏನು ಅಂದರೆ ನಮ್ಮನ್ನು ನಾವು ಏನೋ ಸ್ವಲ್ಪ ಶ್ರೇಷ್ಠವಾಗಿ ಕಂಡುಕೋಬೇಕು. ನಾವು ಸೆಲ್ಫ್ ಲವ್ ಅಂತಾರೆ ಇವಾಗೇನೋ ಇನ್ನೊಂದು ಹೊಸದು, ಬೇರೆಯವ್ರನ್ನ ಪ್ರೀತಿ ಮಾಡೋದಿರಲಿ, ಅದು ಮುಂಚೆನ ಮಾಡ್ತಾರೆ ಅದೇ ಜನ. ಅದಕ್ಕೆ ಸ್ವಾರ್ಥ ಅಂತ ನಾವು ಇನ್ನೊಂದು ರೀತಿಯಲ್ಲಿ ಹೇಳಿದ್ವಿ, ಸೆಲ್ಫಿಶ್ನೆಸ್ ಅಂತ. ಅದಕ್ಕೆ ಇವಾಗ ಸೆಲ್ಫ್ ಲವ್ ಅಂತ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಇವತ್ತು ನಮಗೆ ಹೇಳ್ಕೊಡ್ತಾ ಇರೋದು, ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮನ್ನು ನೀವು ಪ್ರೀತಿಸಲಿಲ್ಲ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಲ್ಲ, ಇದು ಚೆನ್ನಾಗಿರಲ್ಲ, ಅದು ಚೆನ್ನಾಗಿರಲ್ಲ. ಎಲ್ಲ ಇದು ಸೈಕಾಲಜಿಸ್ಟು, ಡಾಕ್ಟ್ರುಗಳೆಲ್ಲ ಇದೇ ಹೇಳೋದು.
ಇವತ್ತಿನ ವಿಷಯ. ಸೊ ಅದಕ್ಕೆ ಅವನಿಗೆ ಇಂದ್ರನಿಗೆ ತನಗೆ ತುಂಬ ಸೆಲ್ಫ್ ಲವ್ ಜಾಸ್ತಿ ಆಗೋಯ್ತು. ಎಷ್ಟು ಜಾಸ್ತಿ ಆಗೋಯ್ತು ಅಂದರೆ ಅವನಿಗೆ ತಾನೇ ತುಂಬ ಕೃಷ್ಣನಿಗಿಂತ ಮಿಗಿಲಾದವನು ಅಂತ ಯೋಚನೆ ಮಾಡಿಬಿಟ್ಟ. ಅದಕ್ಕೆ ಹೇಳ್ತಾರೆ, ತೃಣಾದಪಿ ಸುನೀಚೇನ, ನಾವು ಏನೂ ಇಲ್ಲ, ನಾವು ನಿಜವಾಗ್ಲೂ ಏನು ಸಾಧನೆ ಮಾಡಿದ್ದೀವಿ ಅಂತ ನಮಗೆ ಗರ್ವ ಅಹಂಕಾರ ಬರೋದಕ್ಕೆ ಏನು ಕಾರಣ ಏನಿದೆ? ಹೋಗಲಿ, ಗರ್ವ ಯಾರೋ ಪಡೋದಕ್ಕೆ ಇವಾಗ ಓಕೆ, ಯಾರೋ ನರೇಂದ್ರ ಮೋದಿ ಆಯಿತು, ಭಾರತದ ಪ್ರೈಮ್ ಮಿನಿಸ್ಟ್ರು, ಏನೋ ಗರ್ವ ಇರ್ಬೋದು, ಆದರೆ ಅವರಿಗೆ ಗರ್ವ ಇಲ್ಲ. ನಾವೇನೂ ಸಾಧನೆ ಮಾಡಿಲ್ಲ, ನಮಗೆ ಅಹಂಕಾರ. ನಾನು ಯಾರು ಗೊತ್ತಾ? ಯಾರೋ ಬರ್ತಾರೆ ಎಲ್ಲೋ, ನಾವು ನೋಡಿದ್ದೀವಿ ಇದೆಲ್ಲ ಟ್ರೈನಲ್ಲಿ, ಹೆಂಗೋ ಕಾಲು ಇಟ್ಕೊಂಡು ಕೂತಿರ್ತೀವಿ, ಯಾರೋ ಕಾಲು ಸ್ವಲ್ಪ ಕೆಳಗಡೆ, ಏನಂತೆ ನಿಮ್ಮ ಅಪ್ಪಂದ ಟ್ರೈನು, ಇದು ಮಾತು ನಮ್ಮದು. ಅಂದರೆ ಒಂದು ಚೂರು ಸುಮ್ಮನೆ ಕಾಲು ಕೆಳಗಡೆ ಏನೋ ಪಾಪ ಅವ್ರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾಯ್ತು, ಅಥವಾ ಅವರು ಕೂತ್ಕೊಳ್ಳೋಕೆ ತೊಂದರೆ ಆಗ್ತಾಯಿತ್ತು, ಏನೋ ಹೇಳಿದ್ರು, ನಾವು ಡೈರೆಕ್ಟಾಗಿ ಅವ್ರ ಅಪ್ಪನ ಹತ್ರನೇ ಹೊಟ್ಟೋಗ್ಬಿಡ್ತೀವಿ. ನಮ್ದು ಇದು ನಮ್ಮ ಏನು ಸದ್ಗುಣ, ಒಳ್ಳೆ ಗುಣ ನಮ್ಮದು. ಸೊ ಹಾಗಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ರೀತಿ ನಾವು ಜೀವನ ಮಾಡಿದ್ರೆ ನಮಗೆ ಭಗವಂತನ ಕೃಪೆ ಸಿಗೋದಿಲ್ಲ. ತೃಣಾದಪಿ ಸುನೀಚನ, ಯಾರೋ ಬೈದ್ರ ಆಯಿತು, ನನ್ನ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಏನು ಅವ್ರು ಹೇಳಿರೋದ್ರಲ್ಲಿ ಹೆಚ್ಚು ಕಡಿಮೆ ಏನೂ ತಪ್ಪಿರಲ್ಲ, ಆದರೆ ನಾವು ಅದನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ, ಹಾಗಾಗಿ ಎಗರಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ತೃಣಾದಪಿ ಸುನೀಚನ ತರೋರವಿ ಸಹಿಷ್ಣುನ, ತರೋರ್ ಒಂದು ವೃಕ್ಷ, ಯಾರೋ ಒಬ್ಬ ಕೊಡ್ಲಿ ಇಟ್ಕೊಂಡು ವೃಕ್ಷದ ಮೇಲೆ ಕೂತ್ಕೊಂಡು ಆ ವೃಕ್ಷವನ್ನು ಕಡಿತಾ ಇದ್ದಾನೆ. ಕಡಿದ್ಬಿಟ್ಟು ಆಮೇಲೆ ಏನು ಮಾಡ್ತಾನೆ ಅವನು, ತಿರ್ಗಾ ಅದೇ ವೃಕ್ಷದ ಕೆಳಗಡೆ ಬಂದು ಮಲ್ಕೋತಾನೆ. ಮಧ್ಯಾಹ್ನ ಬಿಸಿಲು ಜಾಸ್ತಿ ಆಯಿತು ಅಂತ ವೃಕ್ಷ ಏನು ಮಾಡುತ್ತೆ, ಓಡೋಟೋಗುತ್ತಾ? ನೀನು ನನ್ನನ್ನೇ ಕಡಿತಾ ಇದೆ, ನನ್ನ ಕೆಳಗಡೆನೇ ಬಂದು ಆಶ್ರಯ ತೊಗೋತಾ ಇದೆ, ಹೋಗಿ ಆ ಕಡೆ. ತರೋರಪಿ ಸಹಿಷ್ಣುನ, ಬಹಳ ತಾಳ್ಮೆಯಿಂದ ಇರಬೇಕು ಜೀವನದಲ್ಲಿ, ಬಹಳ ತಾಳ್ಮೆಯಿಂದ ಇರಬೇಕು. ಅಮಾನಿನ ಮಾನದೇನ, ಇನ್ಯಾರಾದರೂ ನಮಗೆ ಗೌರವ ಕೊಡದೇ ಹೋದರೂ ನಾವು ಗೌರವ ಕೊಡಬೇಕು. ಎಷ್ಟು ಸುಲಭ ಇದು, ಹೇಳೋಕ್ಕೆ ಸುಲಭ ಏನೋ, ಹೇಳ್ತಾನೂ ಬಾಯಿ ಸ್ವಲ್ಪ ನಡಗತ್ತೆ, ಅಷ್ಟು ಕಠಿಣ ಇದು. ಏನು ನೋಡಿ, ಇದು ನಮ್ಮ ಸಂಪೂರ್ಣ ಜಾಯಮಾನದಲ್ಲಿ ನಮಗೆ ಏನು ಹೇಳ್ಕೊಟ್ಟಿದ್ದಾರೋ ಅದಕ್ಕೆ ಸಂಪೂರ್ಣ ತದ್ವಿರುದ್ಧವಾದ ಉಪದೇಶ. ಸ್ಕೂಲ್ ಕಾಲೇಜಲ್ಲಿ ಏನು ಹೇಳ್ಕೊಟ್ರು ನಮಗೆ? ಎಲ್ಲರೂ ಫಸ್ಟ್ ನಿಂತ್ಕೋಬೇಕು, ಸಾಧ್ಯ ಇದೆಯಾ? ಫಸ್ಟ್ ಅಂದರೆ ಎಷ್ಟು ಜನ ನಿಂತ್ಕೊಳ್ಳೋಕೆ ಜಾಗ ಇದೆ ಅಲ್ಲಿ? ಒಬ್ಬರೇ ನಿಂತ್ಕೊಳ್ಳೋಕ್ಕಾಗೋದು. ಸೊ ಅವಾಗ ಏನು ಮಾಡ್ಬೇಕಾದ್ರೆ ನಾವು ಈ ಕಡೆ ಆ ಕಡೆ ಇರೋರನ್ನ ತಳ್ಳಬೇಕು. ತಳ್ಳಿಲ್ಲ ಅಂದರೆ ನಮ್ಮ ಮೇಲೆ ಬರೋಕ್ಕಾಗಲ್ಲ. ಕೃಷ್ಣ ಆದರೆ ಸಂಪೂರ್ಣವಾಗಿ ತದ್ವಿರುದ್ಧವಾದ ಉಪದೇಶವನ್ನು ನೀಡ್ತಾ ಇದ್ದಾನೆ. ನಾವು ಫಸ್ಟ್ ನಿಂತಿರೋರು ಎಷ್ಟು ಅಹಂಕಾರ ಪಡ್ತಾರೆ, ನಾನು ಫಸ್ಟು, ನೀನು ನೋಡು ಸೆಕೆಂಡು, ನೀನು ಥರ್ಡು ಅಂತ. ಕೃಷ್ಣ ಹೇಳ್ತಾನೆ, ಈ ಅಹಂಕಾರದ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ನಾವು ನಮ್ಮ ಜೀವನದಲ್ಲಿ ಈ ಒಂದು ಶ್ಲೋಕವನ್ನು ನೆನ್ಪಿಟ್ಕೊಂಡು, ಈ ಒಂದು ಶ್ಲೋಕವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಕ್ಕಾಗ್ಬಿಟ್ರೆ ನಮ್ಮ ಜೀವನ ಯಶಸ್ಸು, ನಾವು ಯಶಸ್ಸನ್ನು ಕಂಡ್ಕೋತೀವಿ. ಅರೆ ಇಂದ್ರ ಮರ್ತುಬಿಟ್ಟ, ಇದನ್ನು ಮರ್ತುಬಿಟ್ಟು ಯಾರು ಅವನು ಪುಟ್ಟ ಬಾಲಕ, ಅವನ ಮಾತು ಕೇಳಿ ಇವರು ನನ್ನ ಪೂಜೆಯನ್ನು ನಿಲ್ಲಿಸಿದ್ದಾರೆ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ಏನು ಹೇಳ್ತಾನೆ, ಆ ವೃಂದಾವನವನ್ನು, ಆ ವ್ರಜಭೂಮಿಯನ್ನೇ ನಾವು ನೆಲ ಸಮಾಧಿ ಮಾಡಿಬಿಡೋಣ, ನೀರಲ್ಲಿ ಮುಳುಗಿಸ್ಬಿಡ್ತೀನಿ ನಾನು, ನೀರಲ್ಲಿ ಜಲಾವೃತವಾಗುತ್ತೆ, ನೀರಿನಿಂದ ಆವೃತವಾಗಿ ಅದು ಇಲ್ಲದಾಗಬೇಕು. ಯಾವಾಗ? ಪ್ರಳಯದ ಸಮಯದಲ್ಲಿ ಹೀಗಾಗತ್ತೆ. ಪ್ರಳಯ ಅಂದರೆ ಈ ಒಂದು ಬ್ರಹ್ಮಾಂಡ ಸೃಷ್ಟಿಯಾಗಿದೆ, ಸ್ವಲ್ಪ ಕಾಲ ಇರುತ್ತೆ, ಆಮೇಲೆ ಅಂತಿಮವಾಗಿ ಬ್ರಹ್ಮಾಂಡ ಮುಳುಗೋಗ್ಬಿಡುತ್ತೆ. ಆ ಬ್ರಹ್ಮಾಂಡ ನಾಶವಾಗೋ ಸಮಯದಲ್ಲಿ 100 ವರ್ಷಗಳ ಕಾಲ ತೀವ್ರವಾದ ಬಿಸಿಲು. ಎಷ್ಟು ಬಿಸಿಲು ಅಂದರೆ ಭೂಮಿಯಲ್ಲಿ ಇರೋ ನೀರೆಲ್ಲ ಹಿಂಗೋಗ್ಬಿಡತ್ತಂತೆ. ಜೀವಿಗಳಿಗೆ ಕುಡಿಯೋಕ್ಕೆ ನೀರಿರಲ್ಲ, ಸುಮ್ಮನೆ ನೀರಿಲ್ದೇ ಜೀವಿಗಳೆಲ್ಲ ಸಾಯ್ತಾ ಹೋಗುತ್ತವೆ. 100 ವರ್ಷ, 1 ವರ್ಷ ಏನೋ 1 ದಿನ 2 ದಿನ 3 ದಿನ ಅಲ್ಲ, 100 ವರ್ಷ. ಆ 100 ವರ್ಷ ಅಷ್ಟು ತಡೆಯೋಕ್ಕಾಗದೇ ಇರೋ ಬಿಸಿಲಾದ ಮೇಲೆ ಜೋರಾಗಿ ಮಳೆ ಸುರಿಯುತ್ತೆ. ಎಷ್ಟು ಜೋರಾಗಿ ಮಳೆ ಸುರಿಯುತ್ತೆ ಅಂದರೆ ಹೇಳ್ತಾರೆ, ಒಂದೊಂದು ಹನಿ, ಇಲ್ಲಿ ಪಿಲ್ಲರ್ಸ್ ಇದೆಯಲ್ಲ, ಆ ಪಿಲ್ಲರ್ ಅಷ್ಟು ದೊಡ್ಡದಂತೆ ಒಂದೊಂದು ಹನಿ ಬೀಳೋದು ಮೇಲಿಂದ. ಆ ಮಳೆಯನ್ನು ಬೀಳಿಸೋ ಮೋಡಗಳನ್ನು ಸಂವರ್ತಕ ಅಂತ ಕರೀತಾರೆ. ಸಂವರ್ತಕ ಮೋಡಗಳಿಗೆ ಹೆಸರಿದೆ ಸಂವರ್ತಕ ಅಂತ. ಇಂದ್ರ ಏನು ಮಾಡ್ದ, ಆ ಪ್ರಳಯದ ಕಾಲದಲ್ಲಿ ಬರೋ ಮೋಡಗಳನ್ನು ಇವಾಗಲೇ ಕರೆದ್ಬಿಟ್ಟ. ಅವನೇ ತಾನೇ ಬಾಸು, ಯಾವಾಗ ಬೇಕಾದ್ರೆ ಕರಿಬೋದು, ಬನ್ರಪ್ಪ
ಕೆಲಸ ಇದೆ ನಿಮಗೆ. ಅವ್ರು ಇನ್ನು ನಿದ್ದೆ ಮಾಡ್ತಾಯಿದ್ರೆ, ಇಲ್ಲ ಏನಪ್ಪ ಪ್ರಳಯ ಸಮಯ ಇಲ್ಲ, ಇನ್ನೂ ತುಂಬ ಇದೆ ಸಮಯ, ಯಾಕೆ ಕರೀತಾ ಇದೆಯಾ? ಇಲ್ಲ ಕೆಲಸ ಇದೆ, ಹೋಗಿ ವೃಂದಾವನವನ್ನು ನೀವು ಮುಳುಗಿಸ್ಬಿಡಿ. ಅವ್ರಿಗೆ ಇದು ಆಶ್ಚರ್ಯ ಆಗುತ್ತೆ, ಇದೇನಿದು ಒಂದು ಚಿಕ್ಕ ಹಳ್ಳಿಯನ್ನು ಮುಳುಗಿಸೋದಕ್ಕೆ ನಮ್ಮನ್ನು ಯಾಕೆ ಕಳಿಸಿದಾನೆ ಇವನು? ಇಂದ್ರ ಹೇಳ್ತಾನಿಲ್ಲ, ಹೋಗಿ ನೀವು ಕೆಲಸ ಮಾಡಿ, ನಾನು ಆಮೇಲೆ ಐರಾವತದ ಮೇಲೆ ಬರ್ತೀನಿ. ಬಾಸ್ ಅಲ್ವಾ, ಫಸ್ಟ್ ಕೆಲಸಗಾರನ ಕಳಿಸ್ಬಿಡೋದು, ಆಮೇಲೆ ನಾನು ಬರ್ತೀನಿ. ನೀವು ಏನು ಚೆನ್ನಾಗಿ ಮಾಡ್ತಾಯಿದ್ರೆ, ಎಲ್ಲ ಚೆನ್ನಾಗಿ ಮಾಡಿದರೆ ನನ್ನ ಹೆಸರು ನಾನು ಹಾಕ್ಕೋತೀನಿ. ಸರಿ, ಹೋದರು ಜೋರಾಗಿ ಮಳೆ ಸುರಿಸ್ತಾ ಇದ್ದಾರೆ. ಏನಾಯಿತು? ವ್ರಜವಾಸಿಗಳಲ್ಲಿ ಒಂದು ವಿಶೇಷವಾದ ಗುಣ, ಏನೇ ಜೀವನದಲ್ಲಿ ಸಮಸ್ಯೆ ಇದ್ದರೆ ಕೃಷ್ಣ ಅಷ್ಟೇ, ಇನ್ನೇನು ಮುಂದೆ ಕೇಳೋದು ಬೇಕಾಗಿಲ್ಲ. ಕೃಷ್ಣ ನನಗೆ ಇದು ಮಾಡು ಅದು ಮಾಡು ಏನೂ ಬೇಕಾಗಿಲ್ಲ. ಅಂದರೆ ಇಲ್ಲಿ ವ್ರಜವಾಸಿಗಳು ಬಂದು ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ನಿನಗೆ ಹಸುಗಳನ್ನು ಕಂಡ್ರೆ ತುಂಬ ಪ್ರೀತಿ. ತಮ್ಮ ಬಗ್ಗೆ ಏನೂ ಹೇಳ್ಕೊತಾ ಇಲ್ಲ. ಕೃಷ್ಣ ನಿಮಗೆ ಹಸುಗಳನ್ನು ಕಂಡ್ರೆ ತುಂಬ ಪ್ರೀತಿ, ಆ ಹಸುಗಳೆಲ್ಲ ತುಂಬ ಕಷ್ಟಪಡ್ತಾಯಿದ್ವಿ ಇಷ್ಟೊಂದು ಜೋರು ಮಳೆಯಲ್ಲಿ, ದಯವಿಟ್ಟು ನೋಡು ಅವರನ್ನು ಕಾಪಾಡೋದಕ್ಕೆ. ಸೊ ಕೃಷ್ಣನಿಗೆ ಶಾಸ್ತ್ರದಲ್ಲಿ ಅದಕ್ಕೆ ಹೇಳ್ತಾರೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಹೇಳ್ತಾರೆ. ಕೃಷ್ಣನಿಗೆ ವಿಶೇಷವಾಗಿ ಹಸುಗಳು ಮತ್ತು ಬ್ರಾಹ್ಮಣರು ಬಹಳ ಪ್ರಿಯ ಅಂತ. ಬ್ರಾಹ್ಮಣರು ಅಂದರೆ ಸುಮ್ಮನೆ ಯಾವುದೋ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರಲ್ಲ, ಅದು ಲೆಕ್ಕಕ್ಕೆ ಇಲ್ಲ ಕೃಷ್ಣನಿಗೆ. ಯಾರು ಬ್ರಾಹ್ಮಣರ ಥರ ಜೀವನ ನಡೆಸ್ತಾ ಇದ್ದಾರೆ ಅವರು. ಬ್ರಾಹ್ಮಣ ಅಂದರೆ ಯಾರು? ಬ್ರಹ್ಮಜ್ಞಾನಾತೀತಿ ಬ್ರಾಹ್ಮಣ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಬ್ರಹ್ಮ ಅಂದರೆ ಬ್ರಹ್ಮನ್ನೇನು, ನಾನು ಯಾರು, ಆತ್ಮ ಯಾರು, ಪರಮಾತ್ಮ ಯಾರು, ಈ ಎಲ್ಲ ಜ್ಞಾನವನ್ನು ತಿಳ್ಕೊಂಡಿರೋವನು ಭಗವಂತನಿಗೆ ಬಹಳ ಪ್ರಿಯ. ಸೊ ಭಗವಂತ, ನಾವು ಆಕಸ್ಮಿಕವಾಗಿ ಹಸುಗಳನ್ನು ಅಥವಾ ಬ್ರಾಹ್ಮಣರನ್ನು ನಾವೇನಾದರೂ ಅವರಿಗೆ ತೊಂದರೆಯನ್ನು ಕೊಟ್ಟರೆ ಕೃಷ್ಣನಿಗೆ ಬಹಳ ಕೋಪ ಬರುತ್ತೆ. ಅದಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡ್ತೀವಿ ಯಾವಾಗಲೂ, ಹಸುಗಳ ಸಂರಕ್ಷಣೆ ಬಹಳ ವಿಶೇಷವಾದದ್ದು. ಹಸುಗಳನ್ನು ನಾವು ಉಳಿಸ್ಲಿಲ್ಲ ಅಂದರೆ ಕೃಷ್ಣನಿಗೆ ಬಹಳ ಕೋಪ ಬರುತ್ತೆ. ಹಸುಗಳನ್ನು ಉಳಿಸೋದಕ್ಕೆ ಅದೊಂದು ದೊಡ್ಡ ಕಾರ್ಯಕ್ರಮ, ಅದು ದೊಡ್ಡ ಪ್ರಾಜೆಕ್ಟ್, ಅದು ಸುಮ್ಮನೆ ಆಗ್ತಾಯಿಲ್ಲ ಇವಾಗ. ಯಾಕೆಂದರೆ ಬಹಳ ಸ್ವಾರ್ಥಕ್ಕೆ ಸಿಲುಕಿ ಹಸುಗಳನ್ನು ನೋಡ್ಕೊಳ್ಳೋರು ಏನು ಮಾಡ್ತಾಯಿದ್ದಾರೆ, ಹಸುಗಳನ್ನೇ ಕೊಂದುಬಿಡ್ತಾಯಿದ್ದಾರೆ. ದೊಡ್ಡ ವಿಷಯ ಅದು, ಇವತ್ತು ನಮಗೆ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ. ಆದರೆ ಹಸುಗಳನ್ನು ಕಾಪಾಡಬೇಕು ನಾವು, ಅದು ನಮ್ಮ ಒಂದು ಕರ್ತವ್ಯ. ಅದನ್ನು ಮಾಡೋದ್ರಿಂದ ಕೃಷ್ಣ ತೃಪ್ತನಾಗ್ತಾನೆ. ಸೊ ಇಲ್ಲಿ ಹಸುಗಳಿಗೆ ತೊಂದರೆಯನ್ನು ಆಗ್ತಾ ಇರೋದು ನೋಡಿ ಕೃಷ್ಣನಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅವನೇನು ಮಾಡ್ತಾನೆ, ಆವಾಗ ಇವರೆಲ್ಲರನ್ನ ರಕ್ಷಿಸಬೇಕು. ಯಾಕೆ? ಇವರು ನನಗೆ ಅತ್ಯಂತ ಪ್ರಿಯರಾದವರು. ಕೃಷ್ಣನಿಗೆ ಈ ಸಂಪೂರ್ಣ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಲ್ಲಿ ವ್ರಜವಾಸಿಗಳು ಎಲ್ಲಕ್ಕಿಂತ ಹೆಚ್ಚು ಪ್ರಿಯರು. ಅವರಿಗೆ ಒಂದು ಕಿಂಚಿತ್ತಾದರೂ ಅವರಿಗೆ ನೋವು ತೊಂದರೆ ಆದರೆ ಅದನ್ನು ತಡ್ಕೊಳ್ಳೋಕ್ಕೆ ಕೃಷ್ಣನಿಗೆ ಆಗೋದಿಲ್ಲ. ಅದಕ್ಕೆ ಗೊತ್ತಾಯಿತು ಕೃಷ್ಣನಿಗೆ ತಕ್ಷಣ ಇದು ಇಂದ್ರನ ಅಹಂಕಾರ ಅಂತ. ಸೊ ಹಾಗಾಗಿ ಏನು ಮಾಡ್ತಾನೆ, ಗೋವರ್ಧನ ಬೆಟ್ಟವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ, ಸುಮ್ಮನೆ ಎಡಗೈನ ಕಿರುಬೆರಳು ಸುಮ್ಮನೆ ಅದನ್ನು ನೆಲವನ್ನು ಮುಟ್ತಾನಿಗೆ. ನೆಲವನ್ನು ಮುಟ್ಟ ತಕ್ಷಣ ಏನಾಗುತ್ತೆ, ಅದು ಅಷ್ಟು ದೊಡ್ಡ ಗೋವರ್ಧನ, ಎಷ್ಟೋ 100 ಮೈಲಿಗಳಷ್ಟು ಅಗಲ ಇರುವಂಥದ್ದು, ಸುಮ್ಮನೆ ಅದು ಏನೋ ಒಂದು ಬಲೂನ್ ಬಿಟ್ಟರೆ ಹಿಂಗೆ ಮೇಲೆ ಹಾರೋಗುತ್ತಲ್ಲ, ಹಾಗೆ ಸುಮ್ಮನೆ ಮೇಲೆ ಹಾರು ಬಂದುಬಿಟ್ಟು ಕೃಷ್ಣನ ಕೈಗೆ ಬಂದು ಕೃಷ್ಣನ ಕೈ ಮೇಲೆ ಬಂದು ನಿಂತ್ಕೊಂಡ್ಬಿಡ್ತಂತೆ. ಕೃಷ್ಣನ ಕೈ ಮೇಲೆ ಬಂದು ನಿಂತ್ಕೊಳ್ತು. ಕೃಷ್ಣ ಏನು ಕಷ್ಟಪಡ್ತಾ ಇದ್ದಾನ, ಬೆವರ್ತಾ ಇದ್ದಾನ. ಅರೆ ಯಶೋಧ ನೋಡ್ತಾ ಇದ್ದಾಳೆ, ಅಯ್ಯೋ ನನ್ನ ಮಗ ಕೃಷ್ಣ. ಯಶೋಧಾಗೆ ಎಲ್ಲಿ ಕಾಣುತ್ತೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ. ಯಶೋಧ ಅಯ್ಯೋ ನನ್ನ ಮಗ ಕೃಷ್ಣ, ಅವನು ಒಬ್ಬನೇ ಇಷ್ಟು ದೊಡ್ಡ ಪರ್ವತವನ್ನು ಎತ್ತು ನಿಂತೀಯ, ನೀವೆಲ್ಲ ಏನು ಮಾಡ್ತಾಯಿದ್ದೀರ, ಹೋಗಿ ಸಹಾಯ ಮಾಡಿ ಅವನಿಗೆ ಅಂತ. ಕೃಷ್ಣನ ಆಗ್ತಾ ಇದ್ದಾನೆ ಪಾಪ, ನನ್ನ ಪ್ರೀತಿ ಎಷ್ಟು. ಆಮೇಲೆ ಎಲ್ಲರೂ ಬರ್ತಾರೆ, ಎಲ್ಲ ಗೋಪಾಲಕರೆಲ್ಲ ಬಂದು ತಮ್ಮ ಲಾಠಿಗಳನ್ನು ಇಡ್ತಾರೆ. ಓ ಕೃಷ್ಣ ನೀನೊಬ್ಬನೇ ಇದೆಯಾ ಅಂತ ಯೋಚನೆ ಅನ್ಕೋಬೇಡ, ನಾವು ಎಲ್ಲ ಇದ್ದೀವಿ ನಿನ್ನ ಜೊತೆ. ಇದು ಅವರ ಪ್ರೀತಿ. ಅವ್ರು ಯಾವ ಅಹಂಕಾರದಿಂದ ಹೇಳ್ತಾ ಇಲ್ಲ, ಅಯ್ಯೋ ಕೃಷ್ಣ ನಮ್ಮ ಪ್ರಿಯವಾದ ಬಾಲಕ, ಅವನು ಇನ್ನೂ 11-12 ವರ್ಷದ, ಈ ಗೋವರ್ಧನ ಎದ್ದಾಗ 7 ವರ್ಷ, ಇಷ್ಟು ಚಿಕ್ಕ ಹುಡುಗ, ಅವನು ಹೇಗೆ ಒಬ್ಬನೇ ಎತ್ತಕ್ಕಾಗತ್ತೆ? ಇಲ್ಲ ನಾವು ಎಲ್ಲ ಎತ್ತುತ್ತೀವಿ. ಸರಿ, ಕೃಷ್ಣ ಎಷ್ಟು ದಿನ ಎತ್ತಿದ್ದ ಗೋವರ್ಧನ ಬೆಟ್ಟವನ್ನು? 7 ದಿನ 7 ರಾತ್ರಿ. ಮಧ್ಯರಾತ್ರಿ ಏನು ಬ್ರೇಕ್ ಇಲ್ವಲ್ಲ. 7 ದಿನ 7 ರಾತ್ರಿ. ಅಮ್ಮ ನೋಡ್ತಾ ಇದ್ದಾಳೆ ಕೃಷ್ಣನ, ಅಯ್ಯೋ ಊಟನೇ ಮಾಡಿಲ್ಲ ಇವನು ನನ್ನ ಮಗ. ಏನು ಮಾಡ್ತಾಳೆ, ಕೈ ಒಂದು ಬೆರಳಲ್ಲಿ ಎಡಗೈಲಿ ಬೆಟ್ಟ ಎತ್ಬಿಟ್ಟಿದ್ದಾನೆ, ಬಲಗೈನೇ ಏನು ಮಾಡ್ತಾ ಇದ್ದಾನೆ, ಕೊಳಲು ಊದ್ತಾ ಇದ್ದಾನೆ. ಬಾಯಿ ಫ್ರೀ ಆಗಿಲ್ವಲ್ಲ ತಿನ್ನಿಸ್ಬೇಕು ಅಂದರೆ ಅಮ್ಮ ಬರ್ತಾ ಇದ್ದಾಳೆ ಕೃಷ್ಣ ಹತ್ರ. ಕೃಷ್ಣ ಸಾಕು ನಿಲ್ಸಪ್ಪ, ಕೊಳನಾದರೂ ಬಿಡೋ, ಬೆಳಗಿಂದ ಎತ್ಕೊಂಡು ನಿಂತಿದೆಯಲ್ಲೋ ಬೆಟ್ಟನ, ಸ್ವಲ್ಪ ಏನಾದ್ರು ತಿನ್ನೋ. ಸೊ ಅಷ್ಟು ಪ್ರೀತಿ ಯಶೋದಾಗೆ. ಕೃಷ್ಣ ದೇವರು ಅನ್ನೋ
ಪ್ರಜ್ಞೆನೇ ಇಲ್ಲ ಅವಳಿಗೆ. ನನ್ನ ಕೃಷ್ಣ, ನಾನು ಅವನಿಗೆ ತಿನ್ನಿಸ್ಲಿಲ್ಲ ಅಂದರೆ ಇನ್ಯಾರು ತಿನ್ನಿಸ್ತಾರೆ? ಯಶೋದೆಗೆ ಎಷ್ಟು ಯೋಚನೆ ಕೃಷ್ಣನ ಕಂಡ್ರೆ ಅಂದರೆ, ದಿನಾ ಕೃಷ್ಣಗೆ ಹೇಳ್ತಾರೆ, ಕೃಷ್ಣ ನೀನು ಸ್ವಲ್ಪವೂ ಚೆನ್ನಾಗಿ ಸರಿಯಾಗಿ ಊಟನೇ ಮಾಡಲ್ಲ ಕಣೋ, ಏನೋ ಅಷ್ಟು ಇಷ್ಟು ತಿನ್ಬಿಟ್ಟು ಕಾಟಾಚಾರಾಗಿ ಓಡಾಡೋಗ್ತೀಯ ಆಟ ಆಡೋದಕ್ಕೆ. ಮಕ್ಕಳೆಲ್ಲ ತಾಯಿಂದರು ಮಕ್ಕಳಿಗೆ ಹೇಳ್ತಾರಲ್ಲ, ತಿನ್ನೋದಕ್ಕೆ ಇವನಿಗೇನು ಆಸಕ್ತಿನೇ ಇಲ್ಲ, ತಿಂತೀಯ ಒಂಚೂರೇನೋ ತಿಂದು ಓಡಾಡೋಗ್ತಾನೆ, ಆಮೇಲೆ ಅರಣ್ಯಕ್ಕೆ ಹೋಗ್ತಾನೆ, ಆಟ ಆಡೋಕ್ಕೆ ಹೋಗ್ತಾನೆ, ದಿನಾ ಸಣ್ಣಾಗಿ ಹೋಗ್ತಾ ಇದ್ದಾನೆ ನನ್ನ ಕೃಷ್ಣ. ಇದು ಅಮ್ಮನ ಯೋಚನೆ. ಸೊ ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಅಮ್ಮನ ಪ್ರೀತಿಯನ್ನು, ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಂ. ಯಾರು ಯಾವ ರೀತಿಯಲ್ಲಿ ಪ್ರೀತಿಯನ್ನು ತೋರ್ತಾರೋ ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾನೆ. ಕೃಷ್ಣ ಹೇಳಲ್ಲ, ನಿಂಗೆ ಗೊತ್ತಾ ನಾನು ಯಾರು, ನೀನೇ ನನಗೆ ಊಟ ಮಾಡ್ಸೋಕ್ಕೆ ಬರೋದು, ನಾನೇ ಎಲ್ಲ ಊಟ ಕೊಟ್ಟಿರೋದು. ಕೃಷ್ಣ ಪ್ರೀತಿಯನ್ನು ಹಾಗೇ ಪ್ರತಿಕ್ರಿಯಿಸ್ತಾನೆ, ರೆಸ್ಪಾಂಡ್ ಮಾಡ್ತಾನೆ ಅದೇ ರೀತಿ. ಯಾರೋ, ಅದಕ್ಕೆ ಕೃಷ್ಣ ಭಕ್ತಿ ಅಂದರೆ ನಮಗೆ ಕೃಷ್ಣನ ಮೇಲೆ ಎಷ್ಟು ನಂಬಿಕೆ ಇದೆಯೋ ಆ ನಂಬಿಕೆಯನ್ನು ಕೃಷ್ಣ ಉಳಿಸ್ಕೋತಾನೆ. ನಾನು ಹೇಳ್ದ ಹೋದ್ವಾರ ಈ ಗೋಪಾಲ ನಡ್ಕೊಂಡು ಬಂದಿದ್ದು ಕತೆ ಹೇಳಿದೆ ಅಲ್ವಾ. ಸಾಕ್ಷಿ ಗೋಪಾಲ ಬಂದಿದ್ದು ಯಾಕೆಂದರೆ ಆ ಭಕ್ತನಿಗೆ ಅಷ್ಟು ನಂಬಿಕೆ ಇತ್ತು ಭಗವಂತನಲ್ಲಿ. ಭಗವಂತ ಇದ್ದಾನೆ, ಭಗವಂತ ಬರ್ತಾನೆ ನನ್ನ ಜೊತೆ. ಆ ಭಕ್ತಿ, ಆ ಒಂದು ಪ್ರೀತಿಯನ್ನು ಭಗವಂತ ಪ್ರತಿಸ್ಪಂದಿಸ್ತಾನೆ ಅದನ್ನು. ಸೊ ಇಲ್ಲಿ ಅಮ್ಮ ಈ ಪ್ರೀತಿಯನ್ನು ತೋರ್ತಾ ಇದ್ದಾಳೆ, ಕೃಷ್ಣ ಸ್ವೀಕಾರ ಮಾಡ್ತಾ ಇದ್ದಾನೆ. ಆದರೆ ಏನು ಮಾಡ್ತಾನೆ, ಎಲ್ಲ ಅಲ್ಲಿದ್ದಿದ್ದು ಎಲ್ಲ ವ್ರಜವಾಸಿಗಳು ಬಹಳ ಆರಾಮವಾಗಿ 7 ದಿನ 7 ರಾತ್ರಿ ಯಾವ ತೊಂದರೆ ಇಲ್ಲದೆ ಅಲ್ಲಿ ನಿಂತಿದ್ದಾರೆ. ಅಷ್ಟೊತ್ತಿಗೆ ಕೃಷ್ಣ ಏನು ಮಾಡ್ತಾನೆ, ತನ್ನ ಕೊಳಲನ್ನು ನುಡಿಸೋ ಮೂಲಕ ಆ ಎಲ್ಲ ಇದ್ದಿದ್ದು ಮೋಡ, ಮಳೆ, ಹಾಳುಮುಳು ಎಲ್ಲ, ಮತ್ತು ಇಂದ್ರನ ಅಹಂಕಾರ ಎಲ್ಲವನ್ನು ಅವನು ಹೀರ್ಬಿಡ್ತಾನೆ. ಅಷ್ಟೇ 7 ದಿನ 7 ರಾತ್ರಿ ಆದಮೇಲೆ ಸುಸ್ತಾಗೋಗಿದೆ. ಈ ಸಂವರ್ತಕ ಮೋಡಗಳು ಇಂದ್ರನಿಗೆ ಬಂದು ಹೇಳ್ತಾ, ಏನೂ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಚೂರು ಕೂಡ ನಾವು ಅಲ್ಲಾಡ್ಸೋಕ್ಕಾಗಿಲ್ಲ ಗೋವರ್ಧನ ಬೃಂದಾವನವನ್ನು, ವ್ರಜಭೂಮಿಯನ್ನು ಅಂತ. ಹಾಗಾಗಿ ಆವಾಗ ಇಂದ್ರನಿಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ, ಅಯ್ಯೋ ಇದೇನಿದು ಮತ್ತೆ, ಈ ಸಂವರ್ತಕ ಮೋಡಗಳೇ ಮಳೆ ಸುರಿಸಿ ಏನೂ ಆಗಿಲ್ಲ ಒಂದು ನೆಲಕ್ಕೆ ಅಂದರೆ ಯಾವ ಕಾರಣ? ಕೃಷ್ಣ ಆ ಊರನ್ನು ರಕ್ಷಿಸ್ತಾ ಇದ್ದಾನೆ, ಹೇಗೆ ಗೋವರ್ಧನ ಬೆಟ್ಟವನ್ನು ಮೇಲೆತ್ತಿ, ಮತ್ತು ಕೃಷ್ಣ ಯಾರು ಅನ್ನೋ ಒಂದು ಪ್ರಜ್ಞೆ ಅವನಿಗೆ ಆವಾಗ ಬರುತ್ತೆ. ಎಲ್ಲ ಅಹಂಕಾರ ಸ್ವಲ್ಪ ಕಡಿಮೆ ಆದಮೇಲೆ ಅವನಿಗೆ ಅವಾಗ ಸೋತಾದಮೇಲೆ ಅವನಿಗೆ ಪ್ರಜ್ಞೆ ಬರುತ್ತೆ. ಆಗೋಗಿ ಅವನು ಏನು ಮಾಡ್ತಾನೆ, ಕೃಷ್ಣನ ಪಾದಗಳಿಗೆ ಬೀಳ್ತಾನೆ. ಬೀಳಿ ಕ್ಷಮಾಪಣೆಯನ್ನು ಕೇಳ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡು, ನನ್ನ ಅಹಂಕಾರದಲ್ಲಿ ನಾನು ನಿನ್ನನ್ನು ಗುರ್ತಿಸೋಕ್ಕೆ ನನಗೆ ಆಗಲಿಲ್ಲ ಅಂದ್ಬಿಟ್ಟು ಕ್ಷಮಾಪಣೆ ಕೇಳಿ, ಆಮೇಲೆ ಗೋವಿಂದನಿಗೆ ಸುರಭಿ ಹಸುಗಳು ಬಂದು ಅವರಿಗೆ ಅಭಿಷೇಕವನ್ನು ಮಾಡ್ತಾರೆ. ಆಮೇಲೆ ಕೃಷ್ಣನಿಗೆ ಗೋವಿಂದ ಅಂತ ಹೆಸರು ಕೊಡ್ತಾರೆ. ಗೋವಿಂದ ಯಾಕೆ? ನಾನು ಹೇಳಿದೆ, ಗೋವಿಂದ ಅನ್ನೋ ಪದದ ಅರ್ಥ ಏನು? ಗೋವು ಮತ್ತು ಇಂದ್ರಿಯಗಳಿಗೆ ಸಂತೋಷವನ್ನು ಕೊಡೋನು ಕೃಷ್ಣ. ಹಾಗಾಗಿ ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ನಮ್ಮ ಜೀವನದಲ್ಲಿ ಆನಂದವನ್ನು ನಾವು ಹಾಗೆ ಪಡ್ಕೊಂಡ್ಬಿಡ್ತೀವಿ. ನಮ್ಮ ಇಂದ್ರಿಯಗಳು ಆನಂದವನ್ನು ಕಂಡುಕೊಂಡ್ಬಿಡತ್ವೆ, ನಾವೇನು ಬೇರೆ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಲೀಲೆ. ಇದರ ಮಹತ್ವ ಏನೋ, ಆ ವ್ರಜವಾಸಿಗಳನ್ನು ರಕ್ಷಿಸೋದು, ಮತ್ತು ಇಂದ್ರ ಅವನ ಭಕ್ತ ಅದರ ಅಹಂಕಾರ ತೋರಿದ್ದಕ್ಕೆ ಅವನ ಅಹಂಕಾರವನ್ನು ಅಡಗಿಸೋದು. ಇದೆರಡು ಕೃಷ್ಣ ಭಕ್ತರಿಗೋಸ್ಕರನೇ ಮಾಡಿದ್ದಂಥ ಒಂದು ಲೀಲೆ. ಎರಡನೇ ಲೀಲೆ ದಾಮೋದರ ಲೀಲೆ. ಇದು ತುಂಬಾ ವಿಶೇಷವಾದದ್ದು. ಸೊ ಈ ಒಂದು ದಾಮೋದರ ಲೀಲೆಯ ಕಥೆಯನ್ನು ಇವಾಗ ಹೇಳ್ತೀನಿ. ಸ್ವಲ್ಪ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಥೆಯಲ್ಲಿ ಮುಳುಗೋಕ್ಕೆ ಪ್ರಯತ್ನ ಮಾಡಿ. ಈ ಕಥೆಗಳನ್ನು ನಾವು ಕೇಳ್ತಾ ಇದ್ದಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಕಥೆಗಳಲ್ಲಿ ಜ್ಞಾನವನ್ನು ಹುಡುಕ್ತೀವಿ. ಆದರೆ ಕೃಷ್ಣನ ಕಥೆಗಳಲ್ಲಿ ಜ್ಞಾನ ಇದ್ದೇ ಇರುತ್ತೆ ಅದರಲ್ಲಿ. ಆದರೆ ಅದಕ್ಕಿಂತ ವಿಶೇಷವಾದದ್ದು ಸುಮ್ಮನೆ ಭಾಗವತದಲ್ಲಿ ಹೇಳ್ತಾರೆ, ಭಾಗವತ ಪುರಾಣದಲ್ಲಿ ಸುಮ್ಮನೆ ಕೃಷ್ಣನ ಬಗ್ಗೆ ನಾವು ಶ್ರವಣ ಮಾಡೋದ್ರಿಂದಲೇ ಕೃಷ್ಣನ ನೇರ ಸಂಪರ್ಕವನ್ನು ಪಡ್ಕೊಂಡ್ಬಿಡ್ತೀವಿ. ಇದು ಕೃಷ್ಣನ ಬಗ್ಗೆ ಶ್ರವಣ ಮಾಡೋದರ ಒಂದು ಮಹತ್ವ. ಸುಮ್ಮನೆ ಕೃಷ್ಣನ ಬಗ್ಗೆ ನಾವು ಶ್ರವಣ ಮಾಡ್ತಾಯಿದ್ರೆ ಆಟೋಮ್ಯಾಟಿಕ್ಕಾಗಿ ಕೃಷ್ಣನ ಜೊತೆ ನಾವು ಇದ್ದಂಗೆ. ಕೃಷ್ಣನ ಜೊತೆ ಇದ್ದಾಗ ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಾವು ಸಹಜವಾಗಿ ಸಂತೋಷ ಇವೆಲ್ಲವನ್ನು ಕಾಣೋದು ಬಹಳ ಸುಲಭವಾಗೋಗುತ್ತೆ. ಸೊ ಹಾಗಾಗಿ ಇದೊಂದು ವಿಶೇಷವಾದ ಲೀಲೆ, ದಾಮೋದರ ಲೀಲೆ. ಧಾಮ ಅಂದರೆ ಹಗ್ಗ, ಉದರ ಅಂದರೆ ಸೊಂಟ. ಸೊ ಈ ಲೀಲೆಯಲ್ಲಿ ಯಶೋದ ಕೃಷ್ಣನ ಸೊಂಟದ ಸುತ್ತಲೂ ಹಗ್ಗವನ್ನು ಕಟ್ತಾಳೆ. ಯಾಕೆ ಕಟ್ಟುತ್ತಾಳೆ ಯಶೋದೆ? ಯಾರೋ ಸ್ವಲ್ಪ ತೊಂದರೆನಲ್ಲಿದ್ದಾರೆ.
ಪ್ರಭು ಇವ್ರಿಗೆ ಜಸ್ಟ್ ಫೋನ್ ಮಾಡಿ ಹೇಳಿ ಕ್ಲಾಸಲ್ಲಿದ್ದೀನಿ ಅಂತ. ಫಸ್ಟ್ ನಂಬರ್. ಅವ್ರೇನೋ ತೊಂದರೆ ಅಂತ ಹೇಳ್ತಾರೆ, ಹೇಳಿ ಆಮೇಲೆ ಮಾಡ್ತೀನಿ. ಸೊ ಧಾಮ ಉದರ. ಯಾತಕ್ಕೆ ಯಶೋದೆ ಕೃಷ್ಣನ ಸೊಂಟದ ಸುತ್ತಲೂ ಹಗ್ಗವನ್ನು ಕಟ್ತಾಳೆ? ಮಣ್ಣು ತಿನ್ನಲಿಲ್ಲ. ಮಣ್ಣು ತಿಂದಿದ್ದು ಇನ್ನೊಂದು ಲೀಲೆ. ಬೆಣ್ಣೆ ಕದೀತಾ ಇದ್ದ ಕೃಷ್ಣ. ಏನು ಮಾಡ್ತಾ ಇದ್ದ ಬ್ರಜಭೂಮಿಯಲ್ಲಿ? ಕೃಷ್ಣ ಪ್ರತಿದಿನ ಎಲ್ಲರ ಮನೆಗೆ ಹೋಗಿ ಬೆಣ್ಣೆ ಕದೀತಾ ಇದ್ದ. ಅದಕ್ಕೆ ಅವನಿಗೇನು ಹೆಸರು? ಹಿಂದಿಯಲ್ಲಿ ಮಾಖನ್ ಚೋರ್ ಅಂತಾರೆ. ಮಾಖನ್ ಚೋರ್. ಮಾಖನ್ ಅಂದರೆ ಬೆಣ್ಣೆ, ಚೋರ್ ಅಂದರೆ ಕದಿಯೋನು. ಬೆಣ್ಣೆ ಕಳ್ಳ ಕೃಷ್ಣ. ನಾವಿವಾಗ ಬೆಣ್ಣೆ ಕಳ್ಳನ್ನು ನಾವು ಆರಾಧನೆ ಮಾಡ್ತಾಯಿದ್ದೀವಿ. ಯಾವ್ದಾರ ಕಳ್ಳನ್ನು ಆರಾಧನೆ ಮಾಡ್ತೀವ? ಥ್ಯಾಂಕ್ ಯು. ಸೊ ಕೃಷ್ಣ ಪ್ರತಿದಿನ ಏನು ಮಾಡ್ತಾ ಇದ್ದ? ಅಲ್ಲಿ ಇಲ್ಲಿ ಅವರವ್ರ ಅಕ್ಕಪಕ್ಕದ ಮನೆಗೆ ಹೋಗಿ ಬೆಣ್ಣೆಯನ್ನು ಕದೀತಾ ಇದ್ದ. ಬೆಣ್ಣೆಯನ್ನು ಕದೀತಾ ಇದ್ದಿದ್ದು ನಿಜವಾಗಿಯೂ ಎಲ್ಲ ವ್ರಜವಾಸಿಗಳಿಗೆ ಕೃಷ್ಣ ಅವರ ಮನೆಗೆ ಬಂದ್ರೇ ಸಂತೋಷ. ಅವನು ಏನಾದರೂ ಮಾಡ್ಕೊಳ್ಳಿ. ನೀವು ಯೋಚನೆ ಮಾಡಿ, ಯಾರು ಕಳ್ಳ ನಿಮ್ಮ ಮನೆಗೆ ಬರ್ತಾನೆ, ಬಾಪ ದಿನ ಬಾಪ ನೀನು, ನಿನಗೆ ಬೇಕಾಗಿರೋದು ನಾಳೆ ಏನು ಅಡುಗೆ ಬೇಕು ಹೇಳು, ಅದನ್ನು ಮಾಡಿರ್ತೀನಿ. ಈ ರೀತಿ ಪ್ರೀತಿ ಎಲ್ಲ ವ್ರಜವಾಸಿಗಳಿಗೆ ಕೃಷ್ಣ ಪ್ರತಿದಿನ ಬಂದು ಏನಾದರೂ ಮಾಡಲಿ. ಅರೆ ಒಂದಿನ ಏನು ಮಾಡ್ತಾರೆ, ನಮ್ಮ ಮನೆಯಲ್ಲಿ ಈ ರೀತಿ ಕೃಷ್ಣ ಮಾಡ್ತಾಯಿದ್ದಾನೆ, ಅವ್ರ ಮನೇಲಿ ಏನು ಮಾಡ್ತಾಯಿದ್ದಾನೆ, ಇನ್ನೊಬ್ಬರ ಮನೇಲಿ ಏನು ಮಾಡ್ತಾಯಿದ್ದಾನೆ ಅಂತ ಎಲ್ರಿಗೂ ಕುತೂಹಲ ಹೆಚ್ಚಾಗ್ಬಿಡುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಗೋಪಿಯರು ಎಲ್ಲರೂ ಬಂದ್ಬಿಟ್ಟು ನಿರ್ಧಾರ ಮಾಡ್ತಾರೆ, ಸರಿ ನಾವು ಇವತ್ತು ಯಶೋಧ ಹತ್ರ ಹೋಗೋಣ. ಯಶೋಧ ಹತ್ರ ಹೋಗ್ಬಿಟ್ಟು ಕೃಷ್ಣ ಏನೇನು ಮಾಡ್ತಾಯಿದ್ದಾನೆ ನಮ್ಮ ಮನೆಗಳಲ್ಲಿ ಅಂತ ಎಲ್ಲರೂ ಹಂಚ್ಕೊಳ್ಳೋಣ. ಯಾಕೆ? ಅದನ್ನು ಕೇಳೋದ್ರಿಂದ ಆನಂದ ಅವ್ರಿಗೆ, ಅದನ್ನು ಕೇಳೋದ್ರಿಂದ ಆನಂದ. ಸರಿ, ಎಲ್ಲರೂ ಬರ್ತಾರೆ. ಸ್ವಲ್ಪ ಮೈ ಮರೆತು ಶ್ರವಣ ಮಾಡಿ. ಈ ಕಡೆ ಆ ಕಡೆ ಗಲಾಟೆ ಆದರೆ ಪರವಾಗಿಲ್ಲ. ಮೊಬೈಲ್ಗಳನ್ನ ಸ್ವಲ್ಪ ಸದ್ದು ನಾನು ಫಸ್ಟ್ ಕಡಿಮೆ ಮಾಡ್ಬಿಡ್ತೀನಿ. ನೋಡಿ, ಅಲ್ಲಿ ಆ ಕಡೆ ಒಂದು ಮೊಬೈಲ್, ಈ ಕಡೆ ಒಂದು ಮೊಬೈಲ್. ಸೊ ಎಲ್ಲ ಏನು ಮಾಡ್ತಾರೆ, ಎಲ್ಲರೂ ಯಶೋಧ ಹತ್ರ ಬಂದು ದೂರಿಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಯಶೋಧ, ನಿನ್ನ ಮಗ ಏನಮ್ಮ ಪ್ರತಿದಿನ ಬಂದು ನಮ್ಮ ಮನೆಗಳಲ್ಲಿ ಬಂದು ಅವನು ಬೆಣ್ಣೆಯನ್ನು ಕದೀತಾನೆ. ಯಶೋದಾಗ ಆಶ್ಚರ್ಯ ಆಗುತ್ತೆ. ಕೃಷ್ಣ ಬಂದು ನಿಮ್ಮನೆಗೆ ಬೆಣ್ಣೆಯನ್ನು ಕದಿಬೇಕಾ? ಅದ್ಯಾಕಪ್ಪ? ನಮ್ಮ ಮನೇಲೇನು ಬೆಣ್ಣೆ ಇಲ್ವೇನೋ? ಕೃಷ್ಣನ ತಂದೆ ಯಾರು? ನಂದ ಮಹಾರಾಜ. ನಂದ ಮಹಾರಾಜ ಅಂದರೆ ಎಲ್ಲ ಗೊಲ್ಲರ ರಾಜ ಅವನು. ನಮ್ಮ ಮನೆಯಲ್ಲಿ 9 ಲಕ್ಷ ಹಸುಗಳಿವೆ. ಆ 9 ಲಕ್ಷ ಹಸುಗಳಿಂದ ಎಷ್ಟು ಹಾಲು, ಎಷ್ಟು ಬೆಣ್ಣೆ, ಎಷ್ಟು ತುಪ್ಪ ಇರ್ಬೋದು ನಮ್ಮ ಮನೆಯಲ್ಲಿ. ಇವನು ನೋಡಿ, ಯೋಚನೆ ಮಾಡಿ. ಅವನ್ಯಾಕೆ ನಿಮ್ಮ ಮನೆಗೆ ಬಂದು ಕದಿಬೇಕು? ಯಾಕಂದರೆ ಯಾರು ಒಬ್ಬ ಕಳ್ಳ ಇನ್ನೊಬ್ರು ಮನೆಗೆ ಹೋಗಿ ಕದಿಬೇಕು ಅಂದ್ರೆ ಅವನ ಹತ್ರ ಇಲ್ಲ, ಹಾಗಾಗಿ ಅವನು ಇನ್ನೊಬ್ರು ಮನೆಗೆ ಹೋಗಿ ಕದೀತಾನೆ. ಅದಕ್ಕೆ ಯಶೋಧ ಹೇಳ್ತಾ ಇಲ್ಲ ಅವನ್ಯಾಕೆ ನಿಮ್ಮ ಮನೆಗೆ, ಸುಮ್ಮನೆ ನೀವು ಹೇಳ್ತಾ ಇದ್ದೀರಾ, ಅವನ ಮೇಲೆ ನಿಮಗೆ ಸ್ವಲ್ಪ ಅಸೂಯೆ ಇರಬೇಕು ಕೃಷ್ಣನ ಬಗ್ಗೆ, ಅದಕ್ಕೆ ಹೆಂಗೆ ಹೇಳ್ತಾ ಇದ್ದೀರಾ? ಇಲ್ಲ ಯಶೋಧ, ಖಂಡಿತ ಇಲ್ಲ, ನಮಗೆ ಅವನ ಮೇಲೆ ಏನು ಅಸೂಯೆ ಇಲ್ಲ. ಅವನು ಪ್ರತಿದಿನ ಬಂದು ಮಾಡ್ತಾನಿದ್ದಾನೆ, ನಂಬು ನೀನು ದಯವಿಟ್ಟು. ಹೌದಾ? ಪ್ರತಿದಿನ ನಿಮ್ಮ ಮನೇಲಿ ಬಂದು ಕದೀತಾ ಇದ್ದಾನೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಆ ಬೆಣ್ಣೆ ತುಪ್ಪ ಎಲ್ಲವನ್ನು ನೀವೇನು ಮಾಡಿ ಮಡಿಕೆಗಳಲ್ಲಿ ಹಾಕ್ಬಿಟ್ಟು ಮೇಲಿಂದ ಕಟಾಕ್ಬಿಡಿ, ನೇತಾಕ್ಬಿಡಿ. ಇನ್ನೊಬ್ಳು ಗೋಪಿ ಹೇಳ್ತಾಳೆ, ಓ ಹೌದಮ್ಮ ಯಶೋಧ, ನಮ್ಮ ಮನೆಯಲ್ಲಿ ನಾವು ಹಿಂಗೆ ಮಾಡಿರೋದು. ಮತ್ತೆ ಏನಾಯಿತು? ಅಯ್ಯೋ ಏನಾಯಿತು ಏನು, ಕೃಷ್ಣ ಒಬ್ಬನೇ ಬರ್ತಾನೆ ನಮ್ಮ ಮನೆಗೆ. ಅವನ ಜೊತೆ ಒಂದಿಷ್ಟು 10 ಜನ ಸ್ನೇಹಿತರು ಬಂದಿರ್ತಾರೆ. ಸರಿ, ಒಬ್ಬರು ಭುಜದ ಮೇಲೆ ಇನ್ನೊಬ್ಬರು ಹತ್ತಾರೆ, ಹೇಗೋ ಮಾಡಿ ಮಡಿಕೆನ ಇಳಿಸ್ಕೊಂಡ್ಬಿಡ್ತಾರೆ. ಒಂದೊಂದು ದಿನ ಏನಾಗುತ್ತೆ, ಕೃಷ್ಣ 10 ಸ್ನೇಹಿತರ ಜೊತೆ ಬಂದಿರಲ್ಲ, ಒಬ್ಬನೇ ಬರ್ತಾನೆ. ಅವಾಗೇನಾಗುತ್ತೆ ಗೊತ್ತಾ? ಅವನು ಇಲ್ಲಿಂದನೇ ಕೆಳಗಿಂದನೇ ನೋಡ್ತಾನೆ ಮೇಲೆ ಮಡಿಕೆಗಳನ್ನು. ಎಷ್ಟು ಚಾಣಕ್ಯನ ಅಂದರೆ ಇವನು ಕೆಳಗಡೆನೇ ಹಿಂದ್ಕೊಂಡು ಅವನ ಮಡಿಕೆನ ನೋಡ್ತಾ ಇದ್ದಾನೆ. ನೋಡ್ಬಿಟ್ಟು ಹೇಳ್ತಾನೆ, ಇದರಲ್ಲಿ ಹಾಲಿದೆ, ಇದು ಬೇಡ. ಇದರಲ್ಲಿ ಮೊಸರಿದೆ, ಇದು ಬೇಡ. ಇದರಲ್ಲಿ ಬೆಣ್ಣೆ ಇದೆ, ಇದು ನೋಡಿ ಅಣ್ಣ. ಆಮೇಲೆ ಕೆಳಗಡೆ ನಿಂತ್ಕೊಂಡು ಠಕ್ ಅಂತ ಹೊಡೆಯೋದು. ಆಮೇಲೆ ಏನಾಗುತ್ತೆ, ಒಡೆಯತ್ತೆ ಮಡಿಕೆ, ಮೇಲಿಂದ ಬೆಣ್ಣೆ ಕೆಳಗಡೆ ಬೀಳ್ತಾ ಇದೆ. ಅವಾಗ ಬಂದಿರೋ ಸ್ನೇಹಿತರೆಲ್ಲ ಏನು ಮಾಡ್ತಾರೆ, ಬಾಯ ಅಂತ ಬಿಟ್ಕೊಂಡು ಮೇಲಿಂದ ಬೀಳ್ತಾ ಇರೋ ಬೆಣ್ಣೆನ ತಿನ್ಕೋತಾರೆ. ಯಶೋದೆಗೆ ಯೋಚನೆ ಆಗ್ತಾಯಿದೆ, ಇದೇನಪ್ಪ ಇದು, ಈ ಥರ ಕೆಲಸಗಳೆಲ್ಲ ಮಾಡ್ತಾನೆ ಇವನು. ಸರಿ, ಇನ್ನೊಂದು ಕೆಲಸ ಮಾಡಿ ನೀವು, ನಿಮ್ಮ ಮನೆಯಲ್ಲಿ ಇನ್ಮೇಲೆ ಏನು ಮಾಡಿ, ಒಂದು ಕಪ್ಪು ಕೋಣೆ, ಲೈಟ್ ಇರಬಾರ್ದಲ್ಲಿ, ಕತ್ಲಿರೋ ಕೋಣೆಯಲ್ಲಿ ನೀವು ಅಲ್ಲಿ ಈ ಮಡಿಕೆಗಳನ್ನು ಮೇಲಿಂದ ಎಲ್ಲ ನೇತಾಕಿ. ಇನ್ನೊಬ್ಬರು ಗೋಪಿ ಹೇಳ್ತಾರೆ, ಇದನ್ನು ಮಾಡಿದ್ದೀವಿ ನಾವು ನಮ್ಮ ಮನೇಲಿ. ಇದನ್ನೂ ಮಾಡಿದ್ದೀರಾ? ಮತ್ತೇನಾಯಿತು? ಏನಾಗೋದೇನಮ್ಮ ಯಶೋಧ?
ನೀನು ಆ ಕೃಷ್ಣ, ನೀವು ಯಶೋಧ ರೋಹಿಣಿ ನೀವಿಬ್ಬರು ಕೃಷ್ಣ ಬಲರಾಮರಿಗೆ ಎಷ್ಟು ಚೆನ್ನಾಗಿ ಆಭರಣಗಳನ್ನು ತೊಡಗಿಸ್ತೀರಾ. ಚಿನ್ನದ ಆಭರಣಗಳು ಏನು ಫಳ ಫಳ ಹೊಳಿತಾ ಇವೆ, ಹೌದಾ? ಬಂದ್ರ ಆ ಕತ್ಲೆ ಕೋಣೆಯಲ್ಲಿ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಏನಾಗೋಯ್ತು? ಆಭರಣಗಳಿಂದ ಎಲ್ಲ ಕಡೆ ಲೈಟ್ ಬಂದ್ಬಿಡ್ತು, ಎಲ್ಲ ಕಂಡುಬಿಡ್ತು. ಓಕೆ, ಅವಾಗ ಯಶೋಧ ಹೇಳ್ತಾಳೆ, ಹೌದಾ, ನಾನು ಆಭರಣಗಳು ಹಾಕ್ತಾ ಇರೋದ್ರಿಂದನೂ ತೊಂದರೆ ಆಗ್ತಾ ಇದೆಯಾ? ಸರಿ, ಒಂದು ಕೆಲಸ ಮಾಡ್ತೀನಿ, ನಾಳೆಯಿಂದ ಆಭರಣಗಳನ್ನೇ ಹಾಕಲ್ಲ ಅವನಿಗೆ. ಅವಾಗೆಲ್ಲ ಹೇಳ್ತಾರೆ, ಅಯ್ಯೋ ಬೇಡ ಬೇಡ ಬೇಡ, ಆ ಆಭರಣಗಳು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾನೆ ಕೃಷ್ಣ. ಸರಿ, ಯಶೋಧ ಗೊತ್ತಾಗುತ್ತೆ ಇಷ್ಟೊಂದೆಲ್ಲ ನಡೀತಾ ಇದೆ ಅಂದರೆ ಇವನೇನೋ ಕಳ್ತಾನೇ ಮಾಡ್ತಾ ಇರ್ಬೇಕು. ಇವಾಗ ಯಶೋಧ ಯೋಚನೆ ಮಾಡ್ತಾ ಇರಲಿಲ್ಲ, ಇವನು ಯಾಕೆ ಕಳ್ತನ ಮಾಡ್ತಾ ಇದ್ದಾನೆ? ಒಂದು, ನಮ್ಮ ಹತ್ರ ಏನೋ ಇಲ್ಲದೇ ಇದ್ದರೆ ಸರಿ, ಹೋಗಿ ಕಳ್ತನ ಮಾಡಬೇಕಾದ್ರೆ ನಮ್ಮ ಹತ್ರ ಇದೆ. ಎರಡನೇ ಕಾರಣ ಏನಿರ್ಬೋದು ಯಾರು ಕಳ್ತನ ಮಾಡೋಕ್ಕೆ? ನಮ್ಮನೆ ಹಾಲು ಅಥವಾ ಮೊಸರು ಇದೇನಾದ್ರು ಚೆನ್ನಾಗಿಲ್ವೇನೋ ಟೇಸ್ಟು, ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಎರಡನೇದು, ಆದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲಕ್ಕಿಂತ ವಿಶೇಷವಾದ ಹಸುಗಳು ನಮ್ಮ ಮನೆಯಲ್ಲಿದೆ, ಹಾಲು ಅಥವಾ ಮೊಸರು ಚೆನ್ನಾಗಿಲ್ಲದೆ ಇರೋ ಸಾಧ್ಯತೆ ಇಲ್ಲ. ಮೂರನೇದು, ಅಮ್ಮ ಇವಾಗ ಯೋಚನೆ ಮಾಡ್ತಾಯಿದ್ರಿ ಇನ್ನೇನು ಕಾರಣ ಇರ್ಬೋದು? ಕೃಷ್ಣ ಇನ್ನೊಬ್ಬರು ಮನೆಗೆ ಹೋಗಿ ಇವಾಗ ಮಕ್ಕಳು, ನಿಮ್ಮ ಮನೆಯಲ್ಲಿ ಮಕ್ಕಳು ಸಮ್ಮರ್ ಹಾಲಿಡೇಸು, ಮಕ್ಕಳು ಮನೇಲಿದ್ದಾರೆ, ಆಟ ಆಡ್ತಾ ಇದ್ದಾರೆ, ಇನ್ನೇನು ತಿಂಡಿ ಟೈಮ್ ಆಯಿತು. ನೀವು ಕರಿತೀರೇ ಬಾರೋ ತಿಂಡಿ ತಿನ್ಕೊಳ್ಳೋ. ಏನಮ್ಮ ತಿಂಡಿ? ದೋಸೆ. ನಂಗೆ ದೋಸೆ ಬೇಡ, ನಂಗೆ ಇಷ್ಟ ಇಲ್ಲ ದೋಸೆ ಅಂದ್ಬಿಟ್ಟು ಏನು ಮಾಡ್ತಾನೆ ಅವನು? ಓಡೋಗ್ತಾನೆ ಪಕ್ಕದ ಮನೆಗೆ ಹೋಗ್ತಾನೆ, ಫ್ರೆಂಡ್ ಮನೆಗೆ ಹೋಗಿ ಆಟ ಆಡಿಕೊಂಡು ಅರ್ಧ ಗಂಟೆ ಮುಕ್ಕಾಲು 1 ಅವರ್ ಆದಮೇಲೆ ವಾಪಸ್ ಬರ್ತಾನೆ. ಅಮ್ಮ ಕೇಳ್ತಾಳೆ, ಏನು ಮಾಡ್ತಾ ಇದ್ಯಾ? ಆಟ ಆಡ್ತಾಯಿದ್ದೆ ನಾನು. ಸರಿ, ಏನಾದ್ರು ತಿಂದ್ಯೋ? ಹಾಗೆ ಬರೀ ಹೊಟ್ಟೆಲ್ಲ ಆಡ್ತಾ ಇದ್ಯೋ? ಇಲ್ಲ ತಿಂದೆ. ಏನು ತಿಂದೆ? ದೋಸೆ. ನಮ್ಮ ಮನೇಲಿ ದೋಸೆ ಮಾಡಿದ್ರೆ ತಿನ್ನೋಕ್ಕಾಗಲ್ಲ, ಅವ್ರ ಮನೇಲಿ ಹೋಗಿ ತಿನ್ಕೊಂಬಂದ್ಯಾ? ತಕ್ಷಣ ಫೋನ್ ಮಾಡ್ತಾಳೆ ಪಕ್ಕದ ಮನೆಯವ್ರಿಗೆ, ನಿಮ್ಮ ರೆಸಿಪಿ ಏನು? ಸೊ ಅಮ್ಮ ಯೋಚನೆ ಮಾಡ್ತಾ ಇದ್ದಾಳೆ, ನಾವು ಮಾಡ್ತಾಯಿರೋ ಬೆಣ್ಣೆಯಲ್ಲಿ ಏನೋ ಸ್ವಲ್ಪ ತೊಂದರೆ ಇದೆ, ಏನು ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಇವಾಗ ನೀವೇ ಹೇಳಿ ಕಾರಣ ಏನು ಅಂತ. ಹಿಂದಿನ ಕಾಲದಲ್ಲಿ ಅಮ್ಮಂದರು ಅಡುಗೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದಿದ್ದು? ಹಿಂದಿನ ಕಾಲದಲ್ಲಿ ಅಂತ ಇದ್ದೀನಿ, ಯಾಕಂದರೆ ಇವಾಗ ಒಂಥರ ಅದು ಓಲ್ಡ್ ಫ್ಯಾಷನ್ ಆಗಿಬಿಟ್ಟಿದೆ ಇವಾಗ. ಯಾಕೆ ಹೇಳ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅಮ್ಮನೇ ಅಡುಗೆ ಮಾಡಬೇಕು ಅಂತ? ಏನಿತ್ತು ಅಮ್ಮ ಅಡುಗೆ ಮಾಡೋದ್ರಲ್ಲಿ? ಪ್ರೀತಿ. ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾಯಿದೆ ಅಡುಗೆ? ಸ್ವಿಗ್ಗಿ ಮಾಡ್ತಾಯಿದ್ದೆ. ಅಮ್ಮ ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಬೆಣ್ಣೆಯನ್ನು ಮಾಡ್ತಾ ಇಲ್ವಲ್ಲ ನಮ್ಮ ಮನೆಯಲ್ಲಿ. ಯಾಕೆಂದರೆ ಅವ್ನ ಮನೆಯಲ್ಲಿ ಕೈಗೊಂದು ಕಾಲ್ಗೊಂದು ಆಳುಗಳು, ಸಾವುಕಾರರು, ಬಹಳ ರಾಜ ರಾಣಿ. ಅವಳಿಗೆ ಎಲ್ಲ ಕೆಲಸ, ನಿಜವಾಗ್ಲೂ ಯಶೋಧೆಗೆ ಬೆಣ್ಣೆ ಎಲ್ಲ ಕಡಿಯೋದಕ್ಕೆ ಅವಳಿಗೆ ಸಮಯನೇ ಇಲ್ಲ. ಅವಳು ಕೃಷ್ಣನ ಬಗ್ಗೆ ಕೃಷ್ಣನ ಕಾಳಜಿ ವಹಿಸೋದ್ರಲ್ಲೇ ಪೂರ್ತಿ ದಿನ ಅಡುಗೆ ಮಾಡಬೇಕು, ನೀನು ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಇನ್ನೊಂದು ಮಾಡಬೇಕು, ಭಾಳ ಟೆನ್ಷನಲ್ಲಿ ಇರ್ತಾಳೆ ಯಾವಾಗಲೂ ಯಶೋಧ. ಸೊ ಎಲ್ಲ ಬೇರೆ ಬೇರೆ ಕೆಲಸಗಾರರು ಬೇಕು, ಬೇರೆ ಬೇರೆ ಕೆಲಸ ಮಾಡೋಕ್ಕೆ. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾಳೆ, ಸರಿ ಈ ಕೆಲಸಗಾರರು ಮಾಡ್ತಾ ಇರೋದಲ್ವ ಬೆಣ್ಣೆ, ಅದಕ್ಕೆ ಕೃಷ್ಣನಿಗೆ ಇಷ್ಟ ಇಲ್ಲ. ಸರಿ, ನಾನೊಂದು ಕೆಲಸ ಮಾಡ್ತೀನಿ, ನಾಳೆ ಏನು ಮಾಡ್ತೀನಿ, ನಾನೇ ಮಾಡ್ತೀನಿ, ನೋಡೋಣ ಅವಾಗ ಅವನು ಹೇಗೆ ಹೋಗಿ ಬೇರೆಯವ್ರ ಮನೆಗೆ ಹೋಗಿ ಕದೀತಾನೆ. ಅವನು ಅಷ್ಟು ರುಚಿಕರವಾದ ಬೆಣ್ಣೆಯನ್ನು ಕೊಡ್ತೀನಿ, ಅವನು ಇನ್ನೆಲ್ಲೂ ಹೋಗಲೇಬಾರ್ದು ಅಂದ್ಬಿಟ್ಟು ಯಶೋಧ ಅವತ್ತು ಅಮಾವಾಸ್ಯೆ, ದೀಪಾವಳಿಯ ದಿನ. ಸರಿ, ಬೆಳಗ್ಗೆ ಬೇಗ ಎದ್ದು, ಬೇಗ ಅಂದರೆ 7 ಗಂಟೆ, ಹೌದಾ? ಬೇಗ ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅವಳು ತನ್ನ ಬೆಣ್ಣೆ ಕಡಿಯೋ ಕೆಲಸವನ್ನು ಶುರು ಮಾಡ್ತಾಳೆ. ಪ್ರತಿದಿನ ಕೃಷ್ಣ ಇನ್ನೂ ಪುಟ್ಟ ಬಾಲಕ. ಈ ಒಂದು ಲೀಲೆ ನಡೆದಾಗ ಕೃಷ್ಣ ಇನ್ನೂ ಪುಟ್ಟ ಬಾಲಕ, 4-5 ವರ್ಷದ ಹುಡುಗ ಇರ್ಬೋದು. ಪ್ರತಿದಿನ ಅಮ್ಮ ಹೋಗ್ಬಿಟ್ಟು ಕೃಷ್ಣನ ಎಬ್ಸೋದು, ಪ್ರತಿದಿನ ಬೆಳಗ್ಗೆ. ಯಶೋಧ ಹೋಗಬೇಕು. ಮತ್ತು ಇನ್ನೊಬ್ಬರು ಪೌರ್ಣಮಾಸಿ ಅಂತ ಇದ್ದಾರೆ, ಪೌರ್ಣಮಾಸಿ, ಅವ್ರ ಬಗ್ಗೆ ನಾನು ಇನ್ನೊಂದು ಸತಿ ಯಾವಾಗಲಾದ್ರು ಹೇಳ್ತೀನಿ. ಸೊ ಇವರಿಬ್ಬರು ಹೋಗ್ಬಿಟ್ಟು ದಿನ ಬೆಳಗ್ಗೆ ಕೃಷ್ಣನ ರೂಮ್ಗೆ ಹೋಗ್ಬಿಟ್ಟು ಕೃಷ್ಣನ ಎಬ್ಸೋದು. ಕೃಷ್ಣನ ಎಬ್ಬಿಸ್ಬಿಟ್ಟು ಆಮೇಲೆ ಯಶೋಧ ಏನು ಮಾಡ್ತಾಳೆ, ಅವನು ಹಾಸಿಗೆ ಮೇಲೆ ಮಲಗಿದ್ದಾನೆ, ಹಾಸಿಗೆಯಿಂದ ಅವನನ್ನು ಕೆಳಗಡೆ ಇಳಿಸ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಬಾಯಿ ತೊಡಿಸ್ತಾಳೆ, ಮುಖ ಒರೆಸ್ತಾಳೆ, ಎಲ್ಲ ಮಾಡಿ ಆಮೇಲೆ ಕೃಷ್ಣ ಹಸುಗಳನ್ನು ಹಾಲು ಕರೆಯೋದಕ್ಕೆ ಅವನು ಹೋಗ್ತಾನೆ ಬೆಳಗ್ಗೆ. ಸೊ ಇವತ್ತೇನಾಯಿತು, ಇವತ್ತು ಯಶೋಧ ಎಲ್ಲೋ ಕೂತ್ಕೊಂಡು
ಏನೋ ಕೆಲಸ ಮಾಡ್ತಾ ಇದ್ದಾಳೆ, ಬೆಣ್ಣೆ ಮಾಡೋ ಕೆಲಸ ಮಾಡ್ತಾ ಇದ್ದಾಳೆ. ಮತ್ತು ಯಶೋದೆ ಏನು ಮಾಡಿದ್ಲು, ಯಾವಾಗಲೂ ಕೃಷ್ಣನ ಸ್ಮರಣೆ ಅವಳಿಗೆ, ಯಾವಾಗಲೂ ಕೃಷ್ಣನ ಹೇಗೆ ಮಾಡ್ತಾಳೆ, ಕೃಷ್ಣ ಇವರೆಲ್ಲ ದಿನ ಕೃಷ್ಣ ಎಲ್ಲ ಹೊರಗಡೆ ಹೋಗ್ತಾನೆ, ಏನೋ ಒಂದು ಲೀಲೆ ಮಾಡ್ತಾನೆ, ಹುಡುಗರೆಲ್ಲ ಬಂದು ಕತೆ ಹೇಳ್ತಾರೆ, ಓ ಇವತ್ತು ನೋಡು ಕೃಷ್ಣ ಇವ್ರನ್ನ ಕೊಂದ, ಇವತ್ತು ನೋಡು ಆ ಅಸುರ ಬಂದ ಅವನನ್ನು ಕೊಂದ, ಕೃಷ್ಣ ಇದು ಮಾಡ್ದ, ಕೃಷ್ಣ ಅದು ಮಾಡ್ದ. ಸೊ ಯಶೋಧ ಏನು ಮಾಡಿದ್ಲು, ತನ್ನ ಒಂದು ಹಳ್ಳಿಯ ಹೆಂಗಸು, ಅವಳು ಸಹಜ ಸರಳವಾದ ಹೆಂಗಸು, ಅವಳು ತನ್ನ ಭಾಷೆಯಲ್ಲೇ, ತನ್ನ ಮಾತಿನಲ್ಲೇ, ಹಳ್ಳಿಯ ಭಾಷೆಯಲ್ಲಿ ಒಂದು ಸುಂದರವಾದ ಹಾಡನ್ನು ಕಟ್ಟಿಬಿಟ್ಟಿದ್ದಾಳೆ, ಕೃಷ್ಣನ ಎಲ್ಲ ಲೀಲೆಗಳನ್ನು ಸೇರಿಸ್ಕೊಂಡು. ಸೊ ಯಶೋಧ ಏನು ಮಾಡ್ತಾ ಇದ್ದಾಳೆ, ತಾನು ಕಣ್ಣು ಮುಚ್ಕೊಂಡು ಆ ಬೆಣ್ಣೆಯನ್ನು ಮಾಡೋ ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ಆ ಹಾಡುಗಳನ್ನು ಹಾಡಿಕೊಂಡು ಅವಳು ಮೈ ಮರೆತು ಬಿಟ್ಟಿದ್ದಾಳೆ. ಸರಿ, ಅಷ್ಟೊತ್ತಿಗೆ ಕೃಷ್ಣ ಹೇಳೋ ಸಮಯ ಬಂತು. ಆದರೆ ಇವತ್ತು ಅಮ್ಮ ಇಲ್ಲ, ಅಮ್ಮ ಬಂದಿಲ್ಲ ಎಬ್ಸೋಕ್ಕೆ. ಕೃಷ್ಣನಿಗೆ ಹಂಗೆ ಎಚ್ಚರ ಆಗುತ್ತೆ, ಹೇಳ್ತಾನೆ, ಕರೀತಾನೆ, ಅಮ್ಮ ಅಮ್ಮ. ಅಮ್ಮ ಇಲ್ಲ, ಯಾರು ಕೆಲಸಗಾರರು ಯಾರೂ ಕಾಣ್ತಾ ಇಲ್ಲ. ಕೃಷ್ಣ ಯಾವತ್ತೂ ಹಾಸಿಗೆಯಿಂದ ತಾನೇ ಇಳಿದ ಅಭ್ಯಾಸನೇ ಇಲ್ಲ, ದಿನ ಅಮ್ಮನೇ ಇಳಿಸ್ತಾ ಇರೋದು. ಕೃಷ್ಣ ಹಾಸಿಗೆಯಿಂದ ಹಿಂಗೆ ಬಂದು ಅಂಚಿನಲ್ಲಿ ನೋಡ್ತಾನೆ ಕೆಳಗಡೆ, ಏನೋ ಪ್ರಪಾತವನ್ನು ನೋಡ್ತಾ ಇರೋ ಹಿಂಗೆ ನೋಡ್ತಾನೆ. ಅಯ್ಯೋ ಇಷ್ಟು ಕೆಳಗಡೆ ಇಳಿಬೇಕಾ ನಾನು, ಏನು ಮಾಡೋದು, ಈ ಕಡೆ ಆ ಕಡೆ ನೋಡ್ತಾನೆ. ಪುಟ್ಟ ಹುಡುಗ ಸರಿ ಏನು ಮಾಡ್ತಾನೆ, ಬಹಳ ಬುದ್ಧಿವಂತ. ಆದರೆ ಏನು ಮಾಡ್ತಾನೆ, ಹೊಟ್ಟೆ ಮೇಲೆ ಮಲ್ಕೋತಾನೆ, ಹಾಸಿಗೆ ಮೇಲೆ ಮಲ್ಕೊಂಡು ಏನು ಮಾಡ್ತಾನೆ, ಬೆಡ್ಶೀಟ್ ಇಟ್ಕೋತಾನೆ. ಬೆಡ್ಶೀಟ್ ಇಟ್ಕೊಂಡು ಅದನ್ನ ಇಟ್ಕೊಂಡು ಹೆಂಗೋ ಮಾಡಿ 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 ಧಬಕ್ ಅಂತ ಕೆಳಗಡೆ ಇಳಿತಾನೆ. ಆಗಲೇ ಸ್ವಲ್ಪ ಅವನಿಗೆ ಸಂತೋಷ ಎಲ್ಲಿ ಅಮ್ಮ ಇಲ್ಲವಲ್ಲ ಬೆಳಗ್ಗೆ ಎಬ್ಸೋಕ್ಕೆ. ಸರಿ ಅಲ್ಲಿಂದ ಓಡ್ತಾನೆ ಹೊರಗಡೆ. ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ, ನಾವು ಏನೋ 30-40 60-40ನಲ್ಲಿ ಮನೆ ಕಟ್ಕೋತೀವಿ, ನಂದ ಮಹಾರಾಜರ ಮನೆ ಫುಟ್ಬಾಲ್ ಸ್ಟೇಡಿಯಮ್ ಅಷ್ಟು ದೊಡ್ಡದಾಗಿದೆಯಂತೆ. ಅಮ್ಮ ಎಲ್ಲೋ ಕೂತಿದ್ದಾಳೆ ದೂರದಲ್ಲಿ, ಅವ್ನ ರೂಮಿಂದ ಹೊರಗಡೆ ಬರ್ತಾನೆ, ನೋಡ್ತಾನೆ ಅಮ್ಮ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಕೃಷ್ಣ ಓಡ್ತಾನೆ ಅಮ್ಮನ ಹತ್ರ ಹೋಗ್ಬಿಟ್ಟು ಹಾಲು ಹಾಲು ಅಂತಾನೆ ಅಮ್ಮನ ಹತ್ರ. ಆದರೆ ಅಮ್ಮ ಅವಳು ಬೆಣ್ಣೆ ಕಡಿಯೋದಲ್ಲೇ ಮತ್ತು ಆ ಕೃಷ್ಣನ ಹಾಡುಗಳನ್ನು ಹಾಡ್ಕೊಂಡು ಅವಳು ಸಂಪೂರ್ಣವಾಗಿ ಮೈ ಮರೆತು ಬಿಡ್ತಾಳೆ. ಅವಳಿಗೆ ಪ್ರಜ್ಞೆನೇ ಇಲ್ಲ, ಕೃಷ್ಣ ಬಂದು ಕೂಗ್ತಾ ಇರೋದು. ಕೃಷ್ಣ 2-3 ಸತಿ ಕೂಗ್ತಾನೆ, ಇದೇನಾಯಿತು ಅಮ್ಮನಿಗೆ, ಕಿವಿ ಕೇಳ್ತಾ ಇದೆಯಾ ಏನು ಅಂದ್ಬಿಟ್ಟು ಕೃಷ್ಣ ಏನು ಮಾಡ್ತಾನೆ, ಆಮೇಲೆ ಕಪಕ್ ಅಂತ ಕೈ ಹಿಡ್ಕೊತಾನೆ. ಕೈ ಹಿಡ್ಕೊಂಡ ತಕ್ಷಣ ಯಶೋದೆಗೆ ಎಚ್ಚರ ಆಗುತ್ತೆ, ಓ ಕೃಷ್ಣ ಬಾಪ. ಬಹಳ ಪ್ರೀತಿ, ಬ್ರಜಭೂಮಿಯಲ್ಲಿ ಯಾರೇ ಕೃಷ್ಣನ ಸಂಪರ್ಕಕ್ಕೆ ಬಂದರೂ ಅವಳಿಗೆ ಬಹಳ ಸಂತೋಷ, ಎಲ್ಲರಿಗೂ ಬಹಳ ಪ್ರೀತಿ ಕೃಷ್ಣನ ಕಂಡ್ರೆ. ಇನ್ನು ಯಶೋದ ಬಗ್ಗೆ ಏನು ಹೇಳಬೇಕು. ಸರಿ ಬಾಪ ಕೂರಿಸ್ಕೋತಾಳೆ. ಅವನ ಸುಂದರವಾದ ಮುಖ, ಅವನ ಗುಂಗುರು ಕೂದಲು ಎಲ್ಲವನ್ನು ನೋಡಿ ಆನಂದ ಪಡ್ತಾ ಇದ್ದಾಳೆ. ಕೃಷ್ಣ ಹಾಲು ಅಂತಾನೆ. ಓ ಯಶೋದ ಗೊತ್ತಾದ, ಓ ಮಗುಗೆ ಹೊಟ್ಟೆ ಹಸ್ದಿದೆ. ಸರಿ ಅಂದ್ಬಿಟ್ಟು ಆ ಹಾಲನ್ನು ಕುಡ್ಸೋಕ್ಕೆ ಮಲಗಿಸ್ಕೋತಾಳೆ. ಕೃಷ್ಣ ಹಾಲು ಕುಡಿತಾ ಇದ್ದಾನೆ. ತಕ್ಷಣ ಯಶೋದೆಗೆ ಜ್ಞಾಪಕ ಬರುತ್ತೆ, ಅವಳು ಅಡುಗೆ ಮನೆಯಲ್ಲಿ ಇನ್ನೊಂದು ಹಾಲನ್ನು ಒಲೆ ಮೇಲೆ ಇಟ್ಬಿಟ್ಟು ಬಂದಿದ್ದಾಳೆ. ಇದ್ಯಾವ ಹಾಲು? ಇದು ದಿನ ಇಡೀ ಕೃಷ್ಣ ಕುಡಿಯುವಂಥ ಹಾಲು. ಬೆಳಗ್ಗೆ ಅಮ್ಮನ ಹಾಲು ಕುಡಿತಾನೆ, ಆಮೇಲೆ ಬೇರೆ ಹಾಲು, ಯಾಕಂದರೆ ಹೊರಗಡೆ ಇರ್ತಾನೆ, ಓಡಾಡ್ತಾ ಇರ್ತಾನೆ, ಈ ಹಾಲನ್ನು ಕೊಡೋದು. ಇದು ಯಾವುದು ವಿಶೇಷವಾದ ಹಾಲು ಇದು. ಯಶೋದಾನೇ ಆಯ್ಕೆ ಮಾಡಿಕೊಂಡಿರುವಂಥ ವಿಶೇಷ ಹಸುಗಳಿಂದ ಕರೆದಿರುವಂಥ ಹಾಲು. ಆ ಹಾಲೇನಾರು ಹಾಳಾಗ್ಬಿಟ್ರೆ ಆವಾಗ ಕೃಷ್ಣ ಏನು ಕುಡಿತಾನೆ ದಿನವಿಡೀ. ಸೊ ಹಾಗಾಗಿ ಏನು ಮಾಡ್ತಾಳೆ, ಯಶೋದೆಗೆ ಗಾಬರಿ ಆಗಿಬಿಡುತ್ತೆ, ಅದೇನಾದ್ರು ಉಕ್ಕ ಹರಿದು ಹೋಗ್ಬಿಡ್ತಾ ಅಂದ್ಬಿಟ್ಟು ಏನು ಮಾಡ್ತಾಳೆ, ಕೃಷ್ಣನನ್ನು ತಕ್ಷಣ ಕೆಳಗಡೆ ಮಲಗಿಸಿ ಓಡ್ತಾಳೆ ಅಡುಗೆ ಮನೆಗೆ. ಓಡ್ತಾಳೆ, ಅದಿನ್ನೂ ಹಾಲಿನೂ ಉಕ್ಕಿರಲಿಲ್ಲ ಅಷ್ಟೊತ್ತಿಗೆ. ಅವಳು ಅದನ್ನು ಇಳಿಸ್ಬಿಟ್ಟು ಒಳಗಡೆ ಎಲ್ಲ ಕೆಲಸಗಳೇನೋ ಮಾಡ್ಕೋತಾ ಇದ್ದಾಳೆ. ಈ ಕಡೆ ಕೃಷ್ಣನಿಗೆ ಏನಾಯಿತು, ಕೋಪ ಬಂತು. ಅಮ್ಮ ನನಗೆ ಹಾಲು ಕುಡಿಸೋದು ಬಿಟ್ಟು ಅದಕ್ಕಿಂತ ಮುಖ್ಯವಾದ ಏನೋ ಕೆಲಸ ಮಾಡೋಕ್ಕೆ ಒಳಗೊಟ್ಟೋದ್ಲ. ನಾನಿವಾಗ ನಮ್ಮ ಮನೇಲೇ ಚೇಷ್ಟೆ ಮಾಡ್ತೀನಿ ನಾನಿವತ್ತು. ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದಾನೆ, ಏನು ಮಾಡೋದು. ಆಮೇಲೆ ನೋಡ್ತಾನೆ ಕೆಳಗಡೆ ಎಲ್ಲ ಮಡಕೆಗಳಿವೆ. ಮಡಕೆ ಹೊಡಿತೀನಿ ಇವತ್ತು ನಾನು. ಸರಿ, ಹೇಗೆ ಹೊಡಿಬೇಕು, ಅಮ್ಮನೇ ಗೊತ್ತಾಗಬಾರ್ದು. ಯಾಕಂದರೆ ಚೇಷ್ಟೆ ಮಾಡ್ತಿರೋ ಮಕ್ಕಳಿಗೆ ಅಮ್ಮನ ಕೈನಲ್ಲಿ ಸಿಕ್ಕಾಕೋಬಾರ್ದಲ್ವ. ಸೊ ಈ ಕಡೆ ಆ ಕಡೆ ನೋಡ್ತಾನೆ, ಕಲ್ಲು ಸಿಗುತ್ತೆ. ಕಲ್ಲು ತೊಗೊಂಡು ನಿಧಾನಕ್ಕೆ ಬುಡಕ್ಕೆ ಹೊಡಿತಾನೆ. ನಿಧಾನಕ್ಕೆ, ಶಬ್ದ ಬರಬಾರ್ದು ಜಾಸ್ತಿ. ಸರಿ, ಬುಡಕ್ಕೆ ಹೊಡಿತಾನೆ, ಮಡಕೆ ಹೊಡಿಯುತ್ತೆ. ಆಮೇಲೆ ಅಲ್ಲಿದ್ದಿದ್ದು ಬೆಣ್ಣೆ ಎಲ್ಲ ಕಡೆ ಹರಡಿಬಿಟ್ಟಿದೆ. ಮಕ್ಕಳು ಚೇಷ್ಟೆ ಮಾಡ್ತಿರುವಾಗ ಅವಕ್ಕೆ ಯೋಚನೆ ಇರಲ್ಲ. ಮಾಡಾದ್ಮೇಲೆ ಅಮ್ಮ ಇವಾಗ ಬಂದು ಕೊಡ್ತಾಳೆ ನನಗೆ. ಕೃಷ್ಣನಿಗೆ ಅವಾಗ ಯೋಚನೆ ಬರುತ್ತೆ, ಇವಾಗ ಅಮ್ಮ ಬರ್ತಾಳೆ, ಇಲ್ಲಿ ಅಡುಗೆ ಮನೆಯಿಂದ ಬಂದು ನೋಡ್ತಾಳೆ, ಇಲ್ಲೆಲ್ಲ ನಾನು ರಂಪ ಮಾಡಿದ್ದೀನಿ, ಇವತ್ತು ನಾನು ಅಮ್ಮನ ಕೈನಲ್ಲಿ ತಿಂತೀನಿ ಒದೆ ಸರಿಯಾಗಿ. ಸಿಕ್ಕಾಕೋಬಾರ್ದಲ್ವಾ, ಅಮ್ಮನ ಕೈನಲ್ಲಿ ಸಿಕ್ಕಾಕೋಬಾರ್ದು. ಹಾಗೆ ಕೃಷ್ಣ ಏನು ಮಾಡ್ತಾನೆ, ಸದ್ದಿಲ್ಲದೆ ಕಳ್ಳನ ಥರ
ನಿಧಾನಕ್ಕೆ ನಡ್ಕೊಂಡು ಪುಟ್ಟ ಪುಟ್ಟ ಹೆಜ್ಜೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಕೃಷ್ಣ ನೋಡಲಿಲ್ಲ. ಅಷ್ಟರೊಳಗೆ ಆ ಬೆಣ್ಣೆ ಎಲ್ಲ ಅವನ ಕಾಲಿಗೆ ಅಂಟ್ಕೊಂಡಿತ್ತು. ಅವನು ಪುಟ್ಟ ಪುಟ್ಟ ಹೆಜ್ಜೆ ಹಿಡ್ಕೊಂಡು ಹೋಗ್ತಾ ಇರೋದು ಏನಾಗುತ್ತೆ, ಅಲ್ಲಿ ಎಲ್ಲ ಕಡೆ ಬೆಣ್ಣೆ ಗುರುತು. ನಡ್ಕೊಂಡು ಹೋಗ್ತಾನೆ, ಇನ್ನೊಂದು ರೂಮ್ಗೆ ಹೋಗ್ತಾನೆ. ಯಾವ ರೂಮ್ ಇದು? ಸ್ಟೋರ್ ರೂಮ್. ಸ್ಟೋರ್ ರೂಮಲ್ಲಿ ಏನಿರುತ್ತೆ? ಇನ್ನೊಂದಷ್ಟು ಬೆಣ್ಣೆ ತುಪ್ಪ ಎಲ್ಲ ಇರೋ ಅಂತಹ ಜಾಗ. ಕೃಷ್ಣನಿಗೆ ಇವತ್ತು ಪಾರ್ಟಿ ನನಗೆ. ಸರಿ, ಈ ಕಡೆ ಹೋಗ್ತಾನೆ, ಒಂದು ಮಡಕೆ ತೊಗೋತಾನೆ. ಇನ್ನೊಂದು ಕಡೆ ಹೋಗ್ತಾನೆ, ಇನ್ನೊಂದು ಮಡಕೆ ತೊಗೋತಾನೆ. ಚಿಕ್ಕ ಹುಡುಗ, ಪುಟ್ಟ ಬಾಲಕ. ಎರಡು ಕಡೆನೂ ಎರಡು ಕೈನಲ್ಲೂ ಎರಡೆರಡು ಮಡಕೆ ಇಟ್ಕೊಂಡು ಈ ಕಡೆ ಎರಡು ಸೊಂಟದಲ್ಲಿ ನಡ್ಕೊಂಡು ಹಿತ್ಲಿಗೆ ಹೋಗ್ತಾನೆ. ಹಿತ್ಲಿಗೆ ಹೋಗಿ ನೋಡಿದ್ರೆ ಅಲ್ಲೊಂದು ಒರಳು ಕಲ್ಲಿರುತ್ತೆ. ಆ ಒರಳು ಕಲ್ಲು ಮೇಲೆ ಕೂತ್ಕೋತಾನೆ. ಕೂತ್ಕೊಂಡ್ಬಿಟ್ಟು ಕೃಷ್ಣನಿಗೆ ಈ ವ್ರಜ ಲೀಲೆಯಲ್ಲಿ ಅವನಿಗೆ ಬಹಳ ಪ್ರಿಯವಾದವು ಕೋತಿಗಳು. ಯಾವ ಕೋತಿಗಳಿವೋ? ಕೃಷ್ಣ ರಾಮನಾಗಿ ಬಂದಾಗ ತ್ರೇತಾಯುಗದಲ್ಲಿ ರಾವಣನನ್ನು ಸೋಲ್ಸೋದಕ್ಕೆ, ಕೊಲ್ಲೋದಕ್ಕೆ ಈ ಎಲ್ಲ ವಾನರರೆಲ್ಲ ಒಟ್ಟಿಗೆ ಬಂದಿದ್ರಲ್ಲ, ಅವರಿಗೆಲ್ಲ ಕೃಷ್ಣ ರಾಮ ಆವಾಗ ಹೇಳ್ತಾನೆ, ನಿಮಗೆ ಕೃತಜ್ಞತೆಯನ್ನು ತೋರೋದಕ್ಕೆ ನನಗೆ ಇವಾಗ ಆಗ್ತಾಯಿಲ್ಲ. ನೀವು ನನ್ನ ದ್ವಾಪರ ಯುಗದ ಇದರ ಲೀಲೆಯಲ್ಲಿ ಬನ್ನಿ, ಕೃಷ್ಣನಾಗಿ ಬಂದಾಗ ನಾನು ನಿಮಗೆ ತುಂಬ ಪ್ರೀತಿಯನ್ನು ತೋರ್ತೀನಿ ಅಂತ. ಹಾಗಾಗಿ ಕೃಷ್ಣ ಇವತ್ತು ಕೂಡ ನೀವು ವೃಂದಾವನಕ್ಕೆ ಹೋದರೆ ಬಹಳ ಕೋತಿಗಳು. ಸೊ ಕೃಷ್ಣ ಕೋತಿಗಳನ್ನೆಲ್ಲ ಕರಿತಾನೆ. ಕೋತಿಗಳು ಬಂದರು, ಎರಡೆರಡು ಮಡಕೆ ಬೆಣ್ಣೆ ಇವತ್ತು ನಿಮಗೆ. ಸರಿ, ಕೋತಿಗಳೆಲ್ಲ ಬಂದು ಪ್ರೀತಿಯಿಂದ ಎಲ್ಲಕ್ಕೂ ತಿನ್ನಿಸ್ತಾ ಇದ್ದಾನೆ. ಇವಾಗ ಅಮ್ಮ ಎಲ್ಲಿದ್ಲು? ಅಡುಗೆ ಮನೆಯಲ್ಲಿ. ಅಡುಗೆ ಮನೆಯಿಂದ ಎಲ್ಲಿಗೆ ಬಂದು ಹೊರಗಡೆ ತಿರ್ಗಾ ಬಂದು ನೋಡಿದ್ರೆ ಅಲ್ಲಿ ಏನಾಗಿದೆ? ಎಲ್ಲ ಕಡೆ ರಂಪ ಆಗಿದೆ. ಅಮ್ಮನಿಗೆ ಬೇಜಾರಾಗಲ್ಲ, ಕೋಪ ಬರಲಿಲ್ಲ. ಅವಳಿಗನ್ಸುತ್ತೆ, ಅಯ್ಯೋ ಪಾಪ ಮಗುಗೆ ಹೊಟ್ಟೆ ಹಸ್ದಿತ್ತು, ನಾನು ಪೂರ್ತಿ ಅದಕ್ಕೆ ಹೊಟ್ಟೆ ತುಂಬಿಸ್ಲೆ ಮಲಗಿಸ್ಬಿಟ್ಟು ಹೊಟ್ಟೋದೆ, ಅದಕ್ಕೆ ಏನೋ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ, ಬೇಜಾರು ಮಾಡ್ಕೊಂಡಿದ್ದೆ, ಪರವಾಗಿಲ್ಲ, ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ತೀನಿ. ಅರೆ ಎಲ್ಲಿ ಕೃಷ್ಣ? ಅಲ್ಲಿ ನೋಡ್ತಾಳೆ, ಕೃಷ್ಣ ಕಾಣ್ತಾ ಇಲ್ಲ. ಆಮೇಲೆ ನೋಡಿದ್ರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆ ಗುರುತುಗಳು. ಓ ಸರಿ, ಕೃಷ್ಣ ಇಲ್ಲಿ ಓಡೋಗಿದ್ದಾನೆ ಅಂದ್ಬಿಟ್ಟು ಅವಳ ಹೆಜ್ಜೆ ಗುರುತುಗಳನ್ನು ಅನುಸರಿಸ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಎಲ್ಲಿಗೆ ಬರ್ತಾಳೆ? ಸ್ಟೋರ್ ರೂಮ್. ಅಮ್ಮಂದರಿಗೆ ಮನೆಯಲ್ಲಿ ಯಾವುದು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿರುತ್ತಲ್ವ ಅಡುಗೆ ಮನೆಯಲ್ಲಿ. ಸೊ ಸ್ಟೋರ್ ರೂಮ್ಗೆ ಬಂದ ತಕ್ಷಣ ಯಶೋಧ ನೋಡ್ತಾಳೆ, ಕೃಷ್ಣನ ಹೆಜ್ಜೆಗಳು ಈ ಕಡೆ ಹೋಗ್ತಾ ಇದೆ. ಓ ಅಲ್ಲೊಂದು ಮಡಕೆ ಕಣ್ಮರೆ ಆಗಿದೆ, ಈ ಕಡೆ ಇನ್ನೊಂದು ಮಡಕೆ ಕಣ್ಮರೆ ಆಗಿದೆ. ಇವಾಗ ಏನಾಯಿತು? ಯಶೋದಾಗೆ ಗೊತ್ತಾಯಿತು, ಕೃಷ್ಣ ಇವತ್ತು ಏನು ಮಾಡಿದ್ದಾನೆ? ನಮ್ಮ ಮನೆಯಲ್ಲೇ ಬೆಣ್ಣೆ ಕದ್ದಿದ್ದಾನೆ. ಇವಾಗ ಯಶೋದೆಗೆ ಸ್ವಲ್ಪ ಯೋಚನೆ, ಚಿಂತೆ ಆಗೋಯ್ತು. ಅಯ್ಯೋ ಇದೇನಪ್ಪ ಇವನು ಮುಂದೆ ದೊಡ್ಡವನಾಗಿ ಈ ಎಲ್ಲ ಗೊಲ್ಲರ ರಾಜನಾಗಬೇಕು, ಆದರೆ ಇವಾಗ ಇವನೇನಾಗ್ತಾ ಇದ್ದಾನೆ? ಕಳ್ಳರ ರಾಜ ಆಗ್ತಾ ಇದ್ದಾನೆ. ಇವನಿಗೆ ನಾನು ಬುದ್ಧಿ ಕಲಿಸ್ಲೇಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡಿ ಈ ಕಡೆ ಆ ಕಡೆ ನೋಡ್ತಾ ಇದ್ದಾಳೆ. ಏನು ಕಾಣುತ್ತೆ ಅವಳಿಗೆ? ಒಂದು ಕೋಲು ಕಾಣುತ್ತೆ. ಅಮ್ಮ ಏನು ಮಾಡ್ತಾಳೆ? ಕೋಲು ತಗೋತಾಳೆ. ಅಮ್ಮನ ಉದ್ದೇಶ ಇದ್ದಿದ್ದಿಷ್ಟೇ, ಕೃಷ್ಣನಿಗೆ ಬುದ್ಧಿ ಕಲಿಸ್ಬೇಕು, ಕದಿಯೋದು ಒಳ್ಳೆಯದಲ್ಲ, ಇಷ್ಟೇ ಕಲಿಸ್ಬೇಕಾಗಿದ್ದಿದ್ದು ಅವಳಿಗೆ. ಸರಿ, ಕೋಲನ್ನು ತಗೊಂಡು ಹಿತ್ತಿಗೆ ಹೋಗ್ತಾಳೆ. ನೋಡ್ತಾಳೆ ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಎಲ್ಲ ಕೋತಿಗಳಿಗೆ ಬೆಣ್ಣೆಯನ್ನು ತಿನ್ನಿಸ್ತಾ ಇದ್ದಾನೆ. ಆದರೆ ಕೃಷ್ಣ ಯಾವ ರೀತಿ ಕೂತಿಯಾನೆ ಅಂದರೆ, ಅವನ ಬೆನ್ನು ಮನೆ ಕಡೆ ಇದೆ. ಅಂದರೆ ಅಮ್ಮ ಬರ್ತಾ ಇರೋದು ಕೃಷ್ಣನಿಗೆ ಗೊತ್ತಾಗಲಿಲ್ಲ. ಯಾರು ಗೊತ್ತಾಯಿತು? ಕೋತಿಗಳಿಗೆ ಗೊತ್ತಾಯಿತು. ಮತ್ತು ಕೋತಿಗಳು ಯಶೋಧ ಕೈನಲ್ಲಿ ಏನು ನೋಡ್ತಾ ಇವೆ? ದೊಣ್ಣೆ ನೋಡ್ತಾ ಇವೆ. ಏನು ತಕ್ಷಣ ಓಡುತ್ತವೆ ಎಲ್ಲ. ಕೃಷ್ಣ ಕರಿತಾ ಇದ್ದಾನೆ, ಏನರೋ ಯಾಕೆ ಓಡ್ತಾ ಇದ್ದೀರೋ? ಪ್ರತಿದಿನ ಬೆಣ್ಣೆ ಇಲ್ಲ, ಇದ್ದಿದ್ದು ಕೆರ್ಕೊಂಡು ತಿಂತೀರಾ, ಇವತ್ತು ಇನ್ನೂ ಇಷ್ಟೊಂದು ಬೆಣ್ಣೆ ಇದೆ, ಯಾಕೆ ಓಡೋಗ್ತಾ ಇದ್ದೀರಾ? ಬನ್ನಿ ಬನ್ನಿ. ಯಾರು ಕೇಳೋರಿಲ್ಲ, ಎಲ್ಲ ಓಡೋಟೋದ್ರು. ಕೃಷ್ಣನಿಗೆ ಡೌಟ್ ಆಯಿತು, ಇದೇನಪ್ಪ ಇವು ಹೀಗೆ ಸುಮ್ಮನೆ ಓಡೋಗೋ ಅಂಥವಲ್ಲ, ಏನೋ ಪ್ರಾಬ್ಲಮ್ ಆಗಿರಬೇಕು ಅಂದ್ಬಿಟ್ಟು ಕೃಷ್ಣ ಏನು ಮಾಡ್ತಾನೆ? ತಿರುಗಿ ನೋಡಿದ್ರೆ ಅಮ್ಮ ಕೋಲಿಟ್ಕೊಂಡು ನಿಂತಿದ್ದಾಳೆ. ಕೃಷ್ಣನಿಗೆ ಭಯ ಆಗೋಗುತ್ತೆ. ಆ ಒರಳು ಕಲ್ಲಿಂದ ಕೆಳಗಡೆ ಧುಮುಕ್ಬಿಟ್ಟು ಓಡ್ತಾನೆ. ಅಮ್ಮನ ಕೈನಲ್ಲಿ ಸಿಕ್ಕಾಕೋಬಾರ್ದು. ಅಮ್ಮ ಪಾಪ ಭಾರಿ ದೇಹ, ಓಡ್ತಾ ಇದ್ದಾಳೆ ಅವಳು ಕಷ್ಟಪಟ್ಕೊಂಡು. ಕೃಷ್ಣ ಏನು ಮಾಡ್ತಾನೆ? ಗುಡು ಅಂತ ಓಡ್ತಾನೆ, ನಿಂತ್ಕೋತಾನೆ, ಹಿಂದೆ ತಿರುಗಿ ನೋಡ್ತಾನೆ. ಸರಿ, ಅಮ್ಮ ಬರ್ತಾ ಇದ್ದಾಳೆ, ಹತ್ತಿರ ಬರ್ತಾ ಇದ್ದಾಳೆ ಅಂದ ತಕ್ಷಣ ತಿರ್ಗಾ ಓಡ್ತಾನೆ. ಹೀಗೆ ಆಟ ಆಡಿಸ್ಬಿಟ್ಟ ಬಹಳ ಕೃಷ್ಣ. ಯಶೋಧ ಪೂರ್ತಿ ಸುಸ್ತಾಗ್ಬಿಟ್ಟಾಳೆ. ಪೂರ್ತಿ ಬೆವರು ಕೂದಲಲ್ಲಿ ಇದ್ದಿದ್ದು, ಹೂವೆಲ್ಲ ಕೆಳಗಡೆ ಬಿದ್ದಿದೆ, ಸುಸ್ತಾಗ್ಬಿಟ್ಟಿದ್ದಾಳೆ.
ಕೃಷ್ಣ ಅಮ್ಮನ ನೋಡಿ ಆಮೇಲೆ ಅನ್ಕೋತಾನೆ, ಅಯ್ಯೋ ತುಂಬ ಜಾಸ್ತಿನೇ ಮಾಡಿಬಿಟ್ಟೆ ಇವತ್ತು, ನಾನು ಮನೇಲಿ ಒಳಗಡೆ ರಂಪ ಮಾಡಿದೆ, ಇಲ್ಲಿ ತೊಂದರೆ ಕೊಡ್ತಾಯಿದ್ದೀನಿ ಅಮ್ಮನಿಗೆ, ಬೇಡ ಬೇಡ ಅಮ್ಮ ನನ್ನ ಹಿಡ್ಕೊಂಬಿಡ್ಲಿ. ಸರಿ ಅಂದ್ಬಿಟ್ಟು ಕೃಷ್ಣ ಅಮ್ಮ ಹಿಡ್ಕೊಂಬಿಡ್ಲಿ ಅಂತ ನಿಂತ್ಕೊಂಡ್ಬಿಡ್ತಾನೆ. ಅಮ್ಮ ಬಂದು ಕೃಷ್ಣನ ಹಿಡ್ಕೋತಾಳೆ. ಹಿಡ್ಕೊಂಡ ತಕ್ಷಣ ಏನಾಗುತ್ತೆ, ಅಮ್ಮನ ಕೈನಲ್ಲಿ ಕೋಲಿರೋದು ಕೃಷ್ಣ ನೋಡ್ತಾ ಇದ್ದಾನೆ ಹತ್ತಿರದಿಂದ. ಅವಾಗಿನ್ನೂ ದೂರ ಆಯಿತು, ಇವಾಗ ಅಮ್ಮನ ಕೈಯಲ್ಲಿದೆ. ಇವಾಗ ಬೀಸಿದ್ರೆ ಅವಳು ಇವಾಗ ಏಟು ತಿನ್ಬೇಕಲ್ಲ. ಕೃಷ್ಣನಿಗೆ ಏನಾಗುತ್ತೆ, ಭಯ ಹೆಚ್ಚಾಗ್ಬಿಟ್ಟು ಕಣ್ಣಿಂದ ನೀರು ಸುರಿಯುತ್ತೆ. ನಾವು ಇಷ್ಟು ದಿನ ದಾಮೋದರ ಅಷ್ಟಕ ಹಾಡ್ತಾ ಇದ್ವಿ, ಅದರಲ್ಲಿ ಒಂದು ಶ್ಲೋಕ ಇದೆ, ರುದಂತಂ ಮುಹುರ್ನೇತ್ರ ಯುಗ್ಮಂ ರುಜಂತಂ ಕರಾಂಬೋಜ ಯುಗ್ಮೇನ ಸಾತಂಕ ನೇತ್ರಂ. ರುದಂತಂ ಮುಹುರ್ನೇತ್ರ, ಕೃಷ್ಣನ ಕಣ್ಣಿಗೆ ಏನು ಹಚ್ಚಿದ್ಲು ಯಶೋದ, ಕಪ್ಪು. ಮಕ್ಕಳಿಗೆ ಕಪ್ಪು ಹಚ್ಚುತ್ತಾರಲ್ಲ, ಕೃಷ್ಣ ಏನು ಮಾಡ್ತಾನೆ, ಅಳ್ತಾ ಕಣ್ಣೆಲ್ಲ ಉಜ್ಕೊಂಡ್ಬಿಟ್ಟಿದ್ದಾನೆ, ಕಪ್ಪು ಎಲ್ಲ ಕಡೆ ಹರಡ್ಬಿಟ್ಟಿದೆ. ಅಮ್ಮ ನೋಡ್ತಾಳೆ, ಅಯ್ಯೋ ಬಹಳ ಭಯಗೊಂಡ್ಬಿಟ್ಟಿದ್ದಾನೆ ಕೃಷ್ಣ. ಈ ಅವನು ಭಯ ಪಟ್ಬಿಟ್ಟು ಆಮೇಲೆ ಕಾಡು ಕೊಟ್ಟೋಗ್ಬಿಟ್ರೆ ಆಮೇಲೆ ಅಲ್ಲೆಲ್ಲ ಭಾಳ ಕಾಡು ಪ್ರಾಣಿಗಳಿವೆ, ಬೇಡ ಅಂದ್ಬಿಟ್ಟು ಏನು ಮಾಡ್ತಾಳೆ ಯಶೋದ, ತಕ್ಷಣ ಕೋಲನ್ನು ಪಕ್ಕಕ್ಕೆ ಹಾಕ್ತಾಳೆ. ಕೋಲನ್ನ ಪಕ್ಕಕ್ಕೆ ಹಾಕ್ತಾಳೆ. ಆದರೆ ಕೃಷ್ಣಗೆ ಹೇಳ್ತಾನೆ, ಕೃಷ್ಣ ನೀನು ಕಳ್ಳ ಆಗ್ತಾಯಿದ್ದೆ, ಇದು ಒಳ್ಳೇದಲ್ಲ ನಿನಗೆ, ಹಾಗಾಗಿ ನಿನಗೆ ಇವತ್ತು ಶಿಕ್ಷೆ. ಏನು ಶಿಕ್ಷೆ, ಈ ಒರಳು ಕಲ್ಲಿಗೆ ನಿನ್ನನ್ನು ಕಟ್ಟಾಕ್ತೀನಿ, ಇವತ್ತು ನೀನು ಎಲ್ಲೂ ಹೋಗಂಗಿಲ್ಲ, ಏನೂ ಆಟ ಇಲ್ಲ, ಇದೇ ಇವತ್ತು ನಿನಗೆ ಶಿಕ್ಷೆ. ಸರಿ, ಕೃಷ್ಣನ ಸೊಂಟ ಚಿಕ್ಕ ಹುಡುಗ, ಇನ್ನು ಸೊಂಟ ಎಷ್ಟಿದೆ, ಕೂದಲಲ್ಲಿ ಯಶೋದ ಕೂದಲಲ್ಲಿ ಒಂದು ದೊಡ್ಡ ದಾರ ಇರುತ್ತೆ. ಸರಿ, ಇದನ್ನು ಬಹಳ ಸುಲಭವಾಗಿ ನಾನು ಕೃಷ್ಣನ ಇಲ್ಲಿ ಕಟ್ಟಾಕ್ಬಿಟ್ಟು ಆಮೇಲೆ ನನ್ನ ಮನೆ ಕೆಲಸ ಇದೆ, ಹಬ್ಬದ ದಿನ ಬೇರೆ, ಇವನು ಹಿಂದೆ ಬಿದ್ದು ಇವತ್ತು ಎಷ್ಟೊಂದು ಸಮಯ ವ್ಯರ್ಥ ಆಗಿದೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾಳೆ ಒಳ್ಳೆ ಕಲ್ಲಿಗೆ ಕೃಷ್ಣನ್ನ. ಸೊ ಹಗ್ಗ ದಾರವನ್ನು ಸುತ್ತು ಇದು ಮಾಡಿ ಅವಳು ಕೃಷ್ಣನ ಸೊಂಟ ಮತ್ತು ಒರಳು ಕಲ್ಲಿಗೆ ಸುತ್ತಕ್ಕೆ ಹಾಕ್ಬಿಟ್ಟು ಕಟ್ಟಕ್ಕೆ ಎಳಿತಾ ಇದ್ದಾಳೆ ಎರಡು ಕುನೆಗಳನ್ನು. ಎರಡು ತುದಿ ಬರ್ತಾ ಇದ್ದರೆ ಹತ್ತಿರ ಬರ್ತಾ ಇದೆ, ಆದರೆ ಎರಡು ಬೆರಳು ಮಧ್ಯ ಗ್ಯಾಪು. ಎಷ್ಟು ಮಾಡಿದ್ರೂ ಅವಳು ಕಟ್ಟಕ್ಕೆ ಆಗ್ತಾನೇ ಇಲ್ಲ. ಸರಿ, ಆಮೇಲೆ ಈ ಕಡೆ ಆ ಕಡೆ ನೋಡ್ತಾಳೆ, ಇನ್ನೊಂದಿಷ್ಟು ದಾರಗಳಿವೆ, ಅದನ್ನು ಸೇರಿಸ್ತಾಳೆ, ಬಹಳ ಉದ್ದ ದಾರ ಆಗೋಗುತ್ತೆ. ಸರಿ, ಇನ್ನೇನು ಒಂದು ಎರಡು ಬೆರಳು ಮಾತ್ರ ತಾನೇ ಗ್ಯಾಪ್ ಇದ್ದಿದ್ದು, ಸರಿ ಇಷ್ಟು ಉದ್ದ ಇದೆ ದಾರ, ಕಟ್ಬಿಡ್ಬೋದು ಅಂದ್ಬಿಟ್ಟು ತಿರ್ಗಾ ಪ್ರಯತ್ನ ಮಾಡ್ತಾಳೆ, ತಿರ್ಗಾ ಎರಡು ಬೆರಳು ಗ್ಯಾಪ್. ಅಷ್ಟರೊಳಗೆ ಅಕ್ಕಪಕ್ಕದ ಮನೇಲಿದ್ದವ್ರು ಎಲ್ಲ ಗೋಪಿಯರೆಲ್ಲ ಹೊರಗಡೆ ಬಂದು ಎಲ್ಲ ನಗ್ತಾ ಇದ್ದಾರೆ. ನಾ ಬಂದು ನಿನಗೆ ಹೇಳಿದ್ರೆ ನಮ್ಮ ಮನೆಯಲ್ಲ ದಿನ ಇವನು ಚೇಷ್ಟೆ ಮಾಡ್ತಾನೆ ಅಂತ ನೀನು ಕೇಳಿಲ್ವಲ್ಲ, ನೋಡು ಇವತ್ತು ನಿಮ್ಮ ಮನೆಯಲ್ಲೇ ಮಾಡ್ತಾಯಿದ್ದಾನೆ. ಆದರೆ ಯಶೋದಾಗೆ ಬೇಸರ ಆಗಲಿಲ್ಲ, ಯಾಕಂದರೆ ಕೃಷ್ಣ ಏನು ಮಾಡಿದ್ರೂ ಸಂತೋಷವನ್ನು ಕೊಡುವಂಥದ್ದೇ. ಸೊ ಯಶೋದಾನು ಸಂತೋಷವಾಗಿ ನಕ್ಕೊಂಡು ಎಲ್ಲರೂ ಕರಿತಾಳೆ, ನೀವು ಬನ್ನಿ, ನಿಮ್ಮ ಮನೆಯಿಂದನೂ ದಾರಗಳು ತೊಗೊಂಬನ್ನಿ, ಎಲ್ಲರೂ ಸೇರಿ ಇವನು ಕಟಾಕಣ ಇವತ್ತು ಅಂದ್ಬಿಟ್ಟು ಎಲ್ಲ ದಾರಗಳು ತರ್ತಾರೆ. ಎಷ್ಟು ಮಾಡಿದ್ರು, ಏನು ಪ್ರಯತ್ನ ಮಾಡಿದ್ರು, ಎರಡು ಬೆರಳು ಮಧ್ಯ ಗ್ಯಾಪು ಇದೆ, ಕಟ್ಟಕ್ಕೆ ಆಗ್ತಾಯಿಲ್ಲ. ಯಾರು ಭಗವಂತನ ಕಟ್ಟಾಕಕ್ಕಾಗತ್ತೆ? ಭಗವಂತನನ್ನು ಕಟ್ಟಾಕಕ್ಕಾಗತ್ತೆ ಯಾರಿಗಾದರೂ? ಆದರೆ ಯಾರು ಕಟ್ಟಾಕ್ಬೋದು? ಯಶೋದ ಅಂತಹ ಅಷ್ಟು ಪ್ರೀತಿಯನ್ನು ಭಗವಂತನಿಗೆ ಹೊಂದಿರುವಂಥ ಭಕ್ತರು ಕೃಷ್ಣನ ಕಟ್ಟಾಕ್ಬೋದು. ಯಶೋದ ನಿರ್ಧಾರ ಮಾಡಿಬಿಟ್ಲಲ್ಲ ಕೃಷ್ಣನ ನಾನು ಕಟ್ಟಾಕಬೇಕು ಅಂತ, ಅವಾಗ ಕೃಷ್ಣ ಅದಕ್ಕೆ ಒಪ್ಕೊಳ್ಳೇಬೇಕು. ಹಾಗಾಗಿ ನಮ್ಮ ಆಚಾರ್ಯರು ಹೇಳ್ತಾರೆ, ಈ ಎರಡು ಬೆರಳು ಮಧ್ಯ ಅಂತರ ಗ್ಯಾಪ್ ಇತ್ತು ಅಂತ ಹೇಳಿದ ಎರಡು ಬೆರಳಿನ ಒಂದು ಮಹತ್ವವನ್ನು ಹೇಳ್ತಾರೆ. ಏನು ಅಂದರೆ, ಒಂದು ಬೆರಳು ಓಕೆ, ಆ ವಿಷಯವನ್ನು ಹೇಳೋಕ್ಕಿಂತ ಮುಂಚೆ ನಮ್ಮಲ್ಲಿ ಎಷ್ಟು ಜನರಿಗೆ ಭಗವಂತನ ಕೃಪೆ ಬೇಕು? ಕೈ ಎತ್ತಿ. ಎಲ್ಲರಿಗೂ ಬೇಕು. ಈ ಲೀಲೆ ಇದಕ್ಕೋಸ್ಕರನೇ ಇರೋದು. ನಮ್ಮ ಆಚಾರ್ಯರು ಹೇಳ್ತಾರೆ, ಎಲ್ಲರಿಗೂ ಭಗವಂತನ ಕೃಪೆ ಬೇಕು, ಆದರೆ ಇದರಲ್ಲಿ ಎರಡು ವಿಷಯಗಳಿವೆ. ಮೊದಲನೇ ವಿಷಯ ಏನು? ನಾವು ಕೃಷ್ಣನಿಗೆ ಎಷ್ಟು ಪ್ರೀತಿಯಿಂದ ಸೇವೆಯನ್ನು ಮಾಡ್ತೀವಿ, ಇದು ಮೊದಲನೇ ವಿಷಯ. ಹಾಗಾಗಿ ಭಕ್ತನಾದವನು ಸ್ವಲ್ಪ ಪ್ರೀತಿಯನ್ನು ತೋರೋಕ್ಕೆ ಒಂದು ಸ್ವಲ್ಪ ಸಮಯ, ಭಗವಂತನಿಗೆ ನಾವು ಸಮಯವನ್ನೇ ಕೊಡಲಿಲ್ಲ ಅಂದರೆ ನಾವು ಯಾವ ರೀತಿ ಸೇವೆ ಮಾಡೋಕ್ಕಾಗತ್ತೆ ಅವನಿಗೆ? ಮೊಟ್ಟ ಮೊದಲಿಗೆ ಕೃಷ್ಣ ನಮ್ಮಿಂದ ಏನೂ ಅಪೇಕ್ಷೆ ಪಡ್ತಾ ಇಲ್ಲ. ನಮ್ಮ ಹತ್ರ ಇರೋದು ಏನು ಅವನಿಗೆ ಬೇಕಾಗಿದೆ, ಈಶಾ ವಾಸಂ ಇದಂ ಸರ್ವಂ ಎಲ್ಲವೂ ಅವನೇ ಕೊಟ್ಟಿರೋದು. ಅರೆ ಕೃಷ್ಣ ಯೋಚನೆ ಮಾಡ್ತಾನೆ, ಇವರು ನನಗೋಸ್ಕರ ಒಂದು ಸ್ವಲ್ಪ ಸಮಯ ಕೊಟ್ಟು ನನಗೆ ಬೇಕಾಗಿರೋ ರೀತಿಯಲ್ಲಿ, ನಾನು ಹೇಳಿರೋ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ರೆ ಅದು ನನಗೆ ಸಂತೃಪ್ತಿಯನ್ನು ನೀಡುತ್ತೆ, ಸಂತೋಷವನ್ನು ನೀಡುತ್ತೆ. ಹಾಗಾಗಿ ಮೊದಲನೆಯದು ಕೃಷ್ಣನಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಸ್ವಲ್ಪ ಶ್ರಮವನ್ನು ಹಾಕಬೇಕು ಕೃಷ್ಣನ ಸೇವೆಯಲ್ಲಿ. ಯಾವಾಗ ಕೃಷ್ಣ ನಮ್ಮ ಶ್ರಮವನ್ನು ನೋಡಿ ಅವನು ಸಂತೃಪ್ತನಾಗ್ತಾನೆ, ಕೃಷ್ಣ ನಮ್ಮ ಸಾಧನೆಯನ್ನು ನೋಡಿ ಸಂತೃಪ್ತನಾಗಲ್ಲ. ಆ ಒಂದು ಅಳಿಲು ಅದು ಕೂಡ ಒಂದಿಷ್ಟು ಧೂಳನ್ನು ಒತ್ತುತ್ತಾ ಇದೆ. ರಾಮ ಬಂದು ಹೇಳ್ತಾನೆ, ಇಲ್ಲ ಅದು ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ಸೇವೆ ಮಾಡ್ತಾಯಿದೆ, ಅದರ
ಸೇವೆಯನ್ನು ಆ ಪ್ರೀತಿಯನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ. ಅದೇ ರೀತಿ ನಾವು ಎಷ್ಟು ದೊಡ್ಡವರೋ ಚಿಕ್ಕವರೋ ಅದು ಮುಖ್ಯ ಅಲ್ಲ, ನಮ್ಮ ಕೈಯಿಂದ ಎಷ್ಟಾಗತ್ತೆ ಅನ್ನೋದು ಮುಖ್ಯ ಅಲ್ಲ. ನಾವು ಎಷ್ಟು ನಮ್ಮ ಕೈನಲ್ಲಿ ಭಗವಂತ ಎಷ್ಟು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೋ ಅಷ್ಟೇ ನಾವು ಭಗವಂತನಿಗೆ ಪ್ರೀತಿಯಿಂದ ಅವನಿಗೆ ಸೇವೆ ಮಾಡಿದ್ರೆ ಎರಡನೇ ಬೆರಳು ಭಗವಂತ ರೆಡಿಯಾಗಿದ್ದಾನೆ, ತನ್ನ ಕೃಪೆಯನ್ನು ಕೊಡೋಕ್ಕೆ ಭಗವಂತ ಸಿದ್ಧನಾಗಿದ್ದಾನೆ. ಅವನಿಗಿನ್ನೇನು ಬೇಕಾಗಿಲ್ಲ, ಸುಮ್ಮನೆ ನಾವು ಪ್ರೀತಿಯಿಂದ ಸೇವೆಯನ್ನು ಮಾಡಿದ್ರೆ ಅವನು ಕೃಪೆಯನ್ನು ಕೊಡೋಕ್ಕೆ ಸಿದ್ಧನಾಗಿದ್ದಾನೆ. ಆ ಇಲಿಯ ಕತೆ ಹೇಳಿದ್ನಲ್ಲ, ಇಲಿ ಸುಮ್ಮನೆ ಅಜ್ಞಾನ, ಅದು ಗೊತ್ತೇ ಇಲ್ಲ, ಅದಕ್ಕೆ ಗೊತ್ತಿಲ್ಲದೇನೆ ಅದು ಏನೋ ಭಕ್ತಿ ಸೇವೆ ಥರ ಏನೋ ಒಂದು ಕಾರ್ಯ ಮಾಡ್ತು, ಆದರೆ ಭಗವಂತನ ಕೃಪೆ ಅವನಿಗೆ ಸಿಕ್ತು. ಹಾಗಾಗಿ ಭಗವಂತನ ಕೃಪೆ ಪಡ್ಕೊಳ್ಳೋದು ಬಹಳ ಕಷ್ಟ ವಿಷಯ ಅಲ್ಲ, ಏನು ಮಾಡಬೇಕು ಅನ್ನೋದು ತಿಳ್ಕೋಬೇಕು ಅಷ್ಟೇ ನಾವು. ಅದಕ್ಕೋಸ್ಕರನೇ ಈ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಪ್ರಭುಪಾದರು ನಮಗೆ ಈ ಜೀವನದ ವಿಧಾನವನ್ನು ಹೇಳ್ಕೊಟ್ಟಿದ್ದಾರೆ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ 18ನೇ ಅಧ್ಯಾಯದಲ್ಲಿ ಅರ್ಜುನಿಗೆ ಹೇಳ್ತಾನೆ, ಎಲ್ಲ ಉಪದೇಶವನ್ನು ಮಾಡಾದ್ಮೇಲೆ ಅರ್ಜುನನಿಗೆ ಕೇಳ್ತಾನೆ ಕೃಷ್ಣ, ನೋಡಪ್ಪ ನಿನಗೇನು ಬೇಕೋ ಮಾಡು, ನಾನು ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ. ಯಾಕೆಂದರೆ ನಮ್ಮನ್ನು ಒತ್ತಾಯ ಮಾಡಲ್ಲ ಕೃಷ್ಣ, ಒತ್ತಾಯ ಮಾಡಲ್ಲ. ನಿಮಗೆ ಫ್ರೀಡಮ್ ಇದೆ, ನಮ್ಮೆಲ್ಲರಿಗೂ ಫ್ರೀಡಮ್ ಇದೆ. ಕೂತ್ಕೊಳ್ಳಿ, ಒಂದು 2 ನಿಮಿಷ ಕೂತ್ಕೊಳ್ಳಿ, 2 ನಿಮಿಷ ಕೇಳ್ಕೊಂಡ್ಬಿಡಿ, ಆಯಿತು ಮುಗೀತು ನಮಗೆ. ಸೊ ನಮ್ಮೆಲ್ಲರಿಗೂ ಇರೋ ಫ್ರೀಡಮ್ನ ಕೃಷ್ಣ ತಗೊಳ್ಳಲ್ಲ, ಕೃಷ್ಣ ಕಿತ್ಕೊಳ್ಳಲ್ಲ. ಜೀವನದ ಉದ್ದೇಶ ಏನು ಅಂದರೆ ನಮಗೆ ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಆ ಬುದ್ಧಿಯನ್ನು ಉಪಯೋಗಿಸಿ ನಾವು ವಿಷಯಗಳನ್ನು ಶ್ರವಣ ಮಾಡಬೇಕು. ಶ್ರವಣ ಮಾಡಿ ನಾವು ನಿರ್ಧಾರ ಮಾಡಬೇಕು, ಮಾಡ್ತೀವೋ ಇಲ್ವೋ ಅಂತ. ಯಾರೂ ನಮ್ಮನ್ನು ಒತ್ತಾಯ ಮಾಡೋಕ್ಕಾಗಲ್ಲ, ಕೃಷ್ಣನೇ ಒತ್ತಾಯ ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾದದ್ದೇನು, ನಾವು ಅದು ಏನು ಅನ್ನೋದನ್ನು ಶ್ರವಣ ಮಾಡಬೇಕು. ಶ್ರವಣ ಮಾಡಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಇಷ್ಟೇ ಕೃಷ್ಣ ನೋಡ್ತಾ ಇರೋದು. ನಮ್ಮಿಂದ ಏನು ದೊಡ್ಡ ಸಾಧನೆಯನ್ನು ಅವನು ಅಪೇಕ್ಷೆ ಪಡ್ತಾ ಇಲ್ಲ. ಸುಮ್ಮನೆ ಕೃಷ್ಣ ನನ್ನಿಂದ ಇದನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ, ಸರಿ ಅವನಿಗೆ ಇಷ್ಟದ ಪ್ರಕಾರ ನಾನು ಜೀವನ ನಡೆಸ್ತೀನಿ, ಇಷ್ಟೇ ನಾವು ಮಾಡಬೇಕಾದ್ರೆ. ಇಷ್ಟು ಮಾಡಿದ್ರೆ ಕೃಷ್ಣನ ಕೃಪೆ ಸಿಗುತ್ತೆ. ಅದು ಏನು ಅದು ಮಾಡೋದು, ನಾವು ಪ್ರತಿ ವಾರ ಹೇಳ್ತಾನೆ ಇರ್ತೀವಿ ABCD. ವಾರಕ್ಕೆ ಒಂದು ಸತಿ ಭಕ್ತರ ಸಂಘ, ಸತ್ಸಂಗ, ಇಲ್ಲಿಗೆ ಬರೋದೇ ಕೃಷ್ಣನ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಇಲ್ಲಿಗೆ ಸುಮ್ಮನೆ ಬಂದ್ರೇ, ಯಾಕಂದರೆ ಇಲ್ಲೇನೋ ನಾವು ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ, ಭಗವಂತನ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಭಗವಂತನಿಗೆ ಸಂತೋಷ ಆಗುತ್ತೆ, ನನ್ನ ಬಗ್ಗೆ ಶ್ರವಣ ಮಾಡೋಕ್ಕೆ ಇಷ್ಟೊಂದು ಜನ ಭಕ್ತರು ಸೇರಿದ್ದಾರಲ್ಲ, ಅದು ಸಂತೋಷ. ಎರಡನೇದು ಭಗವದ್ಗೀತಾ ಭಾಗವತ ಶ್ರವಣ ಪಠಣ. ಎಲ್ಲಕ್ಕಿಂತ ಮುಖ್ಯವಾದದ್ದು ಭಗವಂತನ ನಾಮ ಸ್ಮರಣೆ, ನಾಮ ಜಪ. ಪ್ರೀತಿಯಿಂದ ಕೃಷ್ಣನ ನಾಮವನ್ನು ತಗೋಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬದವೇ ಯಾಕೆ ನಾವು ಕೈಯನ್ನು ಮೇಲೆತ್ತೀವಿ? ನಾವು ಹೊಸಬ್ರು ಹೇಳಿ, ಯಾಕೆ ನಾವು ಕೈ ಮೇಲೆತ್ತೀವಿ? ಹೊಸಬ್ರನ್ಗೆ ಹೇಳಿ, ಹೊಸಬ್ರು ಯಾರಿದ್ದೀರೋ ಹೇಳಿ. ಯಾಕಂದರೆ ಇದು ಸಂಪೂರ್ಣ ಶರಣಾಗತಿಯ ಒಂದು ಚಿಹ್ನೆ. ದ್ರೌಪದಿಯ ವಿಷಯವನ್ನು ನಾವು ಶ್ರವಣ ಮಾಡ್ತೀವಿ ಮಹಾಭಾರತದಲ್ಲಿ. ಅವನು ದುಶ್ಯಾಸನ ಸೀರೆಯನ್ನು ಎಳಿತಾ ಇದ್ದಾನೆ. ಮೊಟ್ಟ ಮೊದಲಿಗೆ ದ್ರೌಪದಿ ತನ್ನ ಸಾಮರ್ಥ್ಯವನ್ನು ಉಪಯೋಗಿಸಿ ತನ್ನ ಗೌರವವನ್ನು ರಕ್ಷಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಳೆ, ಸೀರೆಯನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ದುಶ್ಯಾಸನ ಯೋಧ, ಅವನು ದುಷ್ಟ ಬೇರೆ. ಅವನ ಶಕ್ತಿಗೆ ಮುಂದೆ ದ್ರೌಪದಿಯ ಶಕ್ತಿ ಏನೂ ಇರಲಿಲ್ಲ. ಕೊನೆಗೆ ದ್ರೌಪದಿಗೆ ಗೊತ್ತಾಗ್ಬಿಡ್ತು, ನಾನು ನನ್ನ ಸ್ವಶಕ್ತಿಯಿಂದ ನನ್ನನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಅವಾಗ ಕೊನೆಗೆ ಏನು ಮಾಡ್ತಾಳೆ ದ್ರೌಪದಿ? ಕೃಷ್ಣನ ಮೇಲಿನ ನಂಬಿಕೆ ಇದ್ದು ದ್ರೌಪದಿ ಏನು ಮಾಡ್ತಾಳೆ? ಎರಡೂ ಕೈಗಳನ್ನು ಮೇಲೆ ಎತ್ತಿ, ಕೃಷ್ಣ ನಿನಗೆ ಬಿಟ್ಬಿಟ್ಟಿದ್ದೀನಿ ನಾನು ಇವಾಗ, ಅಷ್ಟೇ. ಆಮೇಲೆ ಏನಾಯಿತು? ಕಿಲೋಮೀಟರ್ ಗಟ್ಟಲೆ ಸೀರೆಯನ್ನು ಕೃಷ್ಣ ಒದಗಿಸ್ತಾನೆ. ಹಾಗಾಗಿ ನಾವು ಕೈ ಮೇಲೆ ಎತ್ತೋದು ಶರಣಾಗತಿ. ಯೋಚನೆ ಮಾಡಬಾರ್ದು ಈ ಕಡೆ ಆ ಕಡೆ ಯಾರಿದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರಾ. ಕೃಷ್ಣ ಭಕ್ತಿ ಅಂದರೆ ಇದು. ಸುಮ್ಮನೆ ಪ್ರೀತಿಯಿಂದ ಕೃಷ್ಣ ಏನು ಅಪೇಕ್ಷೆ ಪಡ್ತಾ ಇದ್ದಾನೋ ಅದು ಮಾಡೋದು. ಸೊ ಪ್ರತಿದಿನ ಒಂದು ಅರ್ಧ ಗಂಟೆ ಕೃಷ್ಣನ ನಾಮ ಜಪ ಮಾಡಬೇಕು. ಅರ್ಧ ಗಂಟೆ ಆದರೂ ಸ್ವಲ್ಪ, ನೀವು ಡಾಕ್ಟ್ರ್ ಹತ್ರ ಹೋದರೆ ಡಯಾಬಿಟಿಸ್ ಇದೆ ಅಂದರೆ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡಿ ಅಂತಾರಲ್ಲ, ಹಾಗೆ ಇದು ನಮಗೆ ಡಯಾಬಿಟಿಸ್ಗಿಂತ ಮಹಾರೋಗ ಇದು. ಪ್ರಭುಪಾದರು ಹೇಳ್ತಾರೆ ಚರ್ಮ ರೋಗ ಇದು ಅಂತ. ಚರ್ಮ ರೋಗದಿಂದ ನಾವು ಹೊರಗಡೆ ಬರಬೇಕು ಅಂದರೆ ಸ್ವಲ್ಪ ಟ್ರೀಟ್ಮೆಂಟ್ ತೊಗೋಬೇಕು. ಅರ್ಧ ಗಂಟೆ ಪ್ರತಿದಿನ ಒಂದು ಅರ್ಧ ಗಂಟೆ ಜಪ ಮಾಡಿದ್ರೆ ಸಾಕು. ಜಪ ಮಾಡೋದ್ರಿಂದ ಏನಾಗುತ್ತೆ? ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿ ಇವೆಲ್ಲ ದೂರವಾಗತ್ತೆ. ಕೆಟ್ಟ ಚಟಗಳು ದೂರವಾಗತ್ತೆ. ಕೆಲಸಕ್ಕೆ ಬಾರದೇ ಇದ್ದ ವಿಷಯಗಳು ಮನಸ್ಸಿನಿಂದ ದೂರವಾಗತ್ತೆ. ಸಹಜವಾಗಿ ವ್ಯಕ್ತಿ ಆನಂದವನ್ನು ಅನುಭವಿಸ್ತಾನೆ. ಇದೆಲ್ಲ ಇರೋದ್ರಿಂದನೇ ನಮಗೆ ಇವತ್ತು ಆನಂದ ಇಲ್ಲ.
ಎಷ್ಟಿದೆಯೋ ಅಷ್ಟರಲ್ಲಿ ತೃಪ್ತರಾಗಪ್ಪ ಅಂತಾರೆ ಶಾಸ್ತ್ರದಲ್ಲಿ. ನಮಗೆ ತೃಪ್ತಿ ಇಲ್ಲ ಇವತ್ತು. ಜಪ ಮಾಡಿದಾಗ ಏನಾಗುತ್ತೆ? ತೃಪ್ತಿ ಸಿಗುತ್ತೆ. ಆಯಿತು, ಇಷ್ಟೇ, ಓಕೆ, ಆನಂದ. ಮತ್ತು ಅಂತಿಮವಾಗಿ ನಾವು ಏನು ಆಹಾರವನ್ನು ಸೇವಿಸ್ತೀವೋ ಅದು ಮಾಂಸವಿರಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರೋವಂಥ ಯಾವ ಆಹಾರವನ್ನಾದರೂ ಪ್ರೀತಿಯಿಂದ ಕೃಷ್ಣನಿಗೆ ಅರ್ಪಿಸಿ ಸ್ವೀಕಾರ ಮಾಡಬೇಕು, ಪ್ರಸಾದ ಅಷ್ಟೇ. ಈ 4 ವಿಷಯಗಳನ್ನು ಮಾಡೋದ್ರಿಂದ ಭಗವಂತ ಕಲಿಯುಗದಲ್ಲಿ ನಮ್ಮಿಂದ ಸಂತೃಪ್ತನಾಗೋಗ್ತಾನೆ. ಇನ್ನೇನು ಬೇಕಾಗಿಲ್ಲ, ನಾವೆಲ್ಲೂ ಹೋಗಲೂ ಬೇಕಾಗಿಲ್ಲ, ಯಾವ ತೀರ್ಥಕ್ಷೇತ್ರಕ್ಕೂ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಸುಮ್ಮನೆ ದಿನನಿತ್ಯದ ವಿಷಯ ಮನೆಯಲ್ಲಿ ಈ ರೀತಿ ನಾವು ಜೀವನ ನಡೆಸಿದ್ರೆ ಕೃಷ್ಣ ನಮ್ಮಿಂದ ಸಂತೃಪ್ತನಾಗೋಗ್ತಾನೆ. ಹಾಗಾಗಿ ಎಲ್ಲರಲ್ಲೂ ವಿನಂತಿ, ಕೃಷ್ಣನ ಭಕ್ತಿ ಅಂದರೆ ಇದು, ಕೃಷ್ಣನ ಪ್ರೀತಿ ಅಂದರೆ ಇದು. ನಾವು ಸ್ವಲ್ಪ ಪ್ರೀತಿಯನ್ನು ತೋರಿದ್ರೆ ಕೃಷ್ಣ ತನ್ನನ್ನೇ ತಾನು ನಮಗೆ ಅರ್ಪಿಸ್ಕೊಂಡು ಬಿಡ್ತಾನೆ. ನಾನು ಕೃಷ್ಣನನ್ನು ಪ್ರೀತಿಸ್ತೀನಿ ಅಲ್ಲ, ಕೃಷ್ಣ ನನ್ನನ್ನು ಪ್ರೀತಿಸ್ಬೇಕು, ಆ ರೀತಿ ನಾವು ಕೆಲಸ ಮಾಡಬೇಕು. ಅದಕ್ಕೆ ನಮ್ಮ ಆಚಾರ್ಯರು ಹೇಳಿದ್ರು, ನೀವು ದೇವಸ್ಥಾನಕ್ಕೆ ಬಂದಾಗ ನೀವೇನು ಮಾಡ್ತೀರಾ? ದೇವರ ದರ್ಶನ ಪಡೆಯೋಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಆಚಾರ್ಯರು ಹೇಳಿದ್ರು, ನಾವು ದೇವರನ್ನು ನೋಡೋದು ಮುಖ್ಯ ಅಲ್ಲ, ಅದೇನು ಶ್ರೇಷ್ಠ ಅಲ್ಲ, ದೇವರು ನಮ್ಮನ್ನು ನೋಡಬೇಕು. ದೇವರು ಯಾವಾಗ ನಮ್ಮನ್ನು ನೋಡ್ತಾನೆ, ಓ ಇವನು ಎಷ್ಟು ಪ್ರೀತಿಯಿಂದ ನನಗೆ ಸೇವೆ ಮಾಡ್ತಾ ಇದ್ದಾನೆ, ನನ್ನ ಪ್ರಿಯ ಭಕ್ತ ಬಂದ ಬಾಪ. ಇದು ನಮಗೆ ದೇವಸ್ಥಾನಕ್ಕೆ ಹೋಗೋ ಉದ್ದೇಶ. ಇದು ನಾವು ಹೋಗ್ತೀವಿ, ದೇವ್ರು ನೋಡ್ತೀವಿ, ಉಂಡಿಗೆ ದುಡ್ಡು ಹಾಕ್ತೀವಿ, ಅಲ್ಲೂ ಕೇಳ್ಕೊತೀವಿ, ಇದು ಕೊಡಪ್ಪ ಅದು ಕೊಡಪ್ಪ ಅಂತ ವಾಪಸ್ ಬರ್ತೀವಿ. ಅದು ಎಲ್ಲರೂ ಮಾಡ್ತಾರೆ. ಅವರನ್ನೇನು ವಿಶೇಷವಾಗಿ ಭಗವಂತ ನೋಡೋದಿಲ್ಲ. ವಿಶೇಷವಾಗಿ ಭಗವಂತ ನೋಡೋದು ಯಾರು ಏನೂ ಕೇಳೋದಿಲ್ಲ. ಸುಮ್ಮನೆ ಕೃಷ್ಣನಿಗೆ ಏನು ತೃಪ್ತಿ ಆಗುತ್ತೆ ಆ ರೀತಿ ನಾನು ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಯಾರು ಬರ್ತಾರೋ ಅವರನ್ನು ಕೃಷ್ಣ ನೋಡೋದು. ಓಕೆ, ಸೊ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು, ಕ್ಷಮಿಸಿ. ಇವತ್ತಿಗೆ ನಾವು ಇಲ್ಲೇ ಮುಗಿಸೋಣ. ಮುಂದಿನ ವಾರದಿಂದ ನಾವು ಹೋದ ವಾರ ಹೇಳ್ದಂಗೆ ಭಗವದ್ಗೀತೆಯ 108ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, 120 ಶ್ಲೋಕಗಳಷ್ಟಿದೆ. ಅದನ್ನು ನಾವು ಬೇರೆ ಬೇರೆ ಟಾಪಿಕ್ಗಳಾಗಿ ಮಾಡಿ ಪ್ರತಿ ವಾರ ಟಾಪಿಕ್ ಹಾಕ್ತೀವಿ. ಈ ವಾರದ ವಿಷಯ ಏನು ಅಂತ. ಸೊ ಮುಂದಿನ ವಾರದ ವಿಷಯ ಆಧ್ಯಾತ್ಮಿಕ ಜ್ಞಾನಕ್ಕೆ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಗುರುಗಳ ಪಾತ್ರ. ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಗುರುಗಳ ಪಾತ್ರ, ಇದು 2ನೇ ಅಧ್ಯಾಯ 7ನೇ ಶ್ಲೋಕ. ಅಲ್ಲಿಂದ ಶುರು ಮಾಡ್ತಾ ಇದ್ದೀವಿ. 1ನೇ ಅಧ್ಯಾಯವನ್ನು ನೀವು ಎಲ್ಲರೂ ದಯವಿಟ್ಟು ಇನ್ಮೇಲಿಂದ ಈ ವಾರದಿಂದ ಮುಂದಿನ ವಾರದಿಂದ ನಾನು ಯಾವ್ಯಾವ ಶ್ಲೋಕಗಳನ್ನು ಮಾಡ್ತೀನೋ ಮಧ್ಯ ಇರೋ ಶ್ಲೋಕಗಳು ನೀವೇ ಮನೆಯಲ್ಲಿ ಓದ್ಕೋಬೇಕು. ಯಾಕಂದರೆ ನಿಮ್ಗೆ ಅವಾಗಲೇ ಸ್ವಲ್ಪ ಕಂಟಿನ್ಯೂಟಿ ಸಿಗುತ್ತೆ. ನಾನು ಅದನ್ನು ಕವರ್ ಮಾಡ್ತೀನಿ ಈ ಕ್ಲಾಸಲ್ಲಿ, ಆದರೆ ನೀವು ಓದಿದ್ರೆ ಅವಾಗ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ವಿಷಯ ಸ್ಪಷ್ಟವಾಗುತ್ತೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಭಗವದ್ಗೀತಾ ಯಥಾರೂಪ ಎಲ್ಲಿ ಇದೆಯಾ ನಮ್ಮ ಹತ್ರ, ಭಗವದ್ಗೀತಾ ಯಥಾರೂಪವನ್ನು ನೀವು ಇಟ್ಕೋಬೇಕು, ಓದಬೇಕು. ನಿಮಗೆ ಇಂಗ್ಲೀಷ್ ಬೇಕಾದ್ರೆ, ಕನ್ನಡ ಬೇಕಾದ್ರೆ, ತೆಲುಗು, ತಮಿಳು, ನಿಮ್ಗೆ ಯಾವ ಭಾಷೆ ಬೇಕಾದ್ರೂ ಹೇಳಿ. ಇವತ್ತು ಇರಲಿಲ್ಲ ಅಂದರೆ ನಾವು ನೆಕ್ಸ್ಟ್ ವೀಕ್ ಅದನ್ನು ತಂದು ಅರೇಂಜ್ ಮಾಡಿರ್ತೀವಿ. ಯಾಕೆಂದರೆ ಅದನ್ನು ಇವಾಗ ನಾವು ನೆಕ್ಸ್ಟು ಮುಂದಿನ ವಾರದ ಒಂದು ಶ್ಲೋಕ 2ನೇ ಅಧ್ಯಾಯ ನೇರವಾಗಿ. 1ನೇ ಅಧ್ಯಾಯವನ್ನು ನೀವು ಓದ್ಕೊಂಬರ್ಬೋದು, ಅದರಲ್ಲೇನು ಹೆಚ್ಚಿನ ವಿಷಯಗಳಿಲ್ಲ ಹೇಳೋದಕ್ಕೆ. ನೀವು ಓದ್ಕೊಂಡು ಬಂದರೆ ಅವಾಗ ನಿಮಗೆ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ, ತುಂಬ ಧನ್ಯವಾದ. ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಹೇಳಿ ಪ್ರಭು. ಹಾಂ, ಹೌದು, ಓಕೆ. ಸೊ ಕೃಷ್ಣ ಇದ್ದಿದ್ದು ವೃಂದಾವನದಲ್ಲಿ, ಗೋಕುಲ, ನಂದಗ್ರಾಮ್, ಹೀಗೆ ಎಲ್ಲ ಜಾಗಗಳಿವೆ. ಅದಿದೆ ಅಂತ ಹೇಳ್ತಾರೆ, ಎಷ್ಟು ನಿಜ. ಸೊ ಇವಾಗ ನಾವು ಇದಕ್ಕೆ ಸ್ವಲ್ಪ ಆಳವಾದ ಉತ್ತರವನ್ನು ಕೊಡ್ತೀನಿ. ಸರಳವಾದ ಉತ್ತರ ಅಂದರೆ ನಮ್ಮ ಕಣ್ಣಿಗೆ ಕಾಣುತ್ತೆ ಅಲ್ಲಿದೆ ಅಂತ, ಆದರೆ ಇದಕ್ಕೆ ವಿಶೇಷವಾದ ಒಂದು ನಮ್ಮ ಆಚಾರ್ಯರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕೃಷ್ಣ ಲೀಲೆಯನ್ನು ಮಾಡೋಕ್ಕೆ ಬಂದಾಗ ಅವನು ತನ್ನ ಸ್ವಧಾಮದ ಜೊತೆ ಬರ್ತಾನೆ. ಅಂದರೆ ಕೃಷ್ಣ ಶಾಶ್ವತವಾಗಿ ಗೋಲೋಕ ವೃಂದಾವನದಲ್ಲಿ ವೈಕುಂಠ ಲೋಕದಲ್ಲಿ ಇರ್ತಾನೆ. ಆದರೆ ಅವನು ಲೀಲೆಯನ್ನು ಮಾಡಬೇಕಾದ್ರೆ ಇಲ್ಲಿ ಅವನು ಭೌತಿಕ ಜಗತ್ತನ್ನು ಸ್ಪರ್ಶ ಮಾಡಲ್ಲ. ಸೊ ಅವನು ಇಳಿದು ಬಂದಾಗ ಏನು ಮಾಡ್ತಾನೆ, ಜೊತೆಗೆ ಅವನ ಗೋಲೋಕ ವೃಂದಾವನವು ಕೂಡ ಇಳಿದು ಬರುತ್ತೆ. ಅವನ ಲೀಲೆ ಆದಮೇಲೆ ಅವನು ಅದನ್ನು ವಾಪಸ್ ತೊಗೊಂಡು ಹೋಗ್ತಾನೆ. ಆದರೆ ನಮ್ಮಂಥ ಉತ್ಸಾಹ ಹೊಂದಿರುವಂಥ ಭಕ್ತರು ಇವೆಲ್ಲ ಲೀಲೆಗಳನ್ನು ಕೇಳ್ತೀವಿ ನಾವು ಭಾಗವತದಲ್ಲಿ. ಈ ಜಾಗ ಎಲ್ಲಿದೆ, ಒರಳಕಲ್ಲು ಇದೆ ಇವತ್ತು, ವೃಂದಾವನಕ್ಕೆ ಹೋದರೆ ನೀವು ಒರಳಕಲ್ಲನ್ನು ನೋಡ್ಬೋದು. ಯಾವುದಕ್ಕೆ ಕೃಷ್ಣನ ಕೊಟ್ಟಾಕಿದ್ರು ಆ ಒರಳಕಲ್ಲು ಇವತ್ತು ವೃಂದಾವನದಲ್ಲಿದೆ. ಕೃಷ್ಣ ಎಲ್ಲಿ ಹುಟ್ಟಿ ಎಲ್ಲಿ ಅಂಬೆಗಾಲಿಟ್ನೋ ಆ ಜಾಗ ಇದೆ. ಇವೆಲ್ಲವನ್ನು ನೋಡಿದಾಗ ಭಕ್ತರ ಒಂದು ಭಕ್ತಿ ಉತ್ಸಾಹ ಇನ್ನೂ ಹೆಚ್ಚಾಗತ್ತೆ ಅನ್ನೋ ಉದ್ದೇಶದಿಂದ ಕೃಷ್ಣ ಏನು ಮಾಡಿದ್ದಾನೆ, ತನ್ನ ಲೀಲೆಗಳಲ್ಲಿ ಕೆಲ ಜಾಗಗಳನ್ನು ನಮಗೋಸ್ಕರ ಬಿಟ್ಟು ಹೋಗಿದ್ದಾನೆ.
ನಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಬಿಟ್ಟು ಹೋಗಿದ್ದಾನೆ. ಯಾಕಂದರೆ ಅವನ ಆಧ್ಯಾತ್ಮಿಕ ಜಗತ್ತು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ಆ ಭೌತಿಕ, ಅದಕ್ಕೆ ಒಂದು ಭೌತಿಕವಾದ ಗುಣವನ್ನು ಕೊಟ್ಟು ಕೆಲವು ವಿಷಯಗಳನ್ನು ಮಾತ್ರ ಬಿಟ್ಟು ಹೋಗಿದ್ದಾನೆ. ಎಲ್ಲ ವಿಷಯಗಳನ್ನು ನಮಗೆ ಕಾಣೋದಿಲ್ಲ, ಕೆಲವು ವಿಷಯಗಳನ್ನು ಮಾತ್ರ. ಅದೇ ರೀತಿ ಅಯೋಧ್ಯ ಆಗಲಿ, ಬೇರೆ ಯಾವುದೇ ಒಂದು ಭಗವಂತನ ಧಾಮವನ್ನು ತೊಗೊಂಡ್ರು ಅಷ್ಟೇ, ಭಗವಂತ ಒಂದಿಷ್ಟು ವಿಷಯಗಳನ್ನು ಬಿಟ್ಟು ಹೋಗಿದ್ದಾನೆ. ದ್ವಾರಕ ಇವತ್ತು ಕೂಡ ನೀವು ಹೋದರೆ ಅಲ್ಲಿ ಹೇಳ್ತಾರೆ, ಓಕೆ ದ್ವಾರಕ ಸಮುದ್ರದೊಳಗೆ ಹೋದರೆ ಅಲ್ಲಿ ಅದರ ಅವಶೇಷಗಳಿವೆ, ಅರಮನೆದು ಇತ್ಯಾದಿ ಇತ್ಯಾದಿ. ಯಾಕೆ ಇದನ್ನೆಲ್ಲ ಕೇಳಿ ನಮಗೆ ಗೊತ್ತಾಗುತ್ತೆ, ಓ ಹೌದು ಹಿಂಗಿತ್ತು. ಮತ್ತು ಇವತ್ತು ನೀವು ಬರೀ ಅದನ್ನು ಸುಮ್ಮನೆ ಕಣ್ಮುಚ್ಕೊಂಡು ನಂಬೇಕಾ? ಇಲ್ಲ, ಇವತ್ತು ಆರ್ಕಿಯಾಲಜಿಸ್ಟ್ ಎಲ್ಲ ಅದನ್ನು ಇದು ಮಾಡ್ತಾಯಿದ್ದಾರೆ. ಹೌದು, ಇಷ್ಟು ವರ್ಷಗಳ ಹಿಂದೆಯಿಂದ ಇದೆ, ಅದು ಇದು ಅಂತೆಲ್ಲ ಅವರ ಪ್ರಕಾರವಾಗಿ ಅವರು ಅದಕ್ಕೆ ಸ್ವಲ್ಪ ಪ್ರೂಫ್ ಕೊಡ್ತಾ ಇದ್ದಾರೆ, ಹೌದು ಇದಿದೆ ನಿಜ ಅಂತ. ಹಾಗಾಗಿ ಆ ಕಾರಣದಿಂದ ಭಗವಂತ ಬಿಟ್ಟು ಹೋಗಿದ್ದಾನೆ ಸ್ವಲ್ಪ ಜಾಗಗಳನ್ನು. ಓಕೆ, ಮುಗಿಸೋಣ. ಶ್ರೀಮದ್ ಭಾಗವತಂ, ಇವತ್ತು ಭಾಗವತದಿಂದ ನಾವು ಓದಿದ್ದು. ಹಾಗಾಗಿ ಶ್ರೀಮದ್ ಭಾಗವತಂ ಕೀ ಜಯ, ಜಗದ್ಗುರು ಶಿಲ ಪ್ರಭುಪಾದ್ ಕೀ ಜಯ. ಹರೇ ಕೃಷ್ಣ.